So very good morning. So first of all, congratulations to all of you. Clear ಮಾಡಿದಿರಾ main examination. So you are in the last stage of the ಗೆಸ್ಟೆಡ್ ಪ್ರೊಬೇಷನರ್ಸ್ 2024 ಅಲ್ಲ ನೋಟಿಫೈ ಆಗಿದ್ದು. 2024ರ ಗೆಸ್ಟೆಡ್ ಪ್ರೊಬೇಷನರ್ ಹುದ್ದೆಗಳಿಗೆ 384 ವೇಕೆನ್ಸೀಸ್ ಇತ್ತು ಅನ್ಕೊಂತೀನಿ. ಸೊ ಆ 384 ವೇಕೆನ್ಸಿ ಅಂದ್ರೆ 1:3 ನ ಈ ಸಲ 1:5 ಇದೆಯಾ? 1:3. So good. So you all have cleared the main examination. You are in the last stage. That is interview. So ನನ್ನ ಇಂಟ್ರೊಡಕ್ಷನ್ ಆಗಿದೆ ಅನ್ಕೊಂತೀನಿ. ನಾನು ಮತ್ತೆ ಇಂಟ್ರೊಡಕ್ಷನ್ ಏನ್ ಕೊಡಕ್ ಹೋಗಲ್ಲ ನನ್ನ ಬಗ್ಗೆ. ಸೊ ಲೆಟ್ ಅಸ್ ಡೈರೆಕ್ಟ್ಲಿ ಮೂವ್ ಟು ದ ಸ್ಟೇಜ್ ಇಂಟರ್ವ್ಯೂ. ಓಕೆ. ಸೊ ಎಷ್ಟು ಮಾರ್ಕ್ಸ್ ಇದೆ ಇಂಟರ್ವ್ಯೂ? 25 ಅಲ್ವಾ? ಓಕೆ. ಇದರಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಏನಾದ್ರು ಇದೆಯಾ? ಎಷ್ಟು ಮ್ಯಾಕ್ಸಿಮಮ್ ಕೊಡ್ಬೋದು? 20. ಮಿನಿಮಮ್ ಅದಕ್ಕಿಂತ ಕಡಿಮೆ ಕೊಡೋ ಸಾಧ್ಯತೆ ಇದೆಯಾ? ಕೊಡ್ಬೋದಾ ಕೊಡ್ಬಾರ್ದಾ? ಲೆಸ್ ದ್ಯಾನ್ 10 ಕೊಡ್ಬೋದಾ? ಮೋರ್ ದ್ಯಾನ್ 20 ಕೊಡ್ಬೋದಾ? ಕೊಡ್ಬೋದು, ಬಟ್ ದಟ್ ಹ್ಯಾಸ್ ಟು ಬಿ ರೆಕಾರ್ಡೆಡ್ ಇನ್ ರೈಟಿಂಗ್. ಯಾವ ಕಾರಣಕ್ಕೋಸ್ಕರ ತೀರಾ ಕಡಿಮೆ ಅಥವಾ ತೀರಾ ಹೆಚ್ಚು ಕೊಟ್ಟಿದ್ದಾರೆ ಅಂತ. ಸೊ ನಿಮ್ಮ ಮೇನ್ಸ್ ಮಾರ್ಕ್ಸ್ ಎಷ್ಟಕ್ಕಿತ್ತು? ಕರೆಕ್ಟಾ? ಇಷ್ಟಕ್ಕ ಇದ್ದಿದ್ದು ಪ್ಲಸ್ 1275. ಇದಕ್ಕೆ ಎಷ್ಟು ಬರುತ್ತೋ ದಟ್ ವಿಲ್ ಡಿಸೈಡ್ ಯುವರ್ ರ್ಯಾಂಕಿಂಗ್. ಸೊ ಯಾವ ಪೋಸ್ಟ್ ಸಿಗುತ್ತೆ. ಸೊ ಮುಂಚೆ ಎಲ್ಲ ಹೇಗಿತ್ತು? ಸೊ ವೆನ್ ಐ ರೋಟ್ ದ ಎಕ್ಸಾಮ್ ಇನ್ 2010, 2010ರಿಂದ ನೋಡ್ಕೋತಾ ಬಂದ್ರೆ, ಅಂದ್ರೆ ಮುಂಚೆನೂ ಅದೇ ಪ್ಯಾಟರ್ನ್ ಇತ್ತು. ಟೋಟಲ್ ನಿಮ್ಗೆ 2 ಆಪ್ಷನಲ್ ಇತ್ತು. 10 ಆಮೇಲೆ 12 ನಾನು ಬರ್ದಾಗ, ಮತ್ತೆ 15 ಅಲ್ಲಿ ಬರ್ದಾಗ ಅದು ಒಂದು ಆಪ್ಷನಲ್ ಆಗಿತ್ತು. ಬಟ್ ಇಂಟರ್ವ್ಯೂ ವಾಸ್ ಸ್ಟ್ಯಾಂಡರ್ಡ್ ಫಾರ್ 200 ಮಾರ್ಕ್ಸ್. ಸೊ ಇಂಟರ್ವ್ಯೂ ವಾಸ್ ಎ ಡಿಸೈಡಿಂಗ್ ಫ್ಯಾಕ್ಟರ್. ಬಟ್ ಇಂಟರ್ವ್ಯೂ ಅಲ್ಲಿ ನಿಮ್ಗೆ ಗೊತ್ತಿರೋಂಗೆ ಸ್ವಲ್ಪ ಇಶ್ಯೂಸ್ ರೈಸ್ ಆಯ್ತು. ಗೊತ್ತಿದೆ ಅದೆಲ್ಲ ಏನಂತ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗಲ್ಲ. ದಟ್ ಇಸ್ ದ ರೀಸನ್ ವೈ ದೇ ರೆಡ್ಯೂಸ್ಡ್ ಇಟ್ ಟು 25 ಮಾರ್ಕ್ಸ್. ಸೊ ಆಲ್ಮೋಸ್ಟ್ 1/8 200 ಇಂದ 25 ರೆಡ್ಯೂಸ್ ಮಾಡಿದ್ದಾರೆ ಅಂದ್ರೆ, ಸೊ ಇದಕ್ಕಿರೋ ಇಂಪಾರ್ಟೆನ್ಸ್ ಈಗ ಇಂಟರ್ವ್ಯೂಗೆ ಕಡಿಮೆ ಆಗಿದೆ. ಸೊ ಇಲ್ಲಿ ಲೆಟ್ ಅಸ್ ಅಸ್ಯೂಮ್ ಎ ಕ್ಯಾಂಡಿಡೇಟ್ ಹ್ಯಾಸ್ ಸ್ಕೋರ್ಡ್ ದ ಟಾಪರ್ 950 ಅಷ್ಟಿರ್ಬೋದು. ಸ್ಕೋರ್ ಮಾಡಿರ್ತಾರೆ ಗ್ಯಾರಂಟಿ ಔಟ್ ಆಫ್ 1250. ದಟ್ ಇಸ್ ಲೈಕ್ ಆಲ್ಮೋಸ್ಟ್ ಎಷ್ಟಾಗುತ್ತೆ? ಮೋರ್ ದ್ಯಾನ್ 75%. ಸೊ ಸೆಕೆಂಡ್ ಟಾಪರ್ ಹ್ಯಾಸ್ ಗಾಟ್ 900 ಔಟ್ ಆಫ್ 1250. ಸೊ ವಾಟ್ ಡಸ್ ದಿಸ್ ಮೀನ್? he is already the topper. ಸೊ ಇಂಟರ್ವ್ಯೂಗೆ ಸಿಗ್ನಿಫಿಕೆನ್ಸ್ ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಕಂಪ್ಯಾರಿಟಿವ್ಲಿ ಕಡಿಮೆ ಆಗಿದೆ. ಯು ಹ್ಯಾವ್ ಟು ಪುಟ್ ಇನ್ ದ ಸೇಮ್ ಎಫರ್ಟ್ಸ್, ಬಟ್ ವಾಟ್ ಎವರ್ ಮಾರ್ಕ್ಸ್ ದಟ್ ಯು ಹ್ಯಾವ್ ಸ್ಕೋರ್ಡ್ ಇನ್ ದ ಮೈನ್ ಎಕ್ಸಾಮಿನೇಷನ್, ನಿಮ್ಮ ಮುಖ್ಯ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳು ನಿಮ್ಗೆ ದೊರಕಿದೆ ಅದು ಬಹಳ ಮುಖ್ಯ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ಲ? ಸೊ ಇಂಟರ್ವ್ಯೂ ಇಸ್ ಈಕ್ವಲಿ ಇಂಪಾರ್ಟೆಂಟ್, ಇಲ್ಲ ಅಂತ ಹೇಳಲ್ಲ. ಇಟ್ ವಿಲ್ ಮೇಕ್ ಎ ಹ್ಯೂಜ್ ಡಿಫರೆನ್ಸ್. ಮತ್ತೆ ಇಂಟರ್ವ್ಯೂ ಅಲ್ಲಿ ನಿಮ್ಗೆ 10.5 19.75 ಹೀಗೆಲ್ಲ ಕೊಡೋ ಸಾಧ್ಯತೆನೂ ಇದೆ. ಹೋಲ್ ನಂಬರೇ ಕೊಡ್ಬೇಕಂತೇನಿಲ್ಲ. ಓಕೆ. ಸೊ ಹಾಗಿರೋದ್ರಿಂದ ಫೋಕಸ್ ಆನ್ ಇಂಟರ್ವ್ಯೂ ಆಸ್ ವೆಲ್. ಇದು ರೇರ್ ಸಿಚುವೇಶನ್, ಬಟ್ ಏನಾಗಿರುತ್ತೆ, ನೀವು ರ್ಯಾಂಕ್ ಲಿಸ್ಟ್ ನೋಡ್ತಾ ಬಂದ್ರೆ 0.5 ಮಾರ್ಕ್ಸ್ ಅಲ್ಲಿ ಕೂಡ 0.25 ಮಾರ್ಕ್ಸ್ ಅಲ್ಲಿ ಕೂಡ ರ್ಯಾಂಕ್ ಇರುತ್ತೆ. ಈಗ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಲೆಟ್ ಅಸ್ ಸೇ, for example, 2 candidates have scored the same marks. Total score ಇಬ್ರದು 1275 ಗೆ 1000 ಮಾರ್ಕ್ಸ್ ಅಂತ ಅನ್ಕೋಣ. Who will get the first rank? ಟೋಟಲ್ ಸ್ಕೋರ್ 1000 ಇದೆ. ಇಂಟರ್ವ್ಯೂ ಆತರ ಇಲ್ಲ. ಸಿ, ಅಲ್ಟಿಮೇಟ್ಲಿ ಯುವರ್ ಗೆಸ್ಟೆಡ್ ಪ್ರೊಬೇಷನರ್ ಪೋಸ್ಟ್ ಇಸ್ ಡಿಪೆಂಡೆಂಟ್ ಆನ್ ದಿ ಟೋಟಲ್ ಸ್ಕೋರ್. ಅದೆಷ್ಟು? 1250ಗೆ. ಇಬ್ರಿಗೂ 1000 ಬಂದಾಗ ಹೂ ವಿಲ್ ಬಿ ಕನ್ಸಿಡರ್ಡ್ ಫಾರ್ ರ್ಯಾಂಕ್ 1? ಏಜ್. ವೆರಿ ಗುಡ್. ಏಜ್ ಮ್ಯಾಟರ್ಸ್ ದ ಮೋಸ್ಟ್. ಓಕೆ. ಸೊ ಇದೊಂದು ಬೇಸಿಕ್ ಇಂಟ್ರೊಡಕ್ಷನ್ ಇಂಟರ್ವ್ಯೂಗೆ. ಸೊ ಮುಖ್ಯವಾಗಿ ಏನ್ ಪ್ರಿಪೇರ್ ಆಗ್ಬೇಕು ಇಂಟರ್ವ್ಯೂಗೆ, ಎಷ್ಟು ಸಮಯ ಇರುತ್ತೆ ಇಂಟರ್ವ್ಯೂ? ಜನರಲಿ ದ ಇಂಟರ್ವ್ಯೂ ಡ್ಯೂರೇಷನ್ ವಿಲ್ ಬಿ ಫ್ರಮ್
30 to 45 ಮಿನಿಟ್ಸ್. ಕೆಲವು ಸಲ ಅದು 15 ಮಿನಿಟ್ಸ್ ಇರ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಪ್ಯಾನಲ್. ಆಮೇಲೆ ಹೌ ಯು ಗೋ ಅಬೌಟ್, ನೀವು ಯಾವ ತರ ಉತ್ತರಿಸ್ತೀರಾ. ಗ್ರೇಟರ್ ದ್ಯಾನ್ 45 ಮಿನಿಟ್ಸ್ ಕೂಡ ಇರ್ಬೋದು. ಶುಡ್ ಬಿ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್. ಓಕೆ, ಸೊ 25 ಮಾರ್ಕ್ ಇರುತ್ತೆ. ಆನ್ ಅನ್ ಆವರೇಜ್ 30 to 45 ಮಿನಿಟ್ಸ್ ಇಂಟರ್ವ್ಯೂ ಇರುತ್ತೆ. ಸೊ ಮುಖ್ಯವಾಗಿ ಏನ್ ಗೊತ್ತಿರಬೇಕು ಇಂಟರ್ವ್ಯೂ ಅಲ್ಲಿ? ಓಕೆ, ಸೊ ವಾಟ್ ಟು ಪ್ರಿಪೇರ್? ದೊಡ್ಡದ್ ಮಾಡ್ಬೇಕಾ? ಓಕೆ, ಸೊ ಏನ್ ಪ್ರಿಪರೇಷನ್ ಮಾಡಬೇಕು? ನಿಮ್ಮ ಬಯೋಡೇಟಾ ಅಥವಾ ರೆಸ್ಯೂಮೇಲ್ ಏನ್ ಬರ್ದಿರ್ತೀರಾ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸಮ್ ಬೇಸಿಕ್ ಟಿಪ್ಸ್ ಹೇಳ್ತೀನಿ. ಇದನ್ನೇ ಕೇಳ್ತಾರೆ ಅಂತಲ್ಲ, ಬಟ್ ಇನ್ ಮೋಸ್ಟ್ ಆಫ್ ದ ಇಂಟರ್ವ್ಯೂಸ್ ದೀಸ್ ಆರ್ ದ ಕ್ವಶನ್ಸ್ ದಟ್ ಆರ್ ಬೀಯಿಂಗ್ ಆಸ್ಡ್. ಮೊದಲನೇದು, ವಾಟ್ ಇಸ್ ದ ಮೀನಿಂಗ್ ಆಫ್ ಯುವರ್ ನೇಮ್? ಬಹಳ ಮುಖ್ಯ ಇದು. ಓಕೆ, ಜ್ಞಾಪಕ ಇಟ್ಕೊಳ್ಳಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಯುವರ್ ನೇಮ್ ಅಂಡ್ ಇಫ್ ಯುವರ್ ಡೇಟ್ ಆಫ್ ಬರ್ತ್ ಹ್ಯಾಸ್ ಎನಿ ಸಿಗ್ನಿಫಿಕೆನ್ಸ್, ಇದು ಕೂಡ ಗೊತ್ತಿರಲಿ. ಇಫ್ ದೇರ್ ಆರ್ ಸಮ್ ಎಮಿನೆಂಟ್ ಪರ್ಸನಾಲಿಟೀಸ್ ಹೂ ಆರ್ ಬಾರ್ನ್ ಆನ್ ದ ಸೇಮ್ ಡೇಟ್ ದಟ್ ಯು ಆರ್ ಬಾರ್ನ್, ನೀವು ಹುಟ್ಟಿದ ದಿನ ಯಾರಾದ್ರೂ ಎಮಿನೆಂಟ್ ಪರ್ಸನಾಲಿಟೀಸ್ ಹುಟ್ಟಿದಾರಾ? ಓಕೆ, ಕೇಳ್ತಾರೆ ತರದನ್ನ. ದೆನ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಬೌಟ್ ಯುವರ್ ಡಿಸ್ಟ್ರಿಕ್ಟ್, ನಿಮ್ಮ ಜಿಲ್ಲೆ. ಓಕೆ, ಸೊ ತುಂಬಾ ಜನ ಬೆಂಗಳೂರವ್ರು ಇರ್ತೀರಾ, ಬೇರೆಯವರು ತುಂಬಾ ಜನ ಇರ್ತೀರಾ, ಇರೋದಿಲ್ಲ ಅಂತ ಹೇಳಲ್ಲ. ಬೆಂಗಳೂರಲ್ಲಿ ಜಾಸ್ತಿ ಜನ ಇರ್ತಾರೆ, ಉತ್ತರ ಕರ್ನಾಟಕ ಭಾಗದವ್ರು ಜಾಸ್ತಿ ಜನ ಇರ್ತಾರೆ. ಈಗ ಉದಾಹರಣೆಗೆ ಬಾಗಲಕೋಟ್, ಯಾರೋ ಒಬ್ರು ಬಾಗಲಕೋಟೆಯಿಂದ ಬಂದಿದ್ದಾರೆ. ಸೊ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಡಿಸ್ಟ್ರಿಕ್ಟ್ ಹೇಳ್ತೀರಾ? ಯಾರಾದ್ರೂ ಬಾಗಲಕೋಟೆಯವರು ಇದ್ದೀರಾ? ಹೇಳಿಮ್ಮ, ಏನು ಸಿಗ್ನಿಫಿಕೆನ್ಸ್? ನಿಮ್ಮ ಜಿಲ್ಲೆ ಯಾವ ಜಿಲ್ಲೆಯಿಂದ ಒಂದು ಪ್ರತ್ಯೇಕ ಜಿಲ್ಲೆ ಆಯ್ತು? ವಿಜಯಪುರ ಯಾವ ಇಸ್ವಿಯಲ್ಲಿ ಆಯ್ತು? ಈ ತರ. ದಿಸ್ ಇಸ್ ಹೌ ದೇ ಲಾಸ್ಕ್. 97 ಆಜುಬಾಜಲ್ಲ. ಓಕೆ, ಸೊ ವಾಟ್ ಇಸ್ ದ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಬಾಗಲಕೋಟ್? ಹೇಳಿ. ಐತಿಹಾಸಿಕ ಪ್ರಾಮುಖ್ಯತೆ ಏನ್ ಬಾಗಲಕೋಟೆದು? ಓಕೆ, ಬಾದಾಮಿಗೆ ವರ್ಲ್ಡ್ ಹೆರಿಟೇಜ್ ಸೈಟ್ ಇದೆಯಾ? ಸ್ಟೇಟಸ್ ಇದೆಯಾ? ವಿಶ್ವ ಪಾರಂಪರಿಕ ತಾಣನ ಅದು? ಹಾಗಾದ್ರೆ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಬಾದಾಮಿ? ಚಾಳುಕ್ಯರ ಚಾಲುಕ್ಯರ ಒಂದು ಸಮಯದಲ್ಲಿ ಆಯ್ತು ಬಾದಾಮಿ. ವಾಟ್ ಇಸ್ ದ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಬಾದಾಮಿ ಹೇಳ್ತೀರಾ ಯಾರಾದ್ರೂ? ನೀವೇ ಹೇಳಿ. ಐತಿಹಾಸಿಕ ಪ್ರಾಮುಖ್ಯತೆ ಏನ್ ಬಾದಾಮಿದು? ಓಕೆ, ಬಾಗಲಕೋಟೆಯಲ್ಲಿ ಯಾವ್ದಾದ್ರು ವರ್ಲ್ಡ್ ಹೆರಿಟೇಜ್ ಸೈಟ್ ಇದೆಯಾ? ಯಾವ್ದಾದ್ರು ವಿಶ್ವ ಪಾರಂಪರಿಕ ತಾಣ ಇದೆಯಾ? ಇದೆ, ಪಟ್ಟದಕಲ್. ಈ ತರ. ಓಕೆ, ಬಾದಾಮಿ, ಐಹೊಳೆ, ಪಟ್ಟದಕಲ್, ಮಹಾಕೂಟ ಅಂತ ತುಂಬಾ ಫೇಮಸ್ ಹಿಸ್ಟಾರಿಕಲ್ ಸೈಟ್ಸ್ ಇದೆ. ಸೊ ಈ ತರ ನೋಡ್ಕೋತಾ ಹೋಗ್ಬೇಕಾಗತ್ತೆ. ಓಕೆ, ಸೊ ಯಾರಾದ್ರೂ ದಕ್ಷಿಣ ಕನ್ನಡದವ್ರು ಇದ್ದೀರಾ? ಎನಿಬಡಿ ಫ್ರಮ್ ಮ್ಯಾಂಗ್ಳೂರ್, ಫ್ರಮ್ ಉಡುಪಿ? ನೋ. ಎನಿಬಡಿ ಫ್ರಮ್ ಧಾರವಾಡ? ಓಕೆ. ಎನಿಬಡಿ ಫ್ರಮ್ ಬ್ಯಾಂಗ್ಳೂರ್? ಬ್ಯಾಂಗ್ಳೂರವ್ರು ಯಾರು ಇಲ್ವಾ? ಮ್ಯಾಂಗ್ಳೂರ್ ಅಲ್ಲ, ಬೆಂಗಳೂರು. ಓಕೆ. ಟೆಲ್ ಮಿ, ನೀವು ಹೇಳಿ. ವಾಟ್ ಆರ್ ದ 3 ಮೇಜರ್ ಪ್ರಾಬ್ಲಮ್ಸ್ ಆಫ್ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್? ಬೆಂಗಳೂರು ನಗರದ 3 ಪ್ರಮುಖ ಸಮಸ್ಯೆಗಳು ನಿಮ್ ಪ್ರಕಾರ ಯಾವುದು? ಗುಡ್. ಓಕೆ, ಅದಕ್ಕೆ ಬರ್ತೀನಿ. ಅನ್ಕಂಟ್ರೋಲ್ಡ್ ಪೆರಿಫೆರಲ್ ಡೆವಲಪ್ಮೆಂಟ್. ವೆರಿ ಗುಡ್. ಓಕೆ, ಸೊ ವಾಟ್ ಇಸ್ ದಿಸ್ ಅನ್ಕಂಟ್ರೋಲ್ಡ್ ಪೆರಿಫೆರಲ್ ಡೆವಲಪ್ಮೆಂಟ್? ಅಂದ್ರೆ ಅಭಿವೃದ್ಧಿ ಯಾವ ತರ ಆಗ್ತಾ ಇದೆ, ಬೆಂಗಳೂರು ನಗರ ಯಾವ ರೀತಿ ಅದರ ವಿಸ್ತೀರ್ಣನ ಹೊಂದುತ್ತಾ ಇದೆ ಅಂದ್ರೆ ಅದು ನಿಯಂತ್ರಣ ಮೀರಿ ಬೆಳೀತಾ ಇದೆ. ಕರೆಕ್ಟ್ ಅಲ್ವಾ? ನೀವು ನೋಡ್ಬೋದು, ಒಂದಾನೊಂದ್ ಕಾಲದಲ್ಲಿ ಬೆಂಗಳೂರು ಒಂದು ಸಣ್ಣ ನಗರ ಆಗಿತ್ತು. ಆ ಕಡೆ ನಾರ್ತ್ ಹೋದ್ರೆ ಮೇಕ್ರಿ ಸರ್ಕಲ್ಗೆ ಎಂಡ್ ಆಗ್ಬಿಡೋದು ಬ್ಯಾಂಗ್ಳೂರು. ಎಲ್ಲಿವರೆಗೂ ಹೋಗಿದೆ ಬ್ಯಾಂಗ್ಳೂರು? ಈ ಕಡೆ ಮತ್ತೆ ನೀವು ಬಿಡದಿ ಕಡೆ ಬಂದ್ರೆ ಇನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ, ಹೌದಲ್ವಾ? ನೀವು ಮಾರತ್ಹಳ್ಳಿ ಕಡೆ ಹೋದ್ರೆ ಎಲ್ಲಿವರೆಗೂ ಹೋಗಿದೆ ನಿಮ್ಗೆ ಗೊತ್ತಿದೆ ಅದು. ಸೊ ವಾಟ್ ಇಸ್ ದಿಸ್ ಅನ್ಕಂಟ್ರೋಲ್ಡ್ ಪೆರಿಫೆರಲ್ ಡೆವಲಪ್ಮೆಂಟ್ಸ್? ಇದರಿಂದ ಆಗೋ ಪ್ರಾಬ್ಲಮ್ ಏನು? ಓಕೆ, ವೈ ಈಸ್ ಬೆಂಗಳೂರು ಬೀಯಿಂಗ್ ಡೆವಲಪ್ಡ್ ಅನ್ಕಂಟ್ರೋಲಬ್ಲಿ? ಗುಡ್, ಮೈಗ್ರೇಷನ್. ದಟ್ ಇಸ್ ಒನ್ ಮೋರ್ ಪ್ರಾಬ್ಲಮ್. ಎರಡು ಒಂದಕ್ಕೆ ಲಿಂಕ್ ಆಗಿದೆ. ಯಾಕೆ ಅಷ್ಟು ಜನ ಬೆಂಗಳೂರಿಗೆ ಮೈಗ್ರೇಟ್ ಆಗ್ತಾರೆ?
ಯಾಕೆ ಸ್ಥಳಾಂತರ ಆಗ್ತಾರೆ? ಎರಡು ಕಾರಣ ಮುಖ್ಯವಾಗಿ, ಎಜುಕೇಶನ್ ಅಂಡ್ ಎಂಪ್ಲಾಯ್ಮೆಂಟ್, ಶಿಕ್ಷಣಕ್ಕೋಸ್ಕರ, ಉದ್ಯೋಗ ಅವಕಾಶಕ್ಕೋಸ್ಕರ. ಇದು ಎರಡೇ ಕಾರಣನ? ಬೇರೆ ಏನು ಕಾರಣ ಇಲ್ವಾ? ಮುಖ್ಯವಾಗಿ ಇದು ಎರಡೇ ಕಾರಣ. ಸರಿ. ಸೊ ಅವ್ರಿಗೆ ಸೌಕರ್ಯ ವ್ಯವಸ್ಥೆ ಮಾಡಬೇಕು, ವಸತಿ ವ್ಯವಸ್ಥೆ ಮಾಡಬೇಕು. ಬೆಂಗಳೂರು ತುಂಬಾ ದೊಡ್ಡದಾಗಿ ಬೆಳೀತಾ ಇದೆ. ಸೊ ಒಂದು ಪ್ರಾಬ್ಲಮ್ ಆಯ್ತು. ಎರಡನೇ ಪ್ರಾಬ್ಲಮ್ ಹೇಳಿ. ಇವೆಲ್ಲ ಎಸ್ಸೆ ಬರ್ದಿದ್ದೀರಾ? ಟ್ರಾಫಿಕ್. ಓಕೆ. ಸಂಚಾರ ನಿಯಂತ್ರಣ, ಟ್ರಾಫಿಕ್. ವಿಲ್ ಎಐ ಸಾಲ್ವ್ ದಿಸ್ ಪ್ರಾಬ್ಲಮ್? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿವಂತಿಕೆ ಯಂತ್ರದಿಂದ ಈ ಸಮಸ್ಯೆಗೆ ಪರಿಹಾರ ಕೊಡೋದಕ್ಕೆ ಸಾಧ್ಯನಾ? ಪಾರ್ಷಿಯಲಿ. ಹೌ? ಹೇಳಿ, ಹೌ? ವಾಟ್ ಇಸ್ VAC? Can you even tell me what is VAC? What is UAC? ಇದೆಲ್ಲ ಕೇಳ್ತಾರೆ, ಯಾಕಂದ್ರೆ ದಿನಾ ನೋಡ್ತೀರಾ ನೀವು. ವಾಟ್ ಇಸ್ MNL? ಏನಿದೆಲ್ಲ? VAC ಅಂದ್ರೆ ಏನು ನೋಡಿದಿರಾ ಸಿಗ್ನಲ್ ಅಲ್ಲಿ? ಏನದು VAC ಅಂದ್ರೆ? ವಿಜುವಲ್ ಆಕ್ಚುಯೇಟೆಡ್ ಕಂಟ್ರೋಲ್ ಅಂತೇನೋ ಬರುತ್ತಲ್ಲ, ಏನ್ ಹಂಗಂದ್ರೆ? ಅಂದ್ರೆ ಇಟ್ ಇಸ್ ಬೇಸ್ಡ್ ಆನ್ ರಿಯಲ್ ಟೈಮ್ ಮೂವ್ಮೆಂಟ್ ಆಫ್ ಟ್ರಾಫಿಕ್. ಅಂದ್ರೆ ಎಲ್ಲಾ AI ಕಂಟ್ರೋಲ್ಡ್ ಟ್ರಾಫಿಕ್ ಸಿಗ್ನಲ್ಸ್ ಏನಿದೆಯಲ್ಲ, ದೇ ಆರ್ ಇಂಟರ್ಲಿಂಕ್ಡ್. ಗೊತ್ತಿದೆಯಾ ನಿಮ್ಗಿದು? AI ಕಂಟ್ರೋಲ್ಡ್ ಟ್ರಾಫಿಕ್ ಸಿಗ್ನಲ್ಸ್ ಇದೆಯಲ್ಲ, ಎಲ್ಲ ಇಂಟರ್ಲಿಂಕ್ ಆಗಿದೆ, ಎಲ್ಲದನ್ನು ಜೋಡಿಸಿದ್ದಾರೆ. ಸೊ ಕಂಟಿನ್ಯೂಸ್ ಆಗಿ AI ಬೇಸ್ಡ್ ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ, ಮಾಹಿತಿ. ಎಲ್ಲಿ ಹೆಚ್ಚು ಟ್ರಾಫಿಕ್ ಬರ್ತಿದೆ, ಯಾವ ಕಡೆಯಿಂದ ಕಡಿಮೆ ಟ್ರಾಫಿಕ್ ಬರ್ತಿದೆ, ಸೊ ಅದರ ಬೇಸಿಸ್ ಮೇಲೆ ಕಂಟ್ರೋಲ್ ಮಾಡ್ತಾರೆ. MNL ಅಂದ್ರೇನು? ಮ್ಯಾನ್ಯುಯಲ್. ಅಂದ್ರೆ ಆ ಸಂದರ್ಭದಲ್ಲಿ ಇರೋದಿಲ್ಲ. ಓಕೆ. ಸೊ ಕ್ಯಾನ್ ಎನಿವನ್ ಟೆಲ್ ಮಿ, ಡು ವಿ ಹ್ಯಾವ್ ಎನಿ ಅದರ್ ಸೊಲ್ಯೂಷನ್ಸ್ ಟು ಕಂಟ್ರೋಲ್ ಬೆಂಗಳೂರು ಟ್ರಾಫಿಕ್? ಬೇರೆ ಏನಾದ್ರೂ ಸೊಲ್ಯೂಷನ್ಸ್ ಇದೆಯಾ? ಇದನ್ನ ಮಾಡಿದಾರೆ. ಸೊ ನಮ್ಮ ದಯಾನಂದ್ ಸಾಹೇಬ್ರು ಪೊಲೀಸ್ ಕಮಿಷನರ್ ಆಗಿದ್ದಾಗ ಜಾಯಿಂಟ್ ಕಮಿಷನರ್ ಅನುಚೇತ್ ಅಂತ ಇದ್ರು, ಬಗ್ಗೆ ಗೊತ್ತಿರುತ್ತೆ ನಿಮ್ಗೆ. ಸೊ ಅವರ ಒಂದು ನೇತೃತ್ವದಲ್ಲಿ ಆಗಿದ್ದು. ಬೇರೆ ಏನಾದ್ರೂ ಇದೆಯಾ ಮಾಡ್ಲಿಕ್ಕೆ? ಡ್ರೋನ್ಸ್ ಯೂಸ್ ಮಾಡಿ ಆಲ್ಮೋಸ್ಟ್ ಇದೇ ಆಯ್ತು. ಮತ್ತೆ ಬೇರೆ ಏನಾದ್ರು? ಗುಡ್. ಮೆಟ್ರೋ ಮುಖ್ಯವಾಗಿ ಅಲ್ವಾ? ಸೊ ಮೆಟ್ರೋ ವರ್ಕ್ ತ್ವರಿತಗತಿಯಲ್ಲಿ ಗುಣಮಟ್ಟದ ಮೆಟ್ರೋ ರೆಡಿ ಆಗೋ ತರ ನೋಡ್ಕೋಬೇಕು ನಾವು. ಸೊ ಈಗ ನೋಡಿ, ಈಗ ಯಾವ್ಯಾವ ಲೈನ್ ಇದೆ ಮೆಟ್ರೋಲಿ, ಆಪರೇಟಿಂಗ್ ಲೈನ್ಸ್? ಆ ಕಲರ್ ಹೇಳ್ಬೋದಾ ನೀವು? ಪರ್ಪಲ್ ಫಸ್ಟ್ ಬಂದಿದ್ದು, ಆಮೇಲೆ ಗ್ರೀನ್, ಆಮೇಲೆ ಈಗ ಪಿಂಕ್. 4 ಲೈನ್ ಇದೆ. ಸೊ ಸುಮಾರು ಒಂದು 2050 ಮಟ್ಟಕ್ಕೆ ಹೋಗೋ ಅಷ್ಟರಲ್ಲಿ ಎಲ್ಲ ಕನೆಕ್ಟ್ ಆಗಿರುತ್ತೆ, ಎಂಟೈರ್ ಬ್ಯಾಂಗ್ಳೂರ್ ಇನ್ಕ್ಲೂಡಿಂಗ್ ದ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಬೇರೆ ಏನಾದ್ರೂ ಸೊಲ್ಯೂಷನ್ಸ್ ಹೇಳ್ಬೋದಾ ಟು ಕಂಟ್ರೋಲ್ ಬ್ಯಾಂಗ್ಳೂರ್ ಟ್ರಾಫಿಕ್? ವೆರಿ ವೆರಿ ಇಂಪಾರ್ಟೆಂಟ್. ಸಬ್ ಅರ್ಬನ್ ರೈಲ್, ಓಕೆ. ಮೋನೋ ರೈಲ್, ಆಮೇಲೆ ಏನಪ್ಪ? EV ಟೋಲ್ ಅಂದ್ರೆ? ಓಕೆ, ಅದು ಇಟ್ ಇಸ್ ನಾಟ್ ಅಫೋರ್ಡಬಲ್ ಬೈ ಆಲ್. ಸೊ ಟೆಲ್ ಮಿ ಸಮ್ ಅಫೋರ್ಡಬಲ್ ಸೊಲ್ಯೂಷನ್ಸ್. ಅಂದ್ರೆ ಸಸ್ಟೈನಬಲ್ ಆಗಿರ್ಬೇಕು, ಇನ್ಕ್ಲೂಸಿವ್ ಆಗಿರ್ಬೇಕು, ಸುಸ್ಥಿರವಾಗಿರ್ಬೇಕು, ಎಲ್ಲರನ್ನೂ ಒಳಗೊಂಡಿರೋ ತರ ಇರ್ಬೇಕು. ಅದು ಅಭಿವೃದ್ಧಿ ಅಂದ್ರೆ. ಈಗ ಮೆಟ್ರೋ ಎಲ್ಲಾರು ಹೋಗ್ಬೋದಾ? ಸಬರ್ಬನ್ ರೈಲ್ ಎಲ್ಲಾರು ಹೋಗ್ಬೋದಾ? AI ಏನ್ ಟ್ರಾಫಿಕ್ ಸಿಗ್ನಲ್ಸ್ ಮಾಡಿದಾರೆ ಅದು ಎಲ್ಲಾರ್ಗೂ ಮಾಡಿರೋದಾ? ಅದೇ ತರ ಎಲ್ಲಾರ್ಗೂ ಅನ್ವಯಿಸೋ ತರ ಹೇಳಿ ಅದು. ಓಕೆ, ಇನ್ಕ್ರೀಸಿಂಗ್ ದ ಅಂಡರ್ ಪಾಸಸ್ ಅಂಡ್ ಫ್ಲೈಓವರ್, ವಿಲ್ ಇಟ್ ಹೆಲ್ಪ್? ಒಂದು ಸೊಲ್ಯೂಷನ್. ಕೆಲವು ಕಡೆ ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ. ಸೊ ಈ ತರ ನಿಮ್ಗೆ ಸೊಲ್ಯೂಷನ್ಸ್ ಹೇಳೋದಕ್ಕೆ ಬರ್ಬೇಕಾಗತ್ತೆ. ಸೊ ಸೆಕೆಂಡ್ ಪ್ರಾಬ್ಲಮ್ ಆಯ್ತು. ಥರ್ಡ್ ಪ್ರಾಬ್ಲಮ್ ಹೇಳಿ, ಮೂರನೇ ಸಮಸ್ಯೆ ಬೆಂಗಳೂರ್ದು. ಗುಡ್. ಸೊ ದಟ್ ಇಸ್ ವಾಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಘನ ತ್ಯಾಜ್ಯ ವಸ್ತು ನಿರ್ವಹಣೆ. ಸೊ ವಾಟ್ ಇಸ್ ದ ಫಸ್ಟ್ ಸ್ಟೆಪ್ ಆಫ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್? ಸೆಗ್ರಿಗೇಷನ್ ಆಫ್ ವೆಟ್ ವೇಸ್ಟ್ ಅಂಡ್ ಡ್ರೈ ವೇಸ್ಟ್. ವೆಟ್ ವೇಸ್ಟ್ ಏನ್ ಮಾಡ್ತಾರೆ? ವಾಟ್ ಇಸ್ ಇಟ್ ಯೂಸ್ ಫಾರ್? ವಾಟ್ ಕ್ಯಾನ್ ಯು ಪ್ರಿಪೇರ್ ಫ್ರಮ್ ವೆಟ್ ವೇಸ್ಟ್? ಬಯೋ ಕಾಂಪೋಸ್ಟ್ ಇಂದ ಬಯೋಗ್ಯಾಸ್ ಬರುತ್ತೆ, ಜೈವಿಕ ಅನಿಲ ಬರುತ್ತೆ. ಸೊ ಯು ಕ್ಯಾನ್ ಯೂಸ್ ಇಟ್ ಫಾರ್ ಕುಕಿಂಗ್. ಅಂಡ್ ದ ಡ್ರೈ ವೇಸ್ಟ್ ಆರ್ ದ ಸಾಲಿಡ್ ವೇಸ್ಟ್ ಕ್ಯಾನ್ ಬಿ ರೀಸೈಕಲ್ಡ್. ನಿಮ್ಗೆ ಗೊತ್ತೇ ಇದೆ. ಸೊ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದೆಲ್ಲಾನು ಯಾರು ಇನ್ಚಾರ್ಜ್? ಈಗ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ. ಓಕೆ, ಡೂ ಯು ಥಿಂಕ್ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಂತ ಏನ್ ಮಾಡಿದ್ರು
5 ಸಪರೇಟ್ ಕಮಿಷನರೇಟ್ಸ್ ಮಾಡಿ ಬೆಂಗಳೂರಿಗೆ ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದೆ, GBA ಅಂತ ಆಗಿದೆ. ಡೂ ಯು ಥಿಂಕ್ ದಿಸ್ ಇಸ್ ಅ ವಯಬಲ್ ಸೊಲ್ಯೂಷನ್ ಟು ಮ್ಯಾನೇಜ್ ದ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಆಫ್ ಬ್ಯಾಂಗ್ಳೂರ್? ಇದು ಏನಾದ್ರೂ ಪರಿಹಾರ ಕೊಡ್ತಿದ್ಯಾ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಆಡಳಿತ ಮಾಡ್ಲಿಕ್ಕೆ ಬೆಂಗಳೂರಲ್ಲಿ? ಅಥವಾ BBMP ಬರೀ ಹೆಸರು ಚೇಂಜ್ ಮಾಡೋದ್ರಿಂದ ಏನಾದ್ರೂ ಆಗತ್ತಾ? ಅಥವಾ ಇದ್ರಲ್ಲಿ ಏನಾದ್ರೂ when you compare it to BBMP, is there anything special or anything different that can help solve Bangalore municipal problems? ಅದರಿಂದ ಏನಾಗುತ್ತೆ, ಮುಂಚೆನೂ ಇತ್ತು ರೀಜನಲ್ ಡಿವಿಷನ್. ಸೊ ಮುಂಚೆನೂ ಬೆಂಗಳೂರು BBMP ವೆಸ್ಟ್ ಜಾಯಿಂಟ್ ಕಮಿಷನರ್, ಝೋನಲ್ ಕಮಿಷನರ್ ಅಂತಿದ್ರು. ರಾಜರಾಜೇಶ್ವರಿ ನಗರ ಜಾಯಿಂಟ್ ಕಮಿಷನರ್, ಝೋನಲ್ ಕಮಿಷನರ್ ಅಂತಿದ್ರು. ಇದರಿಂದ ಏನಂತ ಡಿಫರೆನ್ಸ್ ಏನಾಗಿದೆ? GBA, ಇಸ್ ದೇರ್ ಎನಿ ಡಿಫರೆನ್ಸ್ ಬಿಟ್ವೀನ್ BBMP ಅಂಡ್ GBA? ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೂ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಇರುವಂತ ಪ್ರಮುಖವಾದ ವ್ಯತ್ಯಾಸ ಏನು? ಏನಮ್ಮ? ಅದಾಯ್ತಮ್ಮ, ಮುಂಚೆನೂ ಅದೇ ತರ ಇತ್ತು, ಮುಂಚೆನೂ ಇತ್ತು. ಇಸ್ ದೇರ್ ಎನಿ ಪರ್ಟಿಕ್ಯುಲರ್ ಡಿಫರೆನ್ಸ್? ಓಕೆ, ಐ ವಿಲ್ ಗಿವ್ ಯು ಸಮ್ ಟೈಮ್, ಇದನ್ನ ನೋಡ್ಕೊಳ್ಳಿ. ವಾಟ್ ಇಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್, ಕೇಳ್ತಾರೆ, GBA ಅಂಡ್ BBMP. ಸೊ 3 ಸೊಲ್ಯೂಷನ್ಸ್, 3 ಪ್ರಾಬ್ಲಮ್ಸ್, ಅದಕ್ಕೆ ಸಂಬಂಧಪಟ್ಟಂತ ಸೊಲ್ಯೂಷನ್ಸ್ ಅನ್ನ ಡಿಸ್ಕಸ್ ಮಾಡಿದೀನಿ ಬ್ಯಾಂಗ್ಳೂರ್. ಸೊ ಈ ತರ ಅಬೌಟ್ ಯುವರ್ ಡಿಸ್ಟ್ರಿಕ್ಟ್, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಇಫ್ ಯು ಆರ್ ಫ್ರಮ್ ಎ ಕೋಸ್ಟಲ್ ಡಿಸ್ಟ್ರಿಕ್ಟ್ ಆರ್ ಮಲ್ನಾಡ್ ಡಿಸ್ಟ್ರಿಕ್ಟ್. ಸ್ಪೆಷಾಲಿಟಿ ತಿಳ್ಕೊಂಡಿರ್ಬೇಕು, ಎಲ್ಲರೂ ತಿಳ್ಕೊಬೇಕಾಗುತ್ತೆ. ಅಲ್ಲೇನಾದ್ರೂ ವಿಶೇಷತೆಗಳಿರುತ್ತಲ್ಲ ಅಂತರ ಬಗ್ಗೆ ಕೇಳ್ತಾರ ಅವ್ರು. ಓಕೆ, ದೆನ್ ಹಾಬೀಸ್, ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಹಾಬೀಸ್ ಏನು? ಆರ್ ವಾಟ್ ಆರ್ ಯು ಪ್ಯಾಷನೇಟ್ ಅಬೌಟ್? ಈ ತರ ನಿಮ್ಮ ಪ್ಯಾಷನ್ ಏನು? ಸೊ ಇಲ್ಲಿ ಹಾಬೀಸ್ ಸುಮ್ನೆ ಏನೇನೋ ಡ್ಯಾಫ್ ಅಲ್ಲಿ ತುಂಬಕ್ ಹೋಗ್ಬೇಡಿ, ಕೇಳ್ತಾರೆ ಪ್ರಶ್ನೆಗಳು. ಈಗ ಕ್ರಿಕೆಟ್ ಅಂತ ಹೇಳಿದ್ರೆ ಯು ಶುಡ್ ಹ್ಯಾವ್ ಎ ಗುಡ್ ಅಪ್ಡೇಟ್ ಅಬೌಟ್ ಕ್ರಿಕೆಟ್. ಸೊ ಇತ್ತೀಚೆಗೆ 2020 ವರ್ಲ್ಡ್ ಕಪ್ ಗೆದ್ರು, ಸೊ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇರ್ಬೋದು. ಕ್ರಿಕೆಟ್ ಓವರ್ ಆಲ್ ಹೋಲಿಸ್ಟಿಕ್ ಇನ್ಫಾರ್ಮೇಶನ್ ಇರ್ಬೇಕಾಗುತ್ತೆ, ಎಲ್ಲ ಗೊತ್ತಿರ್ಬೇಕು ಅಂತಲ್ಲ, ಅಟ್ಲೀಸ್ಟ್ ಒಂದು ಬೇಸಿಕ್ ನಾಲೆಡ್ಜ್. ಸ್ವಿಮ್ಮಿಂಗ್ ಅಂತ ಹೇಳ್ತೀರಾ ಯಾರಾದ್ರೂ? ಕೇಳ್ತಾರೆ, ಕ್ಯಾನ್ ಯು ನೇಮ್ ಎ ಫ್ಯೂ ಚಾಂಪಿಯನ್ಸ್ ಫ್ರಮ್ ಕರ್ನಾಟಕ ಆರ್ ಇಂಡಿಯಾ? What are the different types of, what are the 4 different strokes in swimming? ಈ ತರ have anybody heard of this? ಯಾರಾದ್ರೂ ಸ್ವಿಮ್ಮರ್ಸ್ ಇದೀರಾ ಇಲ್ಲಿ? ಸ್ವಿಮ್ಮಿಂಗ್ ಈ ತರ ಕೇಳ್ಬಿಡ್ತಾರೆ, ವಾಟ್ ಇಸ್ ಡಾಲ್ಫಿನ್ ಕಿಕ್? ಇದೆಲ್ಲ ಸ್ವಿಮ್ಮಿಂಗ್ ಟರ್ಮ್ಸ್, ಸ್ವಿಮ್ಮಿಂಗ್ ಅಂತ ಅಸೋಸಿಯೇಟ್ ಆಗಿರೋದು. ಚೆಸ್ ಅಂತ ಹೇಳ್ತೀರಾ? ಡೈರೆಕ್ಟ್ ಕೇಳ್ತಾರೆ. ಸೊ ಹೂ ಇಸ್ ದಿಸ್ ಪ್ರಜ್ಞಾನಂದ? ಹೂ ಇಸ್ ಗುಕೇಶ್ ದೊಮ್ಮರಾಜು? ಹೌದಲ್ವಾ? ಏನ್ ಅವ್ರ ಅಚೀವ್ಮೆಂಟ್? ಹೆಂಗ್ ಗ್ರ್ಯಾಂಡ್ ಮಾಸ್ಟರ್ಸ್ ಆದ್ರು, ಹೆಂಗ್ ಚೆಸ್ ಮಾಸ್ಟರ್ಸ್ ಆದ್ರು, ಈ ತರ. ಸೊ ಡೀಟೇಲ್ ಆಗಿ ಗೊತ್ತಿರ್ಬೇಕಾಗತ್ತೆ, ಅಟ್ಲೀಸ್ಟ್ ಬೇಸಿಕ್ಸ್ ಗೊತ್ತಿರ್ಬೇಕಾಗತ್ತೆ ನಿಮ್ ಹಾಬೀಸ್ ಬಗ್ಗೆ. ಓಕೆ, ದೆನ್ ಯ ಪೇರೆಂಟ್ಸ್ ಪ್ರೊಫೆಷನ್. ಸೊ ಬೇಸಿಕ್ಸ್, ಅವ್ರು ಏನ್ ಮಾಡ್ತಾ ಇದ್ದಾರೆ, ಮುಖ್ಯವಾಗಿ ಏನ್ ಅವರ ಒಂದು ಕಾರ್ಯವೈಖರಿ, ಏನ್ ಯಾವ ಕೆಲಸದಲ್ಲಿದ್ದಾರೆ, ಅದು ಗೊತ್ತಿರ್ಬೇಕಾಗತ್ತೆ. ಓಕೆ, ಸೊ ಇದಿಷ್ಟನ್ನು ಸೇರಿಸಿ ಯು ಶುಡ್ ಗಿವ್ ಅ ಬ್ರೀಫ್ ಇಂಟ್ರೊಡಕ್ಷನ್. ಈಗ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ, ಸೊ ನಿಮ್ಮನ್ನ ನೀವು ಪರಿಚಯಿಸ್ಕೊಳ್ಳಿ ಅಂತ. ಸೊ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಹೇಳಿದಾಗ ಮುಖ್ಯವಾಗಿ ನಿಮ್ಮ ಹೆಸರು, ನೀವೇನ್ ಓದಿದಿರಾ, ಯಾವ ಊರಿಂದ ಬರ್ತೀರಾ, ನಿಮ್ ತಂದೆ ತಾಯಿ ಯಾರು, ಅವ್ರೇನ್ ಮಾಡ್ತಿದ್ದಾರೆ, ನಿಮ್ ಹಾಬೀಸ್ ಏನು, ಅಂಡ್ ವೈ ಡು ಯು ವಾಂಟ್ ಟು ಎಂಟರ್ ಸಿವಿಲ್ ಸರ್ವಿಸ್? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ವೈ ಡು ಯು ವಾಂಟ್ ಟು ಎಂಟರ್ ಸಿವಿಲ್ ಸರ್ವಿಸ್? ಎನಿಬಡಿ? ಯಾಕೆ ನಾಗರಿಕ ಸೇವೆ ಮೇಲೆ ನಿಮ್ಗೆ ಇಷ್ಟ ಆಸಕ್ತಿ? ಇಲ್ಲಿವರೆಗೂ ಬಂದಿದ್ದೀರಾ, ಈಗ ವೈಯಕ್ತಿಕ ಸಂದರ್ಶನ ಹಂತದವರೆಗೂ ಬಂದಿದ್ದೀರಾ. ಎಸ್, ಕ್ಯಾನ್ ಎನಿವನ್ ಟೆಲ್ ಮಿ ವೈ ಡು ಯು ವಾಂಟ್ ಟು ಎಂಟರ್ ಸಿವಿಲ್ ಸರ್ವಿಸ್? ಐ ವಾಂಟ್ ಅ ವೆರಿ ಗುಡ್ ಆನ್ಸರ್. ಸೊ ಸುಮ್ನೆ ನಾನು ಸಮಾಜನ ಬದಲಾಯಿಸ್ಬಿಡ್ತೀನಿ, ಅಥವಾ ನಾನು ಜನರಿಗೋಸ್ಕರ ನಿಲ್ತೀನಿ. ಐ ವಾಂಟ್ ಸಮ್ ಗುಡ್ ಆನ್ಸರ್. ವೈ ಡು ಯು ವಾಂಟ್ ಟು ಎಂಟರ್ ಸಿವಿಲ್ ಸರ್ವಿಸ್? ಹೇಳ್ತೀರಾ ಯಾರಾದ್ರೂ? ನೀವು ಇಷ್ಟು ದೂರ ಬಂದಿದ್ದೀರಾ, ಹೇಳ್ಬೇಕು. ವಾಟ್ ಮೇಡ್ ಯು ಟೇಕ್ ಅಪ್ ಸಿವಿಲ್ ಸರ್ವಿಸ್? ಯಾಕೆ ತಗೊಂಡ್ರಿ IAS KS ಪರೀಕ್ಷೆಗಳನ್ನ? ಪರ್ಮನೆಂಟ್ ಜಾಬಾ? ಹೂ ಸೆಡ್ ಇಟ್ಸ್ ಪರ್ಮನೆಂಟ್? ಯು ಕ್ಯಾನ್ ಬಿ ಡಿಸ್ಚಾರ್ಜ್ ಫ್ರಮ್ ದ ಸರ್ವಿಸ್ ಫಾರ್ ಡಿಸಿಪ್ಲಿನರಿ ಆಕ್ಷನ್ ತಗೋಬಹುದು.
ಆಗದೆ ಇರ್ಲಿ, ಬಟ್ ಹೇಳಿದ್ ನಥಿಂಗ್ ಇಸ್ ಪರ್ಮನೆಂಟ್. ಸೊ ಯು ಆರ್ ಕಮಿಂಗ್ ಹಿಯರ್ ಟು ಶೋ ಯುವರ್ ಪವರ್. ಸೊ ತುಂಬಾ ಜನಕ್ಕೆ ಇದು ಬೇಕು, ಅಧಿಕಾರ, ಪವರ್, ಶಕ್ತಿ. ಅಂದ್ರೆ ಇಂಜಿನಿಯರ್ ಮಾಡಿದವರು ಐಟಿಗೆ ಹೋದ್ರೆ ರೆಸ್ಪೆಕ್ಟ್ ಇರೋದಿಲ್ವಾ? ಡಾಕ್ಟರ್ಸ್ ಸೆತಸ್ಕೋಪ್ ಹಿಡಿದು ಪೇಷಂಟ್ಸ್ ಗೆ ಟ್ರೀಟ್ ಮಾಡಿದ್ರೆ ರೆಸ್ಪೆಕ್ಟ್ ಇರೋದಿಲ್ವಾ? ಇಲ್ಲಿ MBBS ಡಾಕ್ಟರ್ಸ್ ಇರ್ಬೋದು, ಸೊ ಯಾರೋ ಒಂದು ದಿನಸಿ ಅಂಗಡಿ ಇರುತ್ತೆ, ಅವರು ಕೂಡ ದೇರ್ ಡೂಯಿಂಗ್ ದೇರ್ ಪಾರ್ಟ್ ಅಲ್ವಾ? ಎವ್ರಿ ಒನ್ ಇಸ್ ಡೂಯಿಂಗ್ ದೇರ್ ಪಾರ್ಟ್, ಕರೆಕ್ಟ್ ಅಲ್ವಾ? ಈಗ BBMP ಯಲ್ಲಿ ಪೌರ ಕಾರ್ಮಿಕರು ನಮ್ಮ ಇಡೀ ನಗರ ರಸ್ತೆಗಳನ್ನೆಲ್ಲ ಶುದ್ಧ ಮಾಡ್ತಾರೆ, ಅದು ಸರ್ವಿಸ್ ಅಲ್ವಾ? ಒಂದಿನ ಅವ್ರು ಬರಲಿಲ್ಲ ಅಂದ್ರೆ ಏನ್ ಆಗ್ಬೋದು ಯೋಚನೆ ಮಾಡಿ. Then what made you take up? Is it power, or is it, as someone said, it is permanent? Permanent ಅಲ್ಲ, but still ಸ್ವಲ್ಪ ಜಾಬ್ ಸೆಕ್ಯೂರಿಟಿ ಅಂತ ಕರೆಯೋಣ, ಪರ್ಮನೆಂಟ್ ಅನ್ನಕ್ಕಿಂತ. These are the type of questions that will be asked. ಒಂದು ಸಜೆಷನ್ ಕೊಡ್ತೀನಿ, ದಯವಿಟ್ಟು ಈ ಉತ್ತರಗಳನ್ನ ಕೊಡ್ಬೇಡಿ. ಈ ಉತ್ತರಗಳನ್ನ ಕೊಟ್ರೆ ಒಳ್ಳೇದಲ್ಲ ಅಂತ ನನ್ನ ಅನಿಸಿಕೆ. ಪವರ್, ನಾವ್ ಯಾರ ಮೇಲೂ ಪವರ್ ತೋರ್ಸಕ್ ಬರ್ತಿಲ್ಲ, ಆಯ್ತಲ್ಲ? ಸೊ ನಾನೀಗ ಸುಮಾರು 9ನೇ ವರ್ಷದ ಸರ್ವಿಸ್ ಅಲ್ಲಿ ಇದ್ದೀನಿ. ಏಪ್ರಿಲ್ ಬಂದ್ರೆ 9 years ಆಗುತ್ತೆ. ಯು ಕ್ಯಾನ್ ಡೂ ಸಮಥಿಂಗ್ ಗುಡ್ ಟು ದ ಸೊಸೈಟಿ. ಬೇರೆದ್ರಲ್ಲಿ ಮಾಡಕ್ ಆಗಲ್ಲ ಅಂತಲ್ಲ, ಇಲ್ಲಿ ಹೆಚ್ಚು ಸ್ಕೋಪ್ ಇದೆ ಟು ಬಿಕಮ್ ಅನ್ ಏಜೆಂಟ್ ಆಫ್ ಸೋಷಿಯಲ್ ಚೇಂಜ್. ಲೆಟ್ ಇಟ್ ಬಿ ಅಟ್ ಎ ನ್ಯಾನೋ ಸ್ಕೇಲ್ ಆರ್ ಮೈಕ್ರೋಸ್ಕೋಪಿಕ್ ಸ್ಕೇಲ್. ಸಣ್ಣ ಪ್ರಮಾಣದಲ್ಲಿ ಇರಬಹುದು, ಆದ್ರೆ ಸಮಾಜದಲ್ಲಿ ಒಂದು ಬದಲಾವಣೆ ಮಾಡುವಂತ ಒಂದು ಅವಕಾಶನ ನಿಮ್ಗೆ ನಾಗರಿಕ ಸೇವೆ ಕೊಡುತ್ತೆ. ಯು ಕ್ಯಾನ್ ಬ್ರಿಂಗ್ ಸಮ್ ಚೇಂಜ್ ಇನ್ ದ ಸೊಸೈಟಿ ಅಟ್ ಯುವರ್ ಲೆವೆಲ್. ಈಗ AC ರೆವೆನ್ಯೂ ಆಗ್ತೀರಾ, ಲೆಟ್ ಅಸ್ ಅಸ್ಯೂಮ್ ತಹಶೀಲ್ದಾರ್ ಆಗ್ತೀರಾ. ಜಸ್ಟ್ ಎ ಮಿನಿಟ್. ತಹಶೀಲ್ದಾರ್ ಆಗ್ತೀರಾ, ಏನ್ ತಹಶೀಲ್ದಾರ್ ಜವಾಬ್ದಾರಿಗಳು ಯಾರಾದ್ರೂ ಹೇಳ್ತೀರಾ? ಎಷ್ಟು ಪೋಸ್ಟ್ ಇದಾವೆ ತಹಶೀಲ್ದಾರ್ 384ರಲ್ಲಿ? ಎಷ್ಟಿದೆ ಅಮ್ಮ? ಓಕೆ, ಏನಮ್ಮ ನೀವೇ ಹೇಳಿ, ತಹಶೀಲ್ದಾರ್ ಜವಾಬ್ದಾರಿಗಳೇನು? ತಾಲೂಕ್ ರೆವೆನ್ಯೂ ಕಲೆಕ್ಟ್ ಮಾಡೋದು. ಓಕೆ, ಅದೇ ಮುಖ್ಯವಾದ ಜವಾಬ್ದಾರಿನ? ಲ್ಯಾಂಡ್ ಡಿಸ್ಪ್ಯೂಟ್ಸ್. ಓಕೆ, ಈಗ ನೋಡಿ, ತಹಶೀಲ್ದಾರ್ ಇಸ್ ಆಲ್ಸೋ ಏನ್ ಹೇಳ್ತಾರೆ ತಹಶೀಲ್ದಾರ್ಗೆ? ತಾಲೂಕಾ ಮ್ಯಾಜಿಸ್ಟ್ರೇಟ್ ಅಥವಾ ತಾಲೂಕಿನ ದಂಡಾಧಿಕಾರಿ ಅಂತ ಹೇಳ್ತಾರೆ ಅಲ್ವಾ? ಏನದು ಲ್ಯಾಂಡ್ ಡಿಸ್ಪ್ಯೂಟ್? ಈಗ ಇಬ್ರ ಮಧ್ಯೆ ಸುಮಾರು 10 ಕುಂಟೆ ಭೂಮಿದು ಏನೋ ಒಂದು ವಿವಾದ ಆಗಿದೆ, ಅಣ್ಣ ತಮ್ಮಂದ್ರ ಮಧ್ಯೆ ಅಂತಾನೆ ಅನ್ಕೋಣ. ಅಥವಾ ಯಾರೋ ಒಬ್ರು ಸರ್ಕಾರಿ ಭೂಮಿನ ಅನಧಿಕೃತವಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಇಲ್ಲಿಗಲ್ ಅಕ್ವಿಸಿಷನ್ ಆಫ್ ಗೌರ್ಮೆಂಟ್ ಲ್ಯಾಂಡ್. ಸೊ ಅದನ್ನ ಬಿಡಿಸೋದು ಅಥವಾ ಈ ವಿವಾದನ ಬಗೆಹರಿಸೋದೆಲ್ಲ ತಹಶೀಲ್ದಾರ್ ಕೈಯಲ್ಲಿರುತ್ತೆ. ಸೊ ಇಲ್ಲಿ ಸರಿಯಾದಂತ ತೀರ್ಪು ಕೊಟ್ರೆ ಸಮಾಜಕ್ಕೆ ನಿಮ್ಮ ಕೈಲಾದಂತ ಸೇವೆ ಮಾಡ್ದಂಗೆ ಆಗತ್ತೆ. ಸೊ ತಹಶೀಲ್ದಾರ್ ಇರ್ಬೋದು, ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರ್ಯಾರು ಇರ್ತಾರಲ್ಲ, ದೇರ್ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ ಇಸ್ ಟು ಪ್ರೊಟೆಕ್ಟ್ ದ ಗವರ್ಮೆಂಟ್ ಲ್ಯಾಂಡ್. ಸರ್ಕಾರದ ಆಸ್ತಿ ಅಥವಾ ಭೂಮಿ ಏನಿದೆಯಲ್ಲ ಅದನ್ನ ಅನಧಿಕೃತವಾಗಿ ಒತ್ತುವರಿ ಆಗೋ ಹಾಗೆ ಮಾಡಬಾರ್ದು. ಓಕೆ, ಅದೇ ತರ ಇನ್ನೊಂದು ಮುಖ್ಯವಾದ ಜವಾಬ್ದಾರಿ ಏನಿರುತ್ತೆ ಅಂದ್ರೆ, he or she should make sure that land is used for public good. ಸಾರ್ವಜನಿಕ ಹಿತಾಸಕ್ತಿಗೆ ಆ ಒಂದು ಆಸ್ತಿ ಅಥವಾ ಭೂಮಿ ಉಪಯೋಗ ಆಗೋ ತರ ನೋಡ್ಕೋಬೇಕಾಗುತ್ತೆ. ಇನ್ನು ಹಲವಾರು ತರ ಡ್ಯೂಟಿ ಇದೆ. ತಹಶೀಲ್ದಾರ್ ಇರ್ಬೋದು, AC ಇರ್ಬೋದು, ಅವರು ಪ್ರೋಟೋಕಾಲ್ ಆಫೀಸರ್ ಆಗಿರ್ತಾರೆ, ಕರೆಕ್ಟ್ ಅಲ್ವಾ? ಸೊ ಯಾರಾದ್ರೂ ಈಗ ತಹಶೀಲ್ದಾರ್ ಅಂದ್ರೆ MLA ನ ಸ್ವಾಗತಿಸೋದು, ಅಥವಾ ಯಾವ್ದಾದ್ರು ಮಂತ್ರಿ ಬಂದ್ರೆ ಅಥವಾ ಮುಖ್ಯಮಂತ್ರಿಗಳು ಬಂದ್ರೆ ಸ್ವಾಗತಿಸೋದು, ಅವ್ರಿಗೆ ಬೇಕಾದಂತ ಸೌಕರ್ಯಗಳನ್ನ ಮಾಡ್ಕೊಳ್ಳೋದು, ಇದೆಲ್ಲ ಇರುತ್ತೆ ಪ್ರೋಟೋಕಾಲ್ ಡ್ಯೂಟಿ. ಓಕೆ, ಸೊ ನಿಮ್ಮ ಪ್ರಿಫರೆನ್ಸ್ ಏನ್ ಕೊಟ್ಟಿರ್ತೀರಲ್ಲ, ದಟ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಮ್ ಪೀಪಲ್ ಡೋಂಟ್ ಪ್ರಿಫರ್ ಪೊಲೀಸ್ ಜಾಬ್, ಸೆಕೆಂಡ್ ಪ್ರಿಫರೆನ್ಸ್ ಕೊಡಲ್ಲ. ಅವಾಗ ಕೇಳ್ಬೋದು, ಯಾಕೆ ನಿಮ್ಗೆ ಪೊಲೀಸ್ ಕೆಲಸ ಮಾಡ್ಲಿಕ್ಕೆ ಏನ್ ಕಷ್ಟ ಆಗ್ಬೋದು?
ಕೆಲವರು ಎ ಸಿ ಆದ್ಮೇಲೆ ನೇರವಾಗಿ ತಹಶೀಲ್ದಾರ್ ಕೊಟ್ಟಿರ್ತಾರೆ. ಯಾಕೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಮಾತ್ರ ಕೆಲಸ ಮಾಡಬೇಕಾ, ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಕ್ಕಾಗಲ್ವಾ? ಈ ತರ ಎಲ್ಲ ಪ್ರಶ್ನೆಗಳು ಬರುತ್ತೆ. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿ ಪೋಸ್ಟ್. ಈಗ ಎ ಸಿ ತಹಶೀಲ್ದಾರ್ ನಾನು ಹೇಳಿದೆ. ಸೊ ಡಿವೈಎಸ್ಪಿ ಇವರ ಜವಾಬ್ದಾರಿಗಳೇನು? ಯಾವ ಹಂತದಲ್ಲಿ ಕೆಲಸ ಮಾಡ್ತಾರೆ ಇವರು? ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಎಲ್ಲಿ ಕೆಲಸ ಮಾಡ್ತಾರೆ, ಯಾವ ಹಂತದಲ್ಲಿ? ತಾಲೂಕಲ್ಲ? ಆರ್ ಯು ಶ್ಯೂರ್? ತಾಲೂಕಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ. ತಾಲೂಕ್ ಮೇಲೆ ಒಂದು ಸಬ್ ಡಿವಿಷನ್ ಇರುತ್ತಲ್ಲ, ಅಲ್ಲಿ ಡಿವೈಎಸ್ಪಿ ಇರ್ತಾರೆ. ಸೊ ನೀವು ಬೆಂಗಳೂರಿಂದ ಹೊರಗೋದ್ರೆ ಅಥವಾ ಯಾವ್ಯಾವ ಕಮಿಷನರೇಟ್, ಪೊಲೀಸ್ ಕಮಿಷನರೇಟ್ ಇದೆಯೋ ಅಲ್ಲಿಂದ ಹೊರಗೋದ್ರೆ ಅಲ್ಲೆಲ್ಲಾ ಕಡೆ ಸಬ್ ಡಿವಿಷನ್, ಉಪವಿಭಾಗ ಮಟ್ಟದಲ್ಲಿ ಡಿವೈಎಸ್ಪಿ ಕೆಲಸ ಮಾಡ್ತಾರೆ. ದರ್ ಮೇನ್ ರೋಲ್ ಇಸ್ ಲಾ ಅಂಡ್ ಆರ್ಡರ್ ಅಲ್ವಾ, ಕಾನೂನು ಸುವ್ಯವಸ್ಥೆ ಕಾಪಾಡೋದು. ಅಂಡ್ ದೇ ವಿಲ್ ಬಿ ಅಸಿಸ್ಟಿಂಗ್ ದ ರೆವೆನ್ಯೂ ಆಫೀಸರ್, AC or DC, ಇನ್ ಮೇಂಟೈನಿಂಗ್ ದ ಲಾ ಅಂಡ್ ಆರ್ಡರ್. ಅದೇ ತರ ತಹಶೀಲ್ದಾರ್ಗೆ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ ಅಸಿಸ್ಟ್ ಮಾಡೋದಕ್ಕೆ. ಸೊ ಸಿಟಿಗೆ ಬಂದ ತಕ್ಷಣ ಅವರ ರೋಲ್ ಚೇಂಜ್ ಆಗ್ಬಿಡುತ್ತೆ. ಇಟ್ ವಿಲ್ ಬಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಸೊ ನೆಕ್ಸ್ಟ್ ಏನಿದೆ, AC ಕಮರ್ಷಿಯಲ್ ಟ್ಯಾಕ್ಸ್ ಇದೆ. ಸೊ ಈಗ ಇರೋದು ಹೇಳ್ತೀನಿ. ಮುಖ್ಯವಾಗಿ ದೇರ್ ಮೇನ್ ಜಾಬ್ ಇಸ್ ಟು ಇಂಪ್ಲಿಮೆಂಟ್ GST ಆರ್ ಕಲೆಕ್ಟ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಹೌದಲ್ವಾ? ನಾವೊಂದು ಪ್ರಶ್ನೆ ಕೇಳ್ತೀನಿ. ಇತ್ತೀಚೆಗೆ ರಿಫಾರ್ಮ್ಸ್ ತಂದ್ರು ಅಲ್ವಾ GST ಅಲ್ಲಿ? ತಂದ್ರ? GST 2.0 ಅಂತ ಬಂತು. ಯಾವ್ಯಾವ ಸೆಕ್ಟರ್ಗೆ ಬೆನಿಫಿಟ್ ಆಯ್ತು? ಹೌ ಮೆನಿ ಟ್ಯಾಕ್ಸ್ ಸ್ಲ್ಯಾಬ್ಸ್ ಡು ವಿ ಹ್ಯಾವ್ ನೌ ಇನ್ GST? ಈ ಒಂದು ಸರಕು ಹಾಗೂ ಸೇವಾ ತೆರಿಗೆಯಲ್ಲಿ ಎಷ್ಟು ಸ್ಲ್ಯಾಬ್ಸ್ ಇದೆ ಈಗ? ಮೊದಲು 4 ಸ್ಲ್ಯಾಬ್ ಇತ್ತಲ್ವಾ, 5, 12, 18, 28 ಅಂತ. ಈಗ ಎಷ್ಟು ಸ್ಲ್ಯಾಬ್ ಇದೆ? 2. ಯಾವ್ದದು? 5 and 18. ಗುಡ್. ಇನ್ನೊಂದು 40% ಸ್ಲ್ಯಾಬ್ ಕೂಡ ಇದೆ, ಜ್ಞಾಪಕ ಇಟ್ಕೊಳ್ಳಿ. ವೇರ್ ಎವರ್ ವಿ ಹ್ಯಾವ್ ದ ಸಿನ್ ಗೂಡ್ಸ್ ಆರ್ ದ ಲಕ್ಸುರಿ ಐಟಮ್ಸ್. ಸಿನ್ ಗೂಡ್ಸ್ ಅಂದ್ರೆ ಟೊಬ್ಯಾಕೋ, ಲಕ್ಸುರಿ ಐಟಮ್ಸ್ ಅಂದ್ರೆ ಹೈ ಎಂಡ್ ಕಾರ್ಸ್. ಸೊ ಇದಕ್ಕೆಲ್ಲ 40% ಇದೆ. ಸೊ ಅಡಿಷನಲ್ ಸೆಸ್ ಕೂಡ ಹಾಕ್ತಾರೆ, ನಿಮ್ಗೆ ಗೊತ್ತಿದೆ. ಸೊ ಡಸ್ ಎನಿವನ್ ನೋ ಹೂ ಸಜೆಸ್ಟೆಡ್ ದಿಸ್ GST ರಿಫಾರ್ಮ್ಸ್? ಈ ಒಂದು GST ಅಲ್ಲಿ ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಮೇಲೆಲ್ಲ 18% ಇತ್ತು. ದೇ ಆರ್ ಎಸೆನ್ಷಿಯಲ್ ಸರ್ವಿಸಸ್. ಅದ್ರ ಮೇಲೆ 0% ಮಾಡಿದ್ರು. ಯಾಕೆ? ಯಾರ ಒಂದು ಶಿಫಾರಸ್ ಮೇಲೆ ಮಾಡಿದ್ರು ಇದನ್ನ? ಜ್ಞಾಪಕ ಇಟ್ಕೊಳ್ಳಿ. ಇನ್ 2021 ಸೆಂಟ್ರಲ್ ಗವರ್ಮೆಂಟ್ ಹ್ಯಾಡ್ ಕಾನ್ಸ್ಟಿಟ್ಯೂಟೆಡ್ ಸಮಥಿಂಗ್ ಕಾಲ್ಡ್ ಗ್ರೂಪ್ ಆಫ್ ಮಿನಿಸ್ಟರ್ಸ್, GOM ಅಂತ ಮಾಡಿದ್ರು. ಅದರ ನೇತೃತ್ವನ ಕರ್ನಾಟಕದಲ್ಲಿ ವಹಿಸ್ಕೊಂಡಿದ್ದು ಆಗಿನ ಮುಖ್ಯಮಂತ್ರಿ ಆದಂತ ಬಸವರಾಜ ಬೊಮ್ಮಾಯಿ ಅವರು. ಸೊ ಹಿ ಹೆಡೆಡ್ ಟ್ಯಾಕ್ಸ್ ರ್ಯಾಷನಲೈಸೇಷನ್ ಕಮಿಟಿ. ಸೊ ಅದರ ಶಿಫಾರಸ್ಸಿನ ಪ್ರಕಾರ ಈಗ ಕಡಿಮೆ ಮಾಡಿದ್ದಾರೆ. ಈಗ ಈ ಒಂದು ಹೇಳಿ, ಸೊ ದೇ ಹ್ಯಾವ್ ರೆಡ್ಯೂಸ್ ದ ರೇಟ್ ಆಫ್ ಟ್ಯಾಕ್ಸ್. ಸುಮಾರು ಸರಕು ಸೇವೆಗಳ ಒಂದು ರೇಟ್ ಆಫ್ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದ್ದಾರೆ, ಕೆಲವನ್ನ ಜಾಸ್ತಿನೂ ಮಾಡಿದ್ದಾರೆ. ಉದಾಹರಣೆಗೆ ಸಿನ್ ಗೂಡ್ಸ್ ಅಂಡ್ ಲಕ್ಸುರಿ ಗೂಡ್ಸ್. ವಾಟ್ ಬೆನಿಫಿಟ್ ವಿಲ್ ಪೀಪಲ್ ಗೆಟ್ ಫ್ರಮ್ ದಿಸ್ ಅಂಡ್ ವಾಟ್ ಬೆನಿಫಿಟ್ ವಿಲ್ ಗವರ್ಮೆಂಟ್ ಗೆಟ್ ಫ್ರಮ್ ದಿಸ್? ಈ ಒಂದು ನಡೆಯಿಂದ ಜನರಿಗೆ ಆಗುವಂತ ಲಾಭ ನಿಮ್ಗೆ ಗೊತ್ತೇ ಇದೆ. ರೇಟ್ ಆಫ್ ಟ್ಯಾಕ್ಸ್ ಕಡಿಮೆ ಆಗುತ್ತೆ, ದೇರ್ ಪರ್ಚೇಸಿಂಗ್ ಪವರ್ ಇಂಪ್ರೂವ್ ಆಗುತ್ತೆ. ಸೊ ಈಗ ಎಷ್ಟೊಂದ್ ಕಡೆ ಹೆಲ್ತ್ ಇನ್ಶೂರೆನ್ಸ್ ಮೇಲೆ, ಲೈಫ್ ಇನ್ಶೂರೆನ್ಸ್ ಮೇಲೆಲ್ಲ ಮೊದಲು 18% ಕೊಡ್ತಿದ್ದವ್ರು ಈಗ 0% ಟ್ಯಾಕ್ಸೇ ಇಲ್ಲ. ಸೊ ಬೇಬಿ ಪ್ರಾಡಕ್ಟ್ಸ್ ಇರ್ಬೋದು, ಹೈಜೀನ್ ಪ್ರಾಡಕ್ಟ್ಸ್ ಇರ್ಬೋದು, ಎಲ್ಲಾದ್ರ ಮೇಲೆ ಕಡಿಮೆ ಮಾಡಿದ್ದಾರೆ. ನೋಟ್ ಬುಕ್ಸ್ ಇರ್ಬೋದು. ಸೊ ಇದರಿಂದ ಜನರ ಪರ್ಚೇಸಿಂಗ್ ಪವರ್ ಇಂಪ್ರೂವ್ ಆಗುತ್ತೆ, ಬಿಕಾಸ್ ದೇ ಆರ್ ನಾಟ್ ಪೇಯಿಂಗ್ ಎನಿ ಟ್ಯಾಕ್ಸ್. ವಿಲ್ ಗವರ್ಮೆಂಟ್ ಹ್ಯಾವ್ ಎನಿ ಬೆನಿಫಿಟ್ ಫ್ರಮ್ ದಿಸ್ ಆರ್ ವಿಲ್ ಗವರ್ಮೆಂಟ್ ಬಿ ಓನ್ಲಿ ಅಟ್ ಲಾಸ್? ಸರ್ಕಾರಕ್ಕೆ ಇದರಿಂದ ಬರೀ ನಷ್ಟ ಆಗತ್ತಾ ಅಥವಾ ಏನಾದ್ರು ಉಪಯೋಗ ಇದೆಯಾ? ಲಾಸ್ ಆಗಲ್ವಾ? ಚೂರು ಲಾಸ್ ಆಗಲ್ಲ. ಲಾಸ್ ಆಗುತ್ತೆ ಇನಿಷಿಯಲ್ ಫೇಸ್ ಅಲ್ಲಿ, ಬಟ್ ಆಮೇಲೆ ಅದು ಸ್ಟೆಬಿಲೈಸ್ ಆಗುತ್ತೆ. ಹೇಗ್ ಸ್ಟೆಬಿಲೈಸ್ ಆಗುತ್ತೆ ಯಾರಾದ್ರೂ ಹೇಳ್ತೀರಾ? ಪ್ರೊಡಕ್ಷನ್ ಇಂಪ್ರೂವ್ ಆಗುತ್ತೆ. ವೆರಿ ಗುಡ್. ಇಲ್ಲಿ ಏನಾಗುತ್ತೆ ನಿಮ್ಗೆ, ಅಲ್ಟಿಮೇಟ್ಲಿ ಜನ ಜಾಸ್ತಿ ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ದ ಟ್ಯಾಕ್ಸ್ ಬೇಸ್ ವಿಲ್ ಇಂಪ್ರೂವ್. ಜಾಸ್ತಿ ಜನ ಖರೀದಿಸೋದಕ್ಕೆ ಶುರು ಮಾಡ್ತಾರೆ. ಸೊ ಆಬ್ವಿಯಸ್ಲಿ ಪ್ರೊಡಕ್ಷನ್ ಇಂಪ್ರೂವ್ ಆಗುತ್ತೆ. ಪ್ರೊಡಕ್ಷನ್ ಇಂಪ್ರೂವ್ ಆದ್ರೆ GDP ಇಂಪ್ರೂವ್ ಆಗುತ್ತೆ. ಪ್ರೊಡಕ್ಷನ್ ಇಂಪ್ರೂವ್ ಆಗ್ತಾ ಇದ್ದಂಗೆ ಇಂಪೋರ್ಟ್ಸ್ ಮೇಲೆ ನಾವು ಕಡಿಮೆ ಫೋಕಸ್ ಮಾಡಿ ಎಕ್ಸ್ಪೋರ್ಟ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಬಹುದು. ಟ್ರೇಡ್ ಬ್ಯಾಲೆನ್ಸ್ ಆಗುತ್ತೆ. ಈ ತರ ಎಲ್ಲ ಲಾಭ ಆಗುತ್ತೆ. ಓಕೆ. ಸೊ ಜಾಬ್ ಪ್ರಿಫರೆನ್ಸಸ್ ಒಂದಷ್ಟು ಪೋಸ್ಟ್ ಹೇಳಿದೀನಿ. ಇನ್ನೂ ಒಂದು ಇಒ ಇದೆಯಾ ನಿಮ್ಮಲ್ಲಿ? ಇದೆಯಾ?
ಎಕ್ಸಿಕ್ಯೂಟಿವ್ ಆಫೀಸರ್ ಪೋಸ್ಟ್ ಇದೆಯಾ? ಓಕೆ. ವಾಟ್ ಆರ್ ಹಿಸ್ ರೆಸ್ಪಾನ್ಸಿಬಿಲಿಟೀಸ್ ಆರ್ ಹರ್ ರೆಸ್ಪಾನ್ಸಿಬಿಲಿಟೀಸ್ ಆಸ್ ಇಒ? ತಾಲೂಕ್ ಪಂಚಾಯತಿನ ಕಾರ್ಯನಿರ್ವಾಹಕ ಅಧಿಕಾರಿ ಅವರ ಮುಖ್ಯವಾದ ಜವಾಬ್ದಾರಿಗಳೇನು ಯಾರಾದ್ರೂ ಹೇಳ್ತೀರಾ? ಅವರು ಕೂಡ ಸಬ್ ಡಿವಿಷನ್ ವರ್ಕ್ ಮಾಡ್ತಾರಾ? ಇಲ್ಲ, ತಾಲೂಕ್ ಲೆವೆಲ್ ಅಲ್ಲಿ ವರ್ಕ್ ಮಾಡೋದು ಇಒಗಳು. ಆದ್ರೆ ಅದೊಂದು ಕ್ಲಾಸ್ 1 ಪೋಸ್ಟ್. ಸೊ ಇಒ ಏನ್ ಮಾಡ್ಬೇಕಾಗ್ತಂದ್ರೆ ತಾಲೂಕ್ ಮಟ್ಟದಲ್ಲಿ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ತಾಲೂಕ್ ಪಂಚಾಯತ್ ಎಲೆಕ್ಟೆಡ್ ಬಾಡಿ. ಸೊ ಇಲ್ಲಿಗೆ ಇಒ ವರ್ಕ್ ಮಾಡ್ತಾರೆ ಇಲ್ಲಿ. ಸೊ ದೇರ್ ಮೇನ್ ರೆಸ್ಪಾನ್ಸಿಬಿಲಿಟೀಸ್ ಇಸ್ ರೂರಲ್ ಡೆವಲಪ್ಮೆಂಟ್. ಗ್ರಾಮೀಣ ಅಭಿವೃದ್ಧಿಗೆ ಯಾವ ಕಾರ್ಯಕ್ರಮಗಳಿದೆಯೋ ಅದನ್ನ ಕಾರ್ಯರೂಪಕ್ಕೆ ತರೋದು ಅಥವಾ ಇಂಪ್ಲಿಮೆಂಟ್ ಮಾಡುವಂಥದ್ದು. ಸೊ ಹಲವಾರು ಪ್ರೋಗ್ರಾಮ್ಸ್ ಇದೆ, ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಸ್ವಚ್ಛ ಭಾರತ್ ಇರ್ಬೋದು, ಅಥವಾ ನರೇಗಾ, ಈಗೇನೋ ಜಿ ರಾಮ್ ಜಿ ಅಂತ ರಿನೇಮ್ ಮಾಡಿದಾರಲ್ಲ ಅದು. ಸೊ ದಟ್ ಈಸ್ ಆಲ್ಸೋ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್ ನಿಮ್ ಇಂಟರ್ವ್ಯೂಗೆ. ಜಿ ರಾಮ್ ಜಿ. ಜಸ್ಟ್ ಟ್ರೈ ಟು ಫೈಂಡ್ ಔಟ್ ದ ಡಿಫರೆನ್ಸ್ ಬಿಟ್ವೀನ್ ನರೇಗಾ, MNREGS ಅಂಡ್ ಜಿ ರಾಮ್ ಜಿ. ಅಟ್ಲೀಸ್ಟ್ ಒಂದು 3 to 4 ಮೇನ್ ಡಿಫರೆನ್ಸಸ್ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಓಕೆ, ಯಾಕಂದ್ರೆ ತುಂಬಾ ಸುದ್ದಿಯಲ್ಲಿತ್ತು. ಸೊ ಈ ತರ ಎಲ್ಲಾ ಕಾರ್ಯಕ್ರಮಗಳನ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳನ್ನ ಕಾರ್ಯರೂಪಕ್ಕೆ ತರ್ತಾರೆ. ಸೊ ಕಮಿಂಗ್ ಟು ವಾಟ್ ಟು ಪ್ರಿಪೇರ್, ಏನು ಓದ್ಕೋಬೇಕು ಈಗಿರೋ ಸಮಯದಲ್ಲಿ? 23ರಿಂದ ಅಲ್ಲ ಇಂಟರ್ವ್ಯೂ. ಸೊ ಹೌ ಮೆನಿ ಆಫ್ ಯು ಹ್ಯಾವ್ ಇಂಟರ್ವ್ಯೂಸ್ ಇನ್ ದ ಮಂತ್ ಆಫ್ ಮಾರ್ಚ್? ಎಷ್ಟು ಜನಕ್ಕೆ ಮಾರ್ಚ್ ಅಲ್ಲೇ ಇಂಟರ್ವ್ಯೂ ಇದೆ? ಸೊ ನಿಮ್ಗೆಲ್ಲ ಟೈಮ್ ಸ್ವಲ್ಪ ಕಡಿಮೆ ಇದೆ. ಸೊ ಡೈಲಿ ಒಂದು 3 to 4 ಅವರ್ಸ್ ಸೀರಿಯಸ್ ಎಫರ್ಟ್ಸ್ ಮಾಡ್ಬೇಕಾಗತ್ತೆ. ವಾಟ್ ಟು ಪ್ರಿಪೇರ್. ಸೊ ಫಸ್ಟ್ ಆಫ್ ಆಲ್ ಯು ಡೋಂಟ್ ಹ್ಯಾವ್ ಎನಿ ಆಪ್ಷನಲ್, ಐಚ್ಛಿಕ ವಿಷಯಗಳಿಲ್ಲ. ಸೊ ಅದ್ರ ಬಗ್ಗೆ ಯೋಚನೆ ಮಾಡೋ ಹಾಗಿಲ್ಲ. ಸೊ ಮುಖ್ಯವಾಗಿ ಯು ಶುಡ್ ಪ್ರಿಪೇರ್ ಆನ್ ಕರೆಂಟ್ ಅಫೇರ್ಸ್. ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಒಂದು ಒಳ್ಳೆ ಜ್ಞಾನ ಇರಬೇಕಾಗತ್ತೆ. ಅರ್ಥ ಆಗ್ತಿದೆ ಅಲ್ಲ? ಯು ಶುಡ್ ಹ್ಯಾವ್ ಎ ಗುಡ್ ನಾಲೆಡ್ಜ್ ಆನ್ ಕರೆಂಟ್ ಅಫೇರ್ಸ್. ಐ ವಿಲ್ ಗಿವ್ ಯು ಸಮ್ ಇಂಪಾರ್ಟೆಂಟ್ ಟಾಪಿಕ್ಸ್ ದಟ್ ಆರ್ ಇನ್ ನ್ಯೂಸ್. ಸೊ ಇತ್ತೀಚೆಗೆ ಒಂದು ಸುಮಾರು 1 ಅಥವಾ 2 ವರ್ಷದಿಂದ ಯಾವ ವಿಷಯಗಳು ತುಂಬಾನೇ ಸುದ್ದಿಯಲ್ಲಿದೆಯೋ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ಅದನ್ನ ಬಿಟ್ಟು ಬೇರೆ ಏನಾದ್ರೂ ಪ್ರಿಪೇರ್ ಆಗ್ಬೇಕು ಅಂತ ಹೇಳಿದ್ರೆ ನಾನು ಕೊನೆಯಲ್ಲಿ ಒಂದಷ್ಟು ಟಿಪ್ಸ್ ಕೊಡ್ತೀನಿ ಅದ್ರ ಬಗ್ಗೆ. ಸೊ ಇಲ್ಲಿ ಒಂದಷ್ಟು ಟಾಪಿಕ್ ವೈಸ್ ಹೋಗ್ತೀನಿ ನಾನು. ಸೊ ಬೇಸಿಕ್ಸ್ ಕೂಡ ಅದ್ರ ಬಗ್ಗೆ ಒಂಚೂರು ಕವರ್ ಮಾಡ್ಬೋದು. ಎಸ್, ಸೊ ಐ ವಾಂಟ್ ಟು ಮೇಕ್ ದಿಸ್ ಎ ಡಿಸ್ಕಷನ್ ಓರಿಯೆಂಟೆಡ್ ಕ್ಲಾಸ್. ಸೊ ಹಾಗಿರೋದ್ರಿಂದ ಯು ಶುಡ್ ಆನ್ಸರ್. ಸೊ ಇದೆಲ್ಲ ಓದಿದಿರ ಆಲ್ರೆಡಿ ನೀವು. ಸೊ 16th ಫಿನಾನ್ಸ್ ಕಮಿಷನ್ ಬಗ್ಗೆ ಪ್ರಶ್ನೆಗಳು ಕೇಳೋ ಸಾಧ್ಯತೆ ಇರುತ್ತೆ. 16ನೇ ಒಂದು ಹಣಕಾಸು ಆಯೋಗ ಅಥವಾ ವಿತ್ತೀಯ ಆಯೋಗ. ಇಸ್ ಇಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ? ಇದೊಂದು ಸಾಂವಿಧಾನಿಕ ಸಂಸ್ಥೆನಾ ಅಲ್ವಾ? ಎಸ್, ಓಕೆ. ಆರ್ ದ ರೆಕಮೆಂಡೇಶನ್ಸ್ ಬೈಂಡಿಂಗ್ ಆನ್ ದ ಗವರ್ನಮೆಂಟ್? ಸರ್ಕಾರ ಇದನ್ನ ಒಪ್ಲೇಬೇಕು ಅಂತ ಏನಾದ್ರೂ ಇದೆಯಾ? ಇಲ್ಲ. ಓಕೆ. ಎಷ್ಟು ವರ್ಷಕ್ಕೆ ಇದನ್ನ ಪಾಲಿಸ್ತಾರೆ? 5 years. ವೆರಿ ಗುಡ್. 16th ಫಿನಾನ್ಸ್ ಕಮಿಷನ್ ರೆಕಮೆಂಡೇಶನ್ಸ್ ಸ್ಟಾರ್ಟ್ ಮಾಡಿದಾರಾ ಅನ್ಸರ್ಸೋದಕ್ಕೆ? ಯಾವಾಗ ಸ್ಟಾರ್ಟ್ ಮಾಡ್ತಾರೆ? April 1st, 2026 ಇಂದ 5 years, March 31st, 2031. ಓಕೆ. ಸೊ ವಾಟ್ ಆರ್ ದ ಮೇನ್ ರೆಕಮೆಂಡೇಶನ್ಸ್ ಆಫ್ 16th ಫಿನಾನ್ಸ್ ಕಮಿಷನ್? ಯಾರಾದ್ರೂ ಹೇಳ್ಬೋದಾ? 16ನೇ ವಿತ್ತೀಯ ಆಯೋಗ ಅಥವಾ ಹಣಕಾಸು ಆಯೋಗ. ಯಾರಿದ್ರು ಅದರ ಚೇರ್ಪರ್ಸನ್? ಅರವಿಂದ್ ಪಣಗಾರಿಯಾ. ಓಕೆ. ಏನ್ ಶಿಫಾರಸ್ ಕೊಟ್ಟಿದ್ದಾರೆ? ವಾಟ್ ಆರ್ ಹಿಸ್ ಕೀ ರೆಕಮೆಂಡೇಶನ್ಸ್? ಡೈರೆಕ್ಟ್ ಕ್ವಶನ್ ಕೇಳೋ ಸಾಧ್ಯತೆ ಇರುತ್ತೆ. ತುಂಬಾ ಚರ್ಚೆ ಆಯ್ತು. ಕರ್ನಾಟಕಕ್ಕೆ ಬಂದಿದ್ರು ಒಂದು ಟೀಮು, ನಮ್ಮ ಒಂದು ಸಲಹೆಗಳನ್ನ ತಗೊಂಡು ಹೋದ್ರು. ದೇ ಹ್ಯಾವ್ ಆಲ್ಸೋ ಇನ್ಕಾರ್ಪೊರೇಟೆಡ್ ಅ ಫ್ಯೂ ಥಿಂಗ್ಸ್. ಸೊ ವಾಟ್ ಪರ್ಸೆಂಟೇಜ್ ಆಫ್ ಡಿವಿಸಿಬಲ್ ಪೂಲ್ ವಿಲ್ ಗೋ ಟು ಸ್ಟೇಟ್ಸ್? ಎನಿಬಡಿ? ವೆರಿ ಗುಡ್, 41%. So now what is divisible pool? Divisible pool andre the total gross tax revenue that the center has. ಕೇಂದ್ರ ಸರ್ಕಾರ ಹತ್ರ ಇರುವಂತ ಒಂದು ಒಟ್ಟು ತೆರಿಗೆ ಆದಾಯ ಏನಿದೆ ಅದನ್ನ ನಾವು ಯು ಶುಡ್ ಆಲ್ಸೋ ಸಬ್ಟ್ರಾಕ್ಟ್ ಕಾಸ್ಟ್ ಆಫ್ ಕಲೆಕ್ಷನ್. ಸೊ ಅದನ್ನ ಕಲೆಕ್ಟ್ ಮಾಡೋದಕ್ಕೆ ಒಂದಷ್ಟು ಕಾಸ್ಟ್ ಆಗುತ್ತೆ, ಅದನ್ನ ತೆಗಿಬೇಕಾಗತ್ತೆ. ಸೊ ಡಿವಿಸಿಬಲ್ ಪೂಲ್ ಸಿಗುತ್ತೆ. ಇಲ್ಲಿ ಸುಮಾರು 1 ಲಕ್ಷ ಕೋಟಿ ಇದ್ರೆ ಒಂದು ಎಕ್ಸಾಂಪಲ್ ಅಷ್ಟೇ. ಸೊ 41% ವಿಲ್ ಗೋ ಟು ಸ್ಟೇಟ್ಸ್. ಹೌದಾ? ಇನ್ನ 59% ಕೇಂದ್ರ ಸರ್ಕಾರದ ಹತ್ರನೇ ಇರುತ್ತೆ. ಅಂಡ್ ದೇರ್ ಇಸ್ ನೋ ಚೇಂಜ್. 15th ಫಿನಾನ್ಸ್ ಕಮಿಷನ್ ಕೂಡ ಇದನ್ನ ರೆಕಮೆಂಡ್ ಮಾಡಿತ್ತು. ಇದರಲ್ಲಿ
ಯಾರಿಗೆ ಹೆಚ್ಚು ಹೋಗುತ್ತೆ, ಯಾರಿಗೆ ಕಡಿಮೆ ಹೋಗುತ್ತೆ? What are the various indices that are used to divide the gross tax revenue among the states? ಎಷ್ಟು ರಾಜ್ಯಗಳಿದೆ, ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿದೆ? 7 ಅಲ್ವಾ? 7 8 8. ವಿಚ್ ಇಸ್ ದ 8th ಯೂನಿಯನ್ ಟೆರಿಟರಿ? ಯಾವುದು? ಲಡಾಖ್. ಓಕೆ. ಸೊ ಈ ಒಂದು ಸ್ಟೇಟ್ಸ್ ಯೂನಿಯನ್ ಟೆರಿಟರೀಸ್ ಮಧ್ಯೆ ಯಾವ ಫಾರ್ಮುಲಾ ಮೇಲೆ ಡಿವೈಡ್ ಮಾಡ್ತಾರೆ? ಎನಿಬಡಿ? ಯು ವಿಲ್ ಡೆಫಿನೆಟ್ಲಿ ಗೆಟ್ ಸಚ್ ಕ್ವಶನ್ಸ್ ಇನ್ ದ ಇಂಟರ್ವ್ಯೂ. ಮಾರ್ಕ್ ಮೈ ವರ್ಡ್ಸ್. ಕೇಳೇ ಕೇಳ್ತಾರೆ ಇದೆಲ್ಲ. ಏನಪ್ಪಾ? ವಾಟ್ ಆರ್ ದ 5 ಇಂಡೈಸಸ್? 5 ಸೂಚ್ಯಾಂಕಗಳಿದೆ. ಯಾವ್ದಾದ್ರು 2 ಹೇಳ್ಬೋದಾ ಯಾರಾದ್ರೂ? ಪಾಪ್ಯುಲೇಷನ್ ಪರಿಗಣನೆ ತಗೊಂತಾರ? ಓಕೆ. ವಾಟ್ ಇಸ್ ದಿಸ್ ಇನ್ಕಮ್ ಡಿಸ್ಟೆನ್ಸ್? ಹೇಳ್ತೀರಾ ಯಾರಾದ್ರೂ? ಇನ್ಕಮ್ ಡಿಸ್ಟೆನ್ಸ್, ಆದಾಯದ ಅಂತರ ಅಂದ್ರೆ ಏನು? ಪರ್ ಕ್ಯಾಪಿಟಾ GSTP ಕೇಳಿದಿರಾ? ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ ಒಟ್ಟು ರಾಜ್ಯದ ಉತ್ಪನ್ನ. ಇದರಲ್ಲಿ ಪರ್ ಕ್ಯಾಪಿಟಾ, ಒಬ್ಬ ಮನುಷ್ಯನಿಂದ GSTP ಎಷ್ಟು ಕಾಂಟ್ರಿಬ್ಯೂಟ್ ಆಗ್ತಿದೆ ಅನ್ನೋದೇ ಇನ್ಕಮ್ ಡಿಸ್ಟೆನ್ಸ್. ಇದನ್ನ ಪರಿಗಣನೆಗೆ ತಗೊಂತಾರೆ. ಇಲ್ಲಿ ಕಡಿಮೆ ಇರೋರ್ಗೆ ಜಾಸ್ತಿ ಬರುತ್ತಾ, ಜಾಸ್ತಿ ಇರೋರ್ಗೆ ಕಡಿಮೆ ಬರುತ್ತಾ? ಕಡಿಮೆ ಇರೋರ್ಗೆ ಜಾಸ್ತಿ ಸಿಗುತ್ತೆ. ಅಂದ್ರೆ ಪರ್ ಕ್ಯಾಪಿಟಾ GSTP, ವೇರ್ ಎವರ್ ಎ ಪರ್ಸನ್ ಇನ್ ಎ ಸ್ಟೇಟ್ ಇಸ್ ಕಾಂಟ್ರಿಬ್ಯೂಟಿಂಗ್ ಲೆಸ್ ಟು ದ GSTP ಆರ್ ಹಿಸ್ ಪರ್ ಕ್ಯಾಪಿಟಾ ಇನ್ಕಮ್ ಇಸ್ ಲೆಸ್. ಯಾರು ಯಾವ ರಾಜ್ಯದಲ್ಲಿ ಅಂದ್ರೆ ಹೆಚ್ಚು ಆರ್ಥಿಕ ಅಭಿವೃದ್ಧಿ ಆಗಿಲ್ಲ, ಅವರ GDP ಕಡಿಮೆ ಇರುತ್ತೆ, ಅಂತ ರಾಜ್ಯಕ್ಕೆ ಹೆಚ್ಚು ಹೋಗುತ್ತೆ. ಸೊ ಆ ಕಾರಣದಿಂದನೇ ಕರ್ನಾಟಕ ಇಸ್ ಲೂಸಿಂಗ್ ಎ ಲಾಟ್ ಆಫ್ ಟ್ಯಾಕ್ಸಸ್. ವೆನ್ ಯು ಕಂಪೇರ್ ದ ಟ್ಯಾಕ್ಸಸ್ ದಟ್ ಆರ್ ಬೀಯಿಂಗ್ ಕಾಂಟ್ರಿಬ್ಯೂಟೆಡ್ ಟು ದ ಸೆಂಟರ್, ಕೇಂದ್ರ ಸರ್ಕಾರಕ್ಕೆ ನಾವೇನು ಕೊಡ್ತಾ ಇದ್ದೀವಿ ಅದರಲ್ಲಿ ತುಂಬಾ ಕಡಿಮೆ ವಾಪಸ್ ಬರ್ತಿದೆ. ಯಾಕೆ ಅಂದ್ರೆ ಅವರ್ ಪರ್ ಕ್ಯಾಪಿಟಾ GSTP ಇಸ್ ವೆರಿ ಗುಡ್. ಯಾರಿಗೆ ಹೋಗುತ್ತೆ ಹಾಗಾದ್ರೆ? ಯಾವ ರಾಜ್ಯಗಳಿಗೆ ಹೋಗುತ್ತೆ? ಹೂ ಆರ್ ದ ಸ್ಟೇಟ್ಸ್ ಹೂ ಆರ್ ಗೆಟಿಂಗ್ ದ, ವಿಚ್ ಸ್ಟೇಟ್ಸ್ ಆರ್ ಗೆಟಿಂಗ್ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್? ಬಿಹಾರ್, ಆಮೇಲೆ ಉತ್ತರ ಪ್ರದೇಶ್, ಇವ್ರಿಗೆಲ್ಲ ಜಾಸ್ತಿ ಹೋಗ್ತಿದೆ ಅಲ್ವಾ? ಸೊ ಮಹಾರಾಷ್ಟ್ರ ಅಂಡ್ ಕರ್ನಾಟಕ ವಿಲ್ ಬಿ ಲೂಸಿಂಗ್ ಇಟ್. ದೆನ್ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಪಾಪ್ಯುಲೇಷನ್ ಹೇಳಿದ್ರೆ, ಸೊ ಅದನ್ನ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಹೌ ದ ಪಾಪ್ಯುಲೇಷನ್ ಇಸ್ ಪರ್ಫಾರ್ಮಿಂಗ್, ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್. ಸೊ ಹಿಂದಿನ ಒಂದು 15th ಫಿನಾನ್ಸ್ ಕಮಿಷನ್ ಅಲ್ಲಿ they had taken into account something called total fertility rate. Yes, can anyone tell me what is total fertility rate? TFR. TFR 2024 IAS prelims question. What is TFR? The total number of offsprings delivered by a woman in her lifetime or reproductive cycle. That is total fertility rate, TFR. What are replacement levels? What do you understand by the term replacement levels? Number bidi, ಏನದು replacement levels ಅಂದ್ರೆ? ಅದು TFR ಆಯ್ತು. What is replacement level? Okay, you're somewhere close. Replacement levels ಅಂದ್ರೆ for the sustainable development of India, ಭಾರತದ ಒಂದು ಸುಸ್ಥಿರ ಅಭಿವೃದ್ಧಿಗೆ TFR ಈ ಪ್ರಮಾಣದಲ್ಲಿ ಇದ್ರೆ ಒಳ್ಳೇದು ಅಂತ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿದ್ದಾರೆ. ಅಂದ್ರೆ ಇದಕ್ಕಿಂತ ಜಾಸ್ತಿ, ಜಸ್ಟ್ ಎ ಮಿನಿಟ್, ಇದಕ್ಕಿಂತ ಜಾಸ್ತಿ ಏನಾದ್ರೂ ಫರ್ಟಿಲಿಟಿ ರೇಟ್ ಆದ್ರೆ ಇಟ್ ವಿಲ್ ಆಬ್ವಿಯಸ್ಲಿ ಎಫೆಕ್ಟ್ ಡೆವಲಪ್ಮೆಂಟ್, ಅಭಿವೃದ್ಧಿಗೆ ತೊಂದರೆ ಆಗುತ್ತೆ. ಸೊ ಈ ಸಲ ಈ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಅಥವಾ ಒಂದು ನಮ್ಮ ಜನಸಂಖ್ಯೆಯ ಒಂದು ಪರ್ಫಾರ್ಮೆನ್ಸ್ ನೋಡಿದಾಗ ಯಾವ ಇಂಡೆಕ್ಸ್ ತಗೊಂಡಿದ್ದಾರೆ ಅಂದ್ರೆ ಇಟ್ ಇಸ್ ನಾಟ್ TFR. ಇನ್ಸ್ಟೆಡ್ ದೇ ಹ್ಯಾವ್ ಟೇಕನ್ ದ ಗ್ರೋತ್ ರೇಟ್ ಆಫ್ ದ ಪಾಪ್ಯುಲೇಷನ್. ಅಂದ್ರೆ ಜನಸಂಖ್ಯೆಯ ದರ ಹೇಗಿದೆ, ಯಾವ ತರ ಬೆಳೀತಾ ಇದೆ ಅಂತ ತಗೊಂಡಿದ್ದಾರೆ.
Then there is one more very important factor, forest. ಸೊ ಈ ಸಲ ಓಪನ್ ಫಾರೆಸ್ಟ್ ಕೂಡ ತಗೊಂಡಿದ್ದಾರೆ. ಫಾರೆಸ್ಟ್ ಪರ್ಸೆಂಟೇಜ್ ಮ್ಯಾಟರ್ಸ್ ದ ಮೋಸ್ಟ್ ಬಿಕಾಸ್ ಅಲ್ಟಿಮೇಟ್ಲಿ ಒನ್ಸ್ ವಿ ಹ್ಯಾವ್ ಗುಡ್ ಪರ್ಸೆಂಟೇಜ್ ಆಫ್ ಫಾರೆಸ್ಟ್, ಸೊ ನಮ್ಮಲ್ಲಿ ಒಂದು ಅರಣ್ಯದ ಪ್ರಮಾಣ ಹೆಚ್ಚಿದ್ದಷ್ಟು ಅಭಿವೃದ್ಧಿ ಹೆಚ್ಚಾಗುತ್ತೆ. ಇಟ್ ವಿಲ್ ಅಲ್ಟಿಮೇಟ್ಲಿ ಕಾಂಟ್ರಿಬ್ಯೂಟ್ ಟು ಡೆವಲಪ್ಮೆಂಟ್. ನ್ಯಾಚುರಲ್ ರಿಸೋರ್ಸಸ್, ನೈಸರ್ಗಿಕ ಸಂಪನ್ಮೂಲಗಳು ಇರ್ಬೇಕಾಗತ್ತೆ. ಸೊ ಫಾರೆಸ್ಟ್ ಒಂದು ತಗೊಂಡಿದ್ದಾರೆ. ಆಮೇಲೆ ಇನ್ನೊಂದೇನಂದ್ರೆ GSDP ಅಂದ್ರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆರ್ GDP ಅಂತಾನು ಹೇಳ್ಬೋದು. ಸೊ ಇಷ್ಟು ಫ್ಯಾಕ್ಟರ್ಸ್ ನೆನಪಿರ್ಲಿ. ಅಂಡ್ ಕರ್ನಾಟಕ ಹ್ಯಾಡ್ ಕಾನ್ಸ್ಟಿಟ್ಯೂಟೆಡ್ 5th ಸ್ಟೇಟ್ ಫಿನಾನ್ಸ್ ಕಮಿಷನ್. ನಿಮ್ಗೆಲ್ಲ ಗೊತ್ತಿದ್ಯಾ? ರಾಜ್ಯದಲ್ಲಿ 5ನೇ ಒಂದು ವಿತ್ತೀಯ ಆಯೋಗ ರಚನೆ ಮಾಡಿದ್ರು. 5th ಸ್ಟೇಟ್ ಫಿನಾನ್ಸ್ ಕಮಿಷನ್ ಬಗ್ಗೆ ನೀವೇ ನೋಡ್ಕೊಳ್ಳಿ ಡೀಟೇಲ್ ಆಗಿ. ಟೈಮ್ ಕಡಿಮೆ ಇರೋದ್ರಿಂದ ಡೀಟೇಲ್ ಆಗಿ ಹೇಳೋದು ಕಷ್ಟ ಆಗುತ್ತೆ. ಇಟ್ಸ್ ವೆರಿ ಸಿಂಪಲ್. ಯೂನಿಯನ್ ಫಿನಾನ್ಸ್ ಕಮಿಷನ್ ಡಿಸ್ಟ್ರಿಬ್ಯೂಟ್ಸ್ ಗ್ರಾಸ್ ಟ್ಯಾಕ್ಸ್ ರೆವೆನ್ಯೂ ಅಮಾಂಗ್ ಸೆಂಟರ್ ಅಂಡ್ ಸ್ಟೇಟ್ಸ್, ಹೌದಲ್ವಾ? So State Finance Commission distributes the tax revenue among state and Panchayat Raj municipalities and cooperatives. So if you take the local government, ಸ್ಥಳೀಯ ಸರ್ಕಾರ ಅಂತ ತಗೊಂಡ್ರೆ 3 ಹಂತದಲ್ಲಿದೆ. ಆರ್ಟಿಕಲ್ 243 ಅದು ಅಮೆಂಡ್ಮೆಂಟ್ 73rd 74th. Okay, which amendment led to constitutionalization of cooperatives? 97th amendment ಅಲ್ವಾ? ಸೊ ಆರ್ಟಿಕಲ್ 243 ಅಲ್ಲಿ ನಿಮಗೆ ಫಸ್ಟ್ ಪಂಚಾಯತ್ಸ್ ಬರುತ್ತೆ, ಆಮೇಲೆ ಮುನ್ಸಿಪಾಲಿಟೀಸ್ ಬರುತ್ತೆ, ಆಮೇಲೆ ಕೋಆಪರೇಟಿವ್ಸ್ ಬರುತ್ತೆ. ಸೊ ಈ ತರ ನೋಡ್ಕೋಬೇಕಾಗುತ್ತೆ. 5th ಸ್ಟೇಟ್ ಫಿನಾನ್ಸ್ ಕಮಿಷನ್ ನೋಡ್ಕೊಳ್ಳಿ, ಅದ್ರ ಚೇರ್ಮನ್ ಯಾರಿದ್ದಾರೆ ಅದೆಲ್ಲ ನೋಡ್ಕೊಳ್ಳಿ. ಸೊ ಇಲ್ಲಿ ಮುಖ್ಯವಾಗಿ 16th ಫಿನಾನ್ಸ್ ಕಮಿಷನ್ ಹ್ಯಾಸ್ ಗ್ರಾಂಟೆಡ್ ಅರ್ಬನ್ ಅಂಡ್ ಲೋಕಲ್ ಬಾಡಿ ಡೆವಲಪ್ಮೆಂಟ್ ಗ್ರಾಂಟ್ಸ್. ಗೊತ್ತಲ್ವಾ? ನೇರವಾಗಿ ಕೊಡ್ತಾರೆ. ಅಂದ್ರೆ ಈ ಮುನ್ಸಿಪಾಲಿಟಿ ಹಾಗೂ ಪಂಚಾಯತ್ ರಾಜ್ಗೆ ನೇರವಾಗಿ ಗ್ರಾಂಟ್ಸ್ ಅನ್ನ ಬಿಡುಗಡೆ ಮಾಡ್ತಾರೆ. ಅದೇ ತರ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಗ್ರಾಂಟ್ ಅಂತ ಕೂಡ ಕೊಟ್ಟಿದ್ದಾರೆ. ಓಕೆ, ನೌ ಟೆಲ್ ಮಿ ವಾಟ್ ಇಸ್ ದ ಗೋಲ್ ದಟ್ 16th ಫಿನಾನ್ಸ್ ಕಮಿಷನ್ ಹ್ಯಾಸ್ ಆನ್ ಫಿಸ್ಕಲ್ ಡೆಫಿಸಿಟ್. ವಿತ್ತೀಯ ಕೊರತೆ ಅಂದ್ರೆ ಏನು? ಎನಿಬಡಿ? ವಾಟ್ ಇಸ್ ಫಿಸ್ಕಲ್ ಡೆಫಿಸಿಟ್? ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಫಿಸ್ಕಲ್ ಡೆಫಿಸಿಟ್, ರೆವೆನ್ಯೂ ಡೆಫಿಸಿಟ್ ಅಂಡ್ ಬಜೆಟರಿ ಡೆಫಿಸಿಟ್? ಹೇಳ್ತೀರಾ? ದೀಸ್ ಆರ್ ದ ಕ್ವಶನ್ಸ್ ದಟ್ ಆರ್ ಆಸ್ಕ್ಡ್. ತುಂಬಾ ಸಲ ಕೇಳಿದ್ದಾರೆ ಇದನ್ನ. ವಿತ್ತೀಯ ಕೊರತೆ ಅಂದ್ರೆ ಏನು? ಆರ್ ಫಿಸ್ಕಲ್ ಡೆಫಿಸಿಟ್ ಅಂಡ್ ಬಜೆಟರಿ ಡೆಫಿಸಿಟ್ ದ ಸೇಮ್? ಓಕೆ, ವಾಟ್ ಇಸ್ ಫಿಸ್ಕಲ್ ಡೆಫಿಸಿಟ್ ಹೇಳಿ ಯಾರಾದ್ರು? ಅಷ್ಟೇನಾ? ಅದು ಬಜೆಟರಿ ಡೆಫಿಸಿಟ್ ಆಯ್ತಲ್ಲ. ಸೊ ವೆನ್ ಎವರ್ ದ ಟೋಟಲ್ ಎಕ್ಸ್ಪೆಂಡಿಚರ್ ಎಕ್ಸ್ಕ್ಯೂಸ್ So whenever the total expenditure of the government is more than the total earnings, that is called fiscal deficit. Total expenditure ಅಂದ್ರೆ ಅಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಇದೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನು? ಲಾಂಗ್ ಟರ್ಮ್ ಎಕ್ಸ್ಪೆಂಡಿಚರ್. ಕ್ಯಾನ್ ಯು ಗಿವ್ ಸಮ್ ಎಕ್ಸಾಂಪಲ್? ಗುಡ್, ಓಕೆ. ಇನ್ಫ್ರಾಸ್ಟ್ರಕ್ಚರ್. ಸರಿ. ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಏನು? ವೆರಿ ಗುಡ್. ಸ್ಯಾಲರೀಸ್, ಡಿಫೆನ್ಸ್, ಕರೆಕ್ಟ್ ಅಲ್ವಾ? ಸಬ್ಸಿಡೀಸ್ ಇದೆಲ್ಲ ಬರ್ತದೆ. So whenever the total expenditure is more than the total revenue, that will become fiscal deficit. But ಇಲ್ಲಿ ಒಂದು addition ಇದೆ. Fiscal deficit also incorporates something called market borrowings. The borrowings that the state makes from the market. ಮಾರುಕಟ್ಟೆಯಿಂದ ಹಲವಾರು ಸಾಲಗಳನ್ನ ಪಡೆಯುತ್ತೆ. ಅದು ಕೂಡ ಇನ್ಕ್ಲೂಡ್ ಆಗಿರುತ್ತೆ ಇದರಲ್ಲಿ. ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ದೆನ್ ರೆವೆನ್ಯೂ ಡೆಫಿಸಿಟ್, ಪ್ರೈಮರಿ ಡೆಫಿಸಿಟ್ ಇವೆಲ್ಲ ಗೊತ್ತಿದೆ ಅನ್ಕೊಂತೀನಿ. ನಾನು ಡೀಟೇಲ್ಸ್ ಹೋಗಲ್ಲ ಬಿಕಾಸ್ ದಿಸ್ ಇಸ್ ನಾಟ್ ಡಿಸ್ಕ್ರಿಪ್ಟಿವ್ ಕ್ಲಾಸ್. ಸೊ ನಮ್ಮ ಒಂದು ಗೋಲ್ ಏನಿದೆ ಅಂದ್ರೆ ಬೈ 2031 ಫಿಸ್ಕಲ್ ಡೆಫಿಸಿಟ್ ಶುಡ್ ಬಿ 3% ಆಫ್ GSDP ಫಾರ್ ಸ್ಟೇಟ್ಸ್ ಅಂಡ್ 3.5% ಆಫ್ GDP ಫಾರ್ ಸೆಂಟರ್. ಈ ಗೋಲ್ ಇಟ್ಕೊಂಡಿದ್ದಾರೆ. ಓಕೆ, ರಾಜ್ಯಗಳಿಗೆ 3%, ಕೇಂದ್ರಕ್ಕೆ 3.5%. ಓಕೆ, ಸೊ ಫಿನಾನ್ಸ್ ಕಮಿಷನ್ ಬಗ್ಗೆ ಪ್ರಶ್ನೆಗಳು ಕೇಳಬಹುದು. ಈ ತರ ಪ್ರಶ್ನೆಗಳನ್ನ ಕೇಳ. ಡೂ ಯು ಥಿಂಕ್ ದ ಯೂನಿಯನ್ ಫಿನಾನ್ಸ್ ಕಮಿಷನ್ ರೆಕಮೆಂಡೇಶನ್ಸ್ ಆರ್ ಅನ್ಫೇರ್ ಟು ಕರ್ನಾಟಕ? ದಿಸ್ ಇಸ್ ವಾಟ್ ದ ಲಾಸ್ಟ್. ಫ್ಯಾಕ್ಟ್ಸ್ ಎಲ್ಲ ಬಿಡೋಣ ಪಕ್ಕಕ್ಕೆ. ಕೇಳಿದ್ರೆ ನಿಮ್ ಅದೃಷ್ಟ, ಫ್ಯಾಕ್ಟ್ಸ್ ಈಸಿಯಾಗಿ ಆನ್ಸರ್ ಮಾಡ್ಬೋದು. Do you think Union Finance Commission, 16th Finance Commission was unfair to Karnataka? ಹೇಳಿ.
ಇದನ್ನ ಈ ತರ ಪ್ರಶ್ನೆಗಳನ್ನೇ ಕೇಳೋದು. ತುಂಬಾ ಚರ್ಚೆ ಆಯ್ತಲ್ವಾ, ಪ್ರೊಟೆಸ್ಟ್ ಕೂಡ ಮಾಡಿದ್ರಲ್ವಾ, ಸಿಎಂ ನ್ಯಾಪ್ಕ ಇದೆಯಾ ನಿಮ್ಗೆ, ಡೆಲ್ಲಿಗೆ ಹೋಗ್ಬಿಟ್ಟು ವಿ ಆರ್ ಗೆಟಿಂಗ್ ಲೆಸ್ ಅಂತ. ಇಸ್ ಇಟ್ ಫೇರ್ ಆರ್ ಅನ್ಫೇರ್? ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ದಿಸ್ ಇಸ್ ಯುವರ್ ಪರ್ಸನಾಲಿಟಿ ಟೆಸ್ಟ್. ಯು ಶುಡ್ ಎಕ್ಸ್ಪ್ರೆಸ್ ಯುವರ್ ಕಾನ್ಶೈನ್ಸ್. ಒಳಗೇನಿದೆ ಅದು ಹೊರಗೆ ಬರ್ಬೇಕು. ಹೇಳಿ. ಶಾರ್ಟ್ ಟರ್ಮ್ ಅನ್ಫೇರ್ ಅಂತ ಹೇಳ್ತೀರಾ, ಲಾಂಗ್ ಟರ್ಮ್ ಅಲ್ಲಿ ಫೇರ್ ಹೇಗೆ? ಯಾರು? ಹೂ ವಿಲ್ ಬಿ ಎಂಪವರ್ಡ್? ಕರ್ನಾಟಕಕ್ಕೆ ಏನ್ ತೊಂದರೆ ಆಗ್ತಿದೆ ಹೇಳಿ. ಒಪ್ಕೋತೀನಪ್ಪ, ಅದಕ್ಕೆ ಹೇಗೆ ಅನ್ಫೇರ್ ಅಂತ ಹೇಳಿ. ಅದು 5 ಇಂಡೆಕ್ಸ್ ಕೊಟ್ಬಿಟ್ಟಿದೀವಲ್ಲ ನಾವು, ಫಾರೆಸ್ಟ್ ಕವರ್, GSDP, ಇನ್ಕಮ್ ಡಿಸ್ಟೆನ್ಸ್, ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಅಂತ 5 ಇಂಡೆಕ್ಸ್ ಕೊಟ್ಬಿಟ್ಟಿದೀವಲ್ಲ. ಅದು ಫಿನಾನ್ಸ್ ಕಮಿಷನ್ ಕಾನ್ಸ್ಟಿಟ್ಯೂಟ್ ಮಾಡಿರೋದು ಯಾರು? ರಾಷ್ಟ್ರಪತಿಗಳಲ್ವಾ, ಆಸ್ ಪರ್ ಆರ್ಟಿಕಲ್ 280. ಸೊ ಅದ್ ಮಾಡಾದ್ಮೇಲೆ ಅವ್ರ ರೆಕಮೆಂಡೇಶನ್ಸ್ ನ ಒಪ್ಕೊಳ್ಳೋದು ಬಿಡೋದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿದ್ದು. ಸೊ ಕೇಂದ್ರ ಸರ್ಕಾರ ಹೇಳಿದ್ದನ್ನ ನಾವು ಒಪ್ಕೋಬೇಕು, ಯಾಕಂದ್ರೆ ಕೇಂದ್ರ ಸರ್ಕಾರನ ನಾವು ಆರಿಸಿದೀವಿ. ಸೊ ಹಾಗಿರೋದ್ರಿಂದ ಇನ್ ದಿಸ್ ಡೆಮೋಕ್ರೆಟಿಕ್ ಸೆಟಪ್ and whenever the body is empowered by constitution and law, how do you say it is unfair to Karnataka ಅಂತ ಹೇಳ್ತಾರೆ? Good. Yes, this is what I was expecting. ನೋಡಿ, see, though we are contributing more to the GDP of the country, ಒಪ್ತೀರಾ? And more number of literates are in Karnataka and we are paying taxes very well. ನಮ್ಮ ರಾಜ್ಯ ಇಷ್ಟು ಫ್ರೀಬೀಸ್ ಕೊಟ್ರು ಇಷ್ಟು ಸುಭಿಕ್ಷವಾಗಿದೆ ಅಂದ್ರೆ ಅದಕ್ಕೆ ಕಾರಣ ಜನರು ಇಲ್ಲಿ ತುಂಬಾ ಸರಿಯಾದ ರೀತಿಯಲ್ಲಿ, ಒಳ್ಳೆ ರೀತಿಯಲ್ಲಿ ಟ್ಯಾಕ್ಸಸ್ ನ ಕಟ್ತಾರೆ. ಕರೆಕ್ಟಾ? ಲೆಟ್ ಇಟ್ ಬಿ ಇನ್ಕಮ್ ಟ್ಯಾಕ್ಸ್, ಲೆಟ್ ಇಟ್ ಬಿ ಕಾರ್ಪೊರೇಷನ್ ಟ್ಯಾಕ್ಸ್ ಪೇಡ್ ಬೈ ದ ಕಂಪನೀಸ್, ಲೆಟ್ ಇಟ್ ಬಿ GST ಪೇಡ್ ಬೈ ಎವ್ರಿಬಡಿ, ಲೆಟ್ ಇಟ್ ಬಿ ದ BBMP ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾ ಇದೀವಲ್ವಾ, ಲೆಟ್ ಇಟ್ ಬಿ ದ ರೋಡ್ ಟ್ಯಾಕ್ಸ್ ವೆನ್ ಯು ಪರ್ಚೇಸ್ ದ ವೆಹಿಕಲ್, ಲೆಟ್ ಇಟ್ ಬಿ ದ ರಿಜಿಸ್ಟ್ರೇಷನ್ ಟ್ಯಾಕ್ಸ್ ವೆನ್ ಯು ಡೂ ಸಮ್ ಟ್ರಾನ್ಸಾಕ್ಷನ್ಸ್ ಇನ್ ಸಬ್ ರಿಜಿಸ್ಟ್ರಾರ್ ಆಫೀಸ್. ಎವ್ರಿಥಿಂಗ್ ಇಸ್ ಬೀಯಿಂಗ್ ಪೇಡ್. ಕೆಲವು ಕಡೆ ಜಾಸ್ತಿ ಮಾಡಿದ್ದಾರೆ. ಸಬ್ ರಿಜಿಸ್ಟ್ರಾರ್ ಇತ್ತೀಚೆಗೆ ರಿಜಿಸ್ಟ್ರೇಷನ್ ಟ್ಯಾಕ್ಸ್ 2% ಮಾಡಿದ್ದಾರೆ, ಗೊತ್ತಲ್ವಾ? 1% ಇದ್ದಿದ್ದು. Of course, the government has some shortfall, but still it is prospering well because people are paying taxes well. So ಹಾಗಿದ್ದಾಗ ಸ್ವಲ್ಪ ರೀತಿಯಲ್ಲಿ ಕರ್ನಾಟಕ ಶೇರ್ ಏನು? 4 ಎನಿಬಡಿ? ಇದನ್ನ ನೋಡ್ಕೊಳ್ಳಿ. ಇವನ್ ಐ ಡೋಂಟ್ ರಿಮೆಂಬರ್ ದ ಎಕ್ಸಾಕ್ಟ್ ನಂಬರ್. 4.15% ಈ ತರ ಏನೋ ಕೊಟ್ಟಿದ್ದಾರೆ. 15 5 ಅನ್ನೋ ಮರ್ತೋಗಿದೆ, ಒಂದ್ಸಲ ನೋಡ್ಕೊಳ್ಳಿ. ಸೊ ಫಿನಾನ್ಸ್ ಕಮಿಷನ್ ಇಂದ ನಮಗ್ ಬರ್ತಿರೋಂತ ಶೇರು ಔಟ್ ಆಫ್ ದ ಟೋಟಲ್ ಶೇರ್, ಬಟ್ ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಕ್ಲೋಸ್ ಟು ಹೌ ಮಚ್? 13 to 14% is from Karnataka. ಜ್ಞಾಪಕ ಇಟ್ಕೊಳ್ಳಿ, GST ಅಲ್ಲಿ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಸ್ಟೇಟ್ ಇಸ್ ಕರ್ನಾಟಕ ಅಂಡ್ ಹೈಯೆಸ್ಟ್ GST ಅಮೌಂಟ್ ಪ್ರಕಾರ ಹೋದಾಗ ಕ್ವಾಂಟಿಟೇಟಿವ್ಲಿ ಮಹಾರಾಷ್ಟ್ರ ಕಮ್ಸ್ ಫಸ್ಟ್ ಅಂಡ್ ಕರ್ನಾಟಕ ಸೆಕೆಂಡ್. ಓಕೆ, ಸೊ ಹಂಗಿರೋವಾಗ ಕಾಂಟ್ರಿಬ್ಯೂಷನ್ ಇಷ್ಟು ಮಾಡು ಕೂಡ, ಅಂಡ್ ವಿ ಆರ್ ಎಂಪವರ್ಡ್ ವಿತ್ ಲಿಟ್ರಸಿ, ಎಕನಾಮಿಕ್ ಡೆವಲಪ್ಮೆಂಟ್, ಪೇಯಿಂಗ್ ಟ್ಯಾಕ್ಸಸ್ ರೆಗ್ಯುಲರ್ಲಿ, ಎಲ್ಲಾ ರೀತಿ ಮಾಡೋದ್ರಿಂದ ಈ ರಾಜ್ಯ ಹೇಗೋ ಒಂದ್ ರೀತಿ ಸುಭಿಕ್ಷವಾಗಿದೆ. ಅಂಡ್ ಟೆಲ್ ಮಿ ಅಬೌಟ್ ದ ಫ್ರೀಬೀಸ್. ಆರ್ ಫ್ರೀಬೀಸ್ ವಯಬಲ್? ಇದೆಲ್ಲ ಕೇಳ್ತಾರೆ ಪ್ರಶ್ನೆಗಳನ್ನ. ಇದರಿಂದ ಏನ್ ಲಾಭ ಆಯ್ತು, ಏನ್ ನಷ್ಟ ಆಯ್ತು ಹೇಳಿ. ಪ್ರತಿದಿನ ಚರ್ಚೆಗಿರುತ್ತೆ. ಫಿಸ್ಕಲ್ ಡೆಫಿಸಿಟ್, ಓಕೆ, ಎಸ್ ಡೆಫಿನೆಟ್ಲಿ ಫಿಸ್ಕಲ್ ಡೆಫಿಸಿಟ್ ಒನ್ ಆಫ್ ದ ರೀಸನ್ ಇಸ್ ಫ್ರೀಬಿ. ಅಂಡ್ ಆರ್ ವಿ ವಿತ್ ಇನ್ ಆರ್ ಲಿಮಿಟ್ಸ್ ವಿತ್ ರೆಸ್ಪೆಕ್ಟ್ ಟು ಬಾರೋಯಿಂಗ್? ಸಾಲ ಏನ್ ತಗೊಂಡಿದಾರಲ್ಲ, ಎಷ್ಟು 8 ಲಕ್ಷ ಕೋಟಿ ಮೇಲಿದೆ ಅಲ್ವಾ? ಆರ್ ವಿ ವಿತ್ ಇನ್ ಅವರ್ ಲಿಮಿಟ್ಸ್ ಆಸ್ ಪರ್ ದ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್? ಕೇಳಿದಿರಲ್ಲ, ಕರ್ನಾಟಕದಲ್ಲಿ ಕೂಡ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂತ ಇದೆ. ಅದ್ರ ಪ್ರಕಾರ ಅದ್ರ ಲಿಮಿಟ್ಸ್ ಅಲ್ಲಿ ಇದೀವಾ? ಎಷ್ಟು ಸಾಲ ಮಾಡಬಹುದು? ವಾಟ್ ಪರ್ಸೆಂಟೇಜ್ ಆಫ್ GSDP ಕ್ಯಾನ್ ಬಿ ಅವರ್ ಬಾರೋಯಿಂಗ್ಸ್? 25. ವೆರಿ ಗುಡ್. ಈ ತರದೆಲ್ಲ ಕೇಳ್ತಾರೆ. ವಿ ಆರ್ ವೆರಿ ಕ್ಲೋಸ್ ಟು 25, 24.91% ವರೆಗೂ ಹೋಗಿದೆ. ಸೊ ಸಾಲದಲ್ಲಿ ಯಾಕಿದೆ ಅಂತ ನಿಮ್ಗೆ ಗೊತ್ತಿದೆ. ಫ್ರೀಬೀಸ್ ಇಂದ ಲಾಭಗಳೇನ್ ಫಸ್ಟ್ ಹೇಳಿ. ವಾಟ್ ಆರ್ ದ ಅಡ್ವಾಂಟೇಜಸ್ ದಟ್ ಅವರ್ ಪೀಪಲ್ ಗಾಟ್ ಆರ್ ಕರ್ನಾಟಕ ಗಾಟ್ ಔಟ್ ಆಫ್ ದ 5 ಫ್ರೀಬೀಸ್? ಡಿಸ್ಪೋಸಲ್ ಆಫ್ ಇನ್ಕಮ್ ಆಯ್ತಮ್ಮ, ಅದರಿಂದ ಲಾಭ ಏನಾಯ್ತು? ಎಸ್, ಅಫ್ ಕೋರ್ಸ್ ಯು ಆರ್
economically, financially empowering women. That is one thing. Okay, then. Huh? Just a minute. ಹೇಳಿ. ಏನಪ್ಪ ಬೇರೆ? ಟೂರಿಸಂ ಬೂಸ್ಟ್ ಆಯ್ತು. ಓಕೆ, ಬಿಕಾಸ್ ಫ್ರೀ ಬಸ್ ಪ್ಯಾಕೇಜ್ ಕೊಟ್ಟಿದ್ರಿಂದ ಟೂರಿಸಂ ಬೂಸ್ಟ್ ಆಯ್ತು. ಓಕೆ, ಬೇರೆ ಹೇಗೆ? ಓಕೆ, ಬೇರೆ? ಓಕೆ, ನೌ ಟೆಲ್ ಮಿ ದ ಡಿಸ್ಅಡ್ವಾಂಟೇಜಸ್. ತೊಂದರೆಗಳೇನೇನಾಯ್ತು? ಡು ವಿ ಹ್ಯಾವ್ ಸಫಿಶಿಯಂಟ್ ಫಂಡ್ಸ್ ಫಾರ್ ಅವರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್? ಲಾಂಗ್ ಟರ್ಮ್ ಡೆವಲಪ್ಮೆಂಟ್ ಫಂಡ್ಸ್ ಇದೆಯಾ? ವಾಟ್ ಇಸ್ ದ ಸ್ಟೇಟ್ ಆಫ್ ಪಬ್ಲಿಕ್ ಕನೆಕ್ಟಿವಿಟಿ? ರೋಡ್ಗಳ ಕತೆ ಏನಾಗಿದೆ? ಅದೇ ತರ ಎಷ್ಟೋ ಕಡೆ ಅಭಿವೃದ್ಧಿ ಕಾರ್ಯಗಳು ನಿಂತೋಗೋದಕ್ಕೆ ಫ್ರೀಬೀಸ್ ಕಾರಣ ಆಗಿದೆ. ಅದನ್ನ ಒಪ್ಲೇಬೇಕು. ಸೊ ಎರಡನ್ನು ಬ್ಯಾಲೆನ್ಸ್ ಮಾಡಿ ಉತ್ತರ ಕೊಡಿ. ಈ ತರ ಪ್ರಶ್ನೆಗಳನ್ನ ಕೇಳಬಹುದು. ಸೊ GST 2.0 ಬಗ್ಗೆ ಹೇಳಿದೀನಿ. GST ಕೌನ್ಸಿಲ್ ಬಗ್ಗೆ ಕೇಳಿದಿರಾ? GST ಮಂಡಳಿ ಅಂತ ಕೇಳಿದಿರಲ್ವಾ ನೀವೆಲ್ಲ? ವಾಟ್ ಡಸ್ ಇಟ್ ಡೂ? ವಾಟ್ ಇಸ್ ಇಟ್ಸ್ ರೋಲ್? ವಾಟ್ ಡಸ್ GST ಕೌನ್ಸಿಲ್ ಡೂ? GST ಮಂಡಳಿ ಏನ್ ಮಾಡುತ್ತೆ? ಸೊ ರೇಟ್ಸ್ ಎಲ್ಲ ಡಿಸೈಡ್ ಮಾಡೋದು ಅವರೇನಾ? ಹೂ ಹೆಡ್ಸ್ ಇಟ್? ಓಕೆ, ಇಸ್ ಇಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ? What is the percentage of vote given to the union finance minister? 33. ಮಿಕ್ಕಿದ್ದು ಸ್ಟೇಟ್ಸ್ ಗಿದೆ. ಬಟ್ ಹೌ ಆರ್ ದ ಡಿಸಿಷನ್ಸ್ ಟೇಕನ್? ಕಾನ್ಸೆನ್ಸಸ್. ಓಕೆ, ಮೀಟಿಂಗ್ ಮಾಡ್ಬೇಕಂದ್ರೆ ಎಷ್ಟು ಜನ ಇರಲೇಬೇಕು? 50%. ವೆರಿ ಗುಡ್. ಈ ತರ ನೋಡಿ, GST ಕೌನ್ಸಿಲ್ ಬಗ್ಗೆನೂ ತಿಳ್ಕೊಳ್ಳಿ. ಯಾಕಂದ್ರೆ ತುಂಬಾ ಸಂದರ್ಭದಲ್ಲಿ ಸುದ್ದಿಯಲ್ಲಿತ್ತು, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ರೇಟ್ rationalization. So now tell me, why is Indo-European Union deal known as the master of all deals or the mother of all deals? ಯಾಕೆ ಇದನ್ನ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಹೇಳ್ತಾರೆ? ಇಂಡೋ-ಯುರೋಪಿಯನ್ ಯೂನಿಯನ್ ಡೀಲ್ ಸೈನ್ ಮಾಡಿದ್ರಲ್ವಾ ಇತ್ತೀಚೆಗೆ. ವೈ ಇಸ್ ಇಟ್ ಕಾಲ್ಡ್ ದ ಮದರ್ ಆಫ್ ಆಲ್ ಡೀಲ್ಸ್? ಗುಡ್. ಓಕೆ, ಸೊ ಇಟ್ ಕವರ್ಸ್ 1.9 ಬಿಲಿಯನ್ ಪೀಪಲ್, 1.4 ಫ್ರಮ್ ಇಂಡಿಯಾ ಅಂಡ್ 0.5 ಫ್ರಮ್ ಯುರೋಪಿಯನ್ ಯೂನಿಯನ್. ಕರೆಕ್ಟಾ? ಆಮೇಲೆ ಆಲ್ಮೋಸ್ಟ್ 1/4 ಆಫ್ GDP. ಓಕೆ, 1/5 ಆಫ್ ಟ್ರೇಡ್, ಗ್ಲೋಬಲ್ ಟ್ರೇಡ್, ಇದೆಲ್ಲ ಹೊಂದಿರುವಂತಹ ಒಂದು ಟ್ರೀಟಿ. ಯುರೋಪಿಯನ್ ಯೂನಿಯನ್ ಎಷ್ಟು ಜನ ಸದಸ್ಯರಿದ್ದಾರೆ? 27. ವೈ ಇಸ್ ಇಟ್ ನೋನ್ ಆಸ್ ದ ಕಸ್ಟಮ್ಸ್ ಯೂನಿಯನ್? ವೈ ಇಸ್ ಯುರೋಪಿಯನ್ ಯೂನಿಯನ್ ನೋನ್ ಆಸ್ ದ ಕಸ್ಟಮ್ಸ್ ಯೂನಿಯನ್? ಎನಿಬಡಿ? ಕಸ್ಟಮ್ಸ್ ಯೂನಿಯನ್ ಅಂದ್ರೆ ಏನು? ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಯುರೋಪ್ ಒಕ್ಕೂಟದಲ್ಲಿ 27 ರಾಷ್ಟ್ರಗಳಿದೆ, ಹೌದಾ? ಆ 27 ರಾಷ್ಟ್ರಗಳು ಹೇಗೆ ಕೆಲಸ ಮಾಡತ್ತಂದ್ರೆ ಯುರೋಪಿಯನ್ ಯೂನಿಯನ್ ನಲ್ಲಿ, ವಿತ್ ಇನ್ ದೆಮ್ ದೇ ಹ್ಯಾವ್ ಸೇಮ್ ರೂಲ್ಸ್ ಫಾರ್ ಟ್ರೇಡ್ ಇನ್ ಗೂಡ್ಸ್. ಸರಕು ಸೇವೆ ಇದರ ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ಒಂದೇ ನೀತಿ ಇರುತ್ತೆ. ಅಂಡ್ whenever the goods or services are imported from abroad, they will levy the same customs duty. So it is known as the customs union. Both with respect to trade in goods and import, they have same rules. So it is known as customs union. Economic integration ಅಲ್ಲಿ 4 ಹಂತ ಬರುತ್ತೆ. Customs union is the last level of integration. So ಈ ತರ ನಿಮ್ಗೆ ಬೇಸಿಕ್ಸ್ ಕೇಳ್ತಾರೆ, ಗೊತ್ತಿರಬೇಕು. Okay. So then coming to one more very important topic, World Heritage Site, ವಿಶ್ವ ಪಾರಂಪರಿಕ ತಾಣ. ಇದ್ರ ಬಗ್ಗೆ ಕೂಡ ಪ್ರಶ್ನೆಗಳು ಕೇಳಬಹುದು. Yes, tell me, which are the World Heritage Sites nominated and declared in 2024-25? ಯಾವ್ದು? ಯಾವ್ದಪ್ಪ? ಯಾವ್ದು? ಬೇಲೂರು, ಹಳೆಬೀಡು, ಸೋಮನಾಥ್ಪುರ ಅಲ್ವಾ? ಯಾರು ಈ ದೇವಸ್ಥಾನಗಳನ್ನೆಲ್ಲ ಕಟ್ಟಿದ್ದು? ಯಾರ ಸಂದರ್ಭದಲ್ಲಿ ಆಯ್ತು ಬೇಲೂರು? ಬೇಲೂರಲ್ಲಿ ಏನಿದೆ? ಚೆನ್ನಕೇಶವ ಟೆಂಪಲ್ ಕಟ್ಟಿದ್ ಯಾರು? ವಿಷ್ಣುವರ್ಧನ, 12th century. ಕರೆಕ್ಟಾ? ವಾಟ್ ಇಸ್ ದ ಮೆಟೀರಿಯಲ್ ದಟ್ ಇಸ್ ಯೂಸ್ ಟು ಬಿಲ್ಡ್ ದೀಸ್ ಟೆಂಪಲ್ಸ್? ಯಾವ್ದಪ್ಪ?
Soapstone, chloritic cyst, if I am not wrong. Okay. Is there any other place that got World Heritage Site? ಕರ್ನಾಟಕ ಬಿಟ್ಟು ಹೊರಗೆ ಯಾವ್ದಮ್ಮ? ಸ್ವಲ್ಪ ಜೋರಾಗಿ ಹೇಳಿ. Good. Okay, then Maratha military landscapes. Very good. Then Shanti Niketan. Very good. Okay. So what are the Karnataka's nominations this time? ಯಾವುದಕ್ಕೆ ವಿಶ್ವ ಪಾರಂಪರಿಕ ತಾಣ ಕೊಡಬೇಕು ಅಂತ ಶಿಫಾರಸ್ ಮಾಡಿದ್ದಾರೆ? ಶ್ರಾವಣ ಬೆಳಗುಳ. ಅದೇ ತರ ಇನ್ನೊಂದಿದೆ ಲಕ್ಕುಂಡಿ, ದಟ್ ವೆಲ್. ಓಕೆ, ಇದನ್ನೆಲ್ಲ ಶಿಫಾರಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿರಲಿ. ಇಸ್ ದೇರ್ ಎನಿ ಮಿಕ್ಸ್ಡ್ ಹೆರಿಟೇಜ್ ಸೈಟ್ ಇನ್ ಇಂಡಿಯಾ? ಯಾವುದು? ಕಾಂಚನಜುಂಗ. ವೆರಿ ಗುಡ್. ಈ ತರ ಬೇಸಿಕ್ಸ್ ಎಲ್ಲ ಗೊತ್ತೇ ಇದೆ. ಓಕೆ, ವೈ ವಾಸ್ ದಿವಾಲಿ ನ್ಯೂಸ್ ವಿತ್ ರೆಸ್ಪೆಕ್ಟ್ ಟು ಯುನೆಸ್ಕೋ? ಯುನೆಸ್ಕೋ ಏನಂತ ರೆಕಗ್ನೈಸ್ ಮಾಡಿದೆ ದೀಪಾವಳಿನ? ಗುಡ್ ಗುಡ್. ಸೊ ಬೇಸಿಕ್ಸ್ ಯು ಹ್ಯಾವ್ ಓದ್ಕೊಂಡಿದ್ದೀರ, ನೋ ಪ್ರಾಬ್ಲಮ್. ಓಕೆ. ಇತ್ತೀಚೆಗೆ ಸಾರನಾಥ್ ಕೂಡ ನಾಮಿನೇಟ್ ಆಯ್ತು ಅಂತ ಅನ್ಕೊಂತೀನಿ. ಸಾರನಾಥ್, ವೇರ್ ಬುದ್ಧ ಗೇವ್ ಹಿಸ್ ಫಸ್ಟ್ ಸ್ಪೀಚ್. ಕರೆಕ್ಟ್ ಅಲ್ವಾ? ಎಸ್. ನೌ ಟೆಲ್ ಮಿ, ವಾಟ್ ಇಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ಹೀನಯಾನ ಅಂಡ್ ಮಹಾಯಾನ? ಮೇನ್ ಡಿಫರೆನ್ಸ್ ಏನು? ಒನ್ ಮೇನ್ ಡಿಫರೆನ್ಸ್ ಇದೆ. ಟೂ ಡಿಫರೆಂಟ್ ಸೆಕ್ಟ್ಸ್ ಆಫ್ ಬುದ್ಧಿಸಮ್. ಎರಡೇ ಇರೋದಾ? ಮೂರನೇದಿಲ್ವಾ? ವಜ್ರಾಯಾನ ಅಂತ ಏನಿಲ್ವಾ? ಓಕೆ, ಹೀನಯಾನ ಮಹಾಯಾನಕ್ಕೆ ಡಿಫರೆನ್ಸ್ ಹೇಳಿ. ವಿಚ್ ಸೆಕ್ಟ್ ಕನ್ಸಿಡರ್ಸ್ ಬುದ್ಧ ಆಸ್ ಗಾಡ್? ಓಕೆ, ಗುಡ್. ಸೊ ಕೇಳ್ಬೋದು ಬುದ್ಧಿಸಂ ಜೈನಿಸಂ ಬಗ್ಗೆ ಎಲ್ಲ ಪ್ರಶ್ನೆ. ಬೇಸಿಕ್ಸ್ ಗೊತ್ತಿರ್ಲಿ, ಎಲ್ಲ ಓದಿರ್ತೀರ ಫಿಲಿಮ್ಸ್ ಮೈನ್ಸ್ ಟೈಮ್ ಅಲ್ಲಿ. ಸೊ ನಾನು ಡೀಟೇಲ್ಸ್ ಹೋಗಲ್ಲ. ಓಕೆ, ಕಮಿಂಗ್ ಟು ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ದಟ್ ಮೈಟ್ ಬಿ ಆಸ್ಕ್ಡ್, AI. ಸೊ ಇದು ಸಂಪೂರ್ಣವಾಗಿ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ನೋಡ್ಕೊಳ್ಳಿ. ಯು ಸಿ ಹೌ ಫಾಸ್ಟ್ಲಿ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಗ್ರೋಯಿಂಗ್. ನೋಡಿದಿರಲ್ಲ? ಸೊ ಅದರ ಕಾಸ್ಟ್ ಏನು, ಬೆನಿಫಿಟ್ಸ್ ಏನು, ಎರಡನ್ನು ನೋಡ್ಕೊಳ್ಳಿ. ಕ್ಯಾನ್ ಯು ನೇಮ್ 3 important government schemes which are utilizing artificial intelligence? ಇದನ್ನ ಬಳಸ್ತಾ ಇರುವಂತ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ 3 ಕಾರ್ಯಕ್ರಮಗಳ ಬಗ್ಗೆ ಹೇಳ್ತೀರಾ? ಯಾವ್ದಾದ್ರು? ಯಾವುದು? AI ಪ್ರೋಗ್ರಾಮ್ಸ್, ಕಾರ್ಯಕ್ರಮಗಳು ಯಾವ್ದಪ್ಪ? ಹ್ಯಾವ್ ಯು ಹರ್ಡ್ ಆಫ್ ದಿಸ್? ಸಭಾ ಸಾರ್, ಪಂಚಾಯತ್ ರಾಜ್ ಮೀಟಿಂಗ್ಸ್ ಗೆ ಮಾಡಿದ್ದಾರೆ ಸಭಾ ಸಾರ್ ಅಂತ. ಸೊ ಅದೇ ತರ ಆದಿವಾಣಿ ಅಂತ ಮಾಡಿದ್ದಾರೆ, ಕೇಳಿದಿರಾ? ಸೊ ಸ್ವಲ್ಪ ಸ್ಕೀಮ್ಸ್ ನೋಡ್ಕೊಳ್ಳಿ. ಈಗ ಸೆಂಟ್ರಲ್ ಗವರ್ಮೆಂಟ್ ಅವರು ಯೂಸ್ ಮಾಡ್ತಾ ಇದ್ದಾರೆ ಹಲವಾರು ಪ್ರೋಗ್ರಾಮ್ಸ್ ಅಲ್ಲಿ. ಓಕೆ, ಈ ತರ ಒಂದಷ್ಟು ಪ್ರೋಗ್ರಾಮ್ಸ್ ಅನ್ನ ನೋಡ್ಕೊಳ್ಳಿ. ಓಕೆ, ಸೊ ಕರ್ನಾಟಕದಲ್ಲಿ ಕೂಡ 7 ಅಫಿಷಿಯಲ್ ವಂಡರ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಕರೆಕ್ಟಾ? ಗೊತ್ತಾ ಇದ್ರ ಬಗ್ಗೆ ನಿಮ್ಗೆ? ಕ್ಯಾನ್ ಯು ನೇಮ್ ದೋಸ್ 7 ವಂಡರ್ಸ್ ಆಫ್ ಕರ್ನಾಟಕ? ಓಕೆ, ವಿಚ್ ಇಸ್ ಕಾಲ್ಡ್ ದ ಪ್ರೀ ಹಿಸ್ಟಾರಿಕ್ ವಂಡರ್? ಹಿರೇಬಣ್ಕಾಲ್ ಅಲ್ಲಿ ಇದೆ. ಓಕೆ, ವಿಚ್ ಇಸ್ ನೋನ್ ಆಸ್ ದ ಫಿಲಾಸಾಫಿಕಲ್ ವಂಡರ್? ಶ್ರಾವಣ ಬೆಳಗುಳ. ವಿಚ್ ಇಸ್ ನೋನ್ ಆಸ್ ದ ರಾಯಲ್ ವಂಡರ್? ಮೈಸೂರ್. ನ್ಯಾಚುರಲ್ ವಂಡರ್ ಎರಡಿದೆ, ಲ್ಯಾಂಡ್ ಒಂದು, ವಾಟರ್ ಒಂದು. ಯಾವುದು? ಜೋಗ್ ಫಾಲ್ಸ್ ಅಂಡ್ ನೇತ್ರಾಣಿ ಐಲ್ಯಾಂಡ್. ಓಕೆ, 7 ವಂಡರ್ಸ್ ಡಿಕ್ಲೇರ್ ಮಾಡಿದ್ದಾರೆ. ಒಂದ್ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಇದು ಕೂಡ ಬರುತ್ತೆ ಆರ್ಕಿಟೆಕ್ಚರಲ್ ವಂಡರ್ ಅಲ್ಲಿ. ಗೋಲ್ ಗುಂಬಸ್ ಬರುತ್ತೆ, ಕರೆಕ್ಟ್ ಅಲ್ವಾ? ಆರ್ಕಿಯೋಲಾಜಿಕಲ್ ವಂಡರ್ ಅಲ್ಲಿ ಹಂಪಿ ಬರುತ್ತೆ. ಸ್ವಲ್ಪ ನೋಡ್ಕೊಳ್ಳಿ. ಅವಾಗ 22 ಅಲ್ಲೋ 23 ಅಲ್ಲೋ ಘೋಷಣೆ ಮಾಡಿದ್ದು. ಓಕೆ ಓಕೆ, ಹೂ ಹೆಡೆಡ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ 2? ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ಅಂತ ಮಾಡಿದ್ರು ಅಲ್ವಾ? ಸೊ 2ನೇ ಆವೃತ್ತಿಗೆ ಒಬ್ರು ಮುಖ್ಯಸ್ಥಿದ್ರು. ಯಾರದು? KRC 2. ಹೂ ಹೆಡೆಡ್ ಇಟ್? ಆರ್ ವಿ ದೇಶಪಾಂಡೆ ಇದ್ರು, ಹೌದು. ಅಡ್ಮಿನಿಸ್ಟ್ರೇಟಿವ್ಲಿ ಯಾರಿದ್ರು?
ಸೊ ರಿಟೈರ್ಡ್ ಚೀಫ್ ಸೆಕ್ರೆಟರಿ TM ವಿಜಯ್ ಭಾಸ್ಕರ್ ಇದ್ರು. ಒಂದಷ್ಟು ರೆಕಮೆಂಡೇಶನ್ಸ್ ಅನ್ನ ಕೊಟ್ಟಿದ್ದಾರೆ. KRC2 ರೆಕಮೆಂಡೇಶನ್ಸ್ ನೋಡ್ಕೊಳ್ಳಿ. SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ KRC1 ಫಾರ್ಮ್ ಆಗಿತ್ತು, ಈಗ 2 ಫಾರ್ಮ್ ಆಗಿದೆ. ಎರಡರದ್ದು ಶಿಫಾರಸುಗಳನ್ನ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ದೆನ್ ಕರ್ನಾಟಕ ಎಜುಕೇಶನ್ ಪಾಲಿಸಿ ಅಂತ ಮಾಡಿದ್ದಾರೆ, ಓದಿದಿರಾ? ಓಕೆ. ಆಸ್ ಪರ್ ಹೂಸ್ ರೆಕಮೆಂಡೇಶನ್ಸ್ ಕರ್ನಾಟಕ ಡ್ರಾಫ್ಟೆಡ್ ಇಟ್ಸ್ ಎಜುಕೇಶನ್ ಪಾಲಿಸಿ? ಸುಖದೇವ್ ಥೋರಟ್. ಏನದರ ರೆಕಮೆಂಡೇಶನ್ಸ್ ಮೇನ್ಲಿ? ಕರ್ನಾಟಕ ಶಿಕ್ಷಣ ನೀತಿಯ ಮುಖ್ಯ ಶಿಫಾರಸೇನು? Is it as per National Education Policy 2020? ಸೊ ಫುಲ್ ಬೇರೆ ರೀತಿನೇ ಮಾಡಿದ್ದಾರೆ, ಇದನ್ನ ಸ್ವಲ್ಪ ನೋಡ್ಕೋಬೇಕು ನೀವು. ಕರ್ನಾಟಕ ಎಜುಕೇಶನ್ ಪಾಲಿಸಿ 2+8+5 ಈ ತರ ಏನೋ ಮಾಡಿದ್ದಾರೆ. ಸೊ 2 ಅಂದ್ರೆ ಗೊತ್ತಲ್ಲ ನಿಮ್ಗೆ, ಮಾಂಟೆಸರಿ ಸ್ಟೇಜ್, ಆಮೇಲೆ ಪ್ರೈಮರಿ ಸೆಕೆಂಡರಿ ಎಜುಕೇಶನ್. ಅಲ್ಲೇ ಬೇರೆ ತರ ಇತ್ತು ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲಿ. ಸ್ವಲ್ಪ ನೋಡ್ಕೊಳ್ಳಿ, ಬಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳ್ತೀನಿ. ಓಕೆ, ಎಸ್. ಕಮಿಂಗ್ ಟು ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಇಂಟರ್ನಲ್ ರಿಸರ್ವೇಶನ್. ಸೊ ಈಗ ಏನ್ ಹೋರಾಟ ನಡೀತಿದೆ. ಓಕೆ ಓಕೆ. ಸೊ ವೈ ಡಿಡ್ ಕರ್ನಾಟಕ ಫಾರ್ಮ್ ನಾಗಮೋಹನ್ ದಾಸ್ ಕಮಿಟಿ ಟು ಗಿವ್ ರೆಕಮೆಂಡೇಶನ್ಸ್ ಆನ್ ಇಂಟರ್ನಲ್ ರಿಸರ್ವೇಶನ್? ಸೊ ಒಳ ಮೀಸಲಾತಿ ಬೇಕಾ? ಎಷ್ಟ್ ಜನ ಇದನ್ನ ಒಪ್ತೀರಾ? ಒಳ ಮೀಸಲಾತಿ ಬೇಕಾ ಬೇಡವಾ? ಕಾನ್ಫಿಡೆಂಟ್ ಆಗಿ ಉತ್ತರ ಕೊಡ್ಬೇಕು. ಬೇಕು. ಓಕೆ, ಯಾಕೆ ಬೇಕು? ಸೊ ಮೋಸ್ಟ್ ಆಫ್ ದ ಬೆನಿಫಿಟ್ಸ್, ಎಷ್ಟು ಪರ್ಸೆಂಟೇಜ್ ರಿಸರ್ವೇಶನ್ ಇದೆ ಶೆಡ್ಯೂಲ್ಡ್ ಕಾಸ್ಟ್ಗೆ? 15 ಅಲ್ಲ? ಸೊ ಅದರಲ್ಲಿ ಪರಿಶಿಷ್ಟ ಜಾತಿಯಲ್ಲಿ 15% ಏನ್ ರಿಸರ್ವೇಶನ್ ಇದೆಯಲ್ಲ, ಸಮ್ ಕಮ್ಯುನಿಟೀಸ್ ಗಾಟ್ ಮೋಸ್ಟ್ ಆಫ್ ಇಟ್ ಅಂಡ್ ಸಮ್ ಕಮ್ಯುನಿಟೀಸ್ ಡಿಂಟ್ ಗೆಟ್ ಎನಿಥಿಂಗ್. ಅಂದ್ರೆ ಅಲ್ಲಿ ಯಾರಿಗೂ ಅವಕಾಶಗಳೇ ಸಿಕ್ಕಿಲ್ಲ. ಆ ಕಾರಣದಿಂದ ಟು ಹ್ಯಾವ್ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸರ್ವೇಶನ್, ಏನು ಮೀಸಲಾತಿಯಿಂದ ಏನು ನಮ್ಗೊಂದು ಲಾಭಾಂಶ ಇದೆಯಲ್ಲ, ಅದನ್ನ ಪಾರದರ್ಶಕವಾಗಿ ಸಮಾನವಾಗಿ ಹಂಚೋದಕ್ಕೆ ಒಳ ಮೀಸಲಾತಿ ಬೇಕಾಗತ್ತೆ. ಸೊ ಒಳ ಮೀಸಲಾತಿಯಲ್ಲಿ ಆ ಪರ್ಸೆಂಟೇಜ್ ಕೂಡ ನೋಡ್ಕೊಂಡಿರಿ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ. ಅದು ಆದಿ ಕರ್ನಾಟಕ ಗೊತ್ತಲ್ಲ ನಿಮ್ಗೆ, ಸೊ ಆದಿ ದ್ರವಿಡ, ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ನೋಡ್ಕೊಳ್ಳಿ. ವೈ ವಾಸ್ ದಿಸ್ ಕಮಿಟಿ ಫಾರ್ಮ್ಡ್? ಯಾರಾದ್ರೂ ಹೇಳ್ತೀರಾ? ವಾಟ್ ವಾಸ್ ದ ಬೇಸಿಸ್ ಫಾರ್ ದ ಗವರ್ಮೆಂಟ್ ಟು ಫಾರ್ಮ್ ದಿಸ್ ಕಮಿಟಿ ಆನ್ ಇಂಟರ್ನಲ್ ರಿಸರ್ವೇಶನ್? ವೆರಿ ಗುಡ್. ಸೊ ವೆನ್ ಧನಂಜಯ, Justice Dhananjaya Yashwant Chandrachud was our Chief Justice, he gave a very important judgment on internal reservation. ಮಾಡ್ಬೇಕಾಗತ್ತಿದ್ನ ಅಂತ ಹೇಳಿದ್ರು. ಆ ಕಾರಣದಿಂದ ಈಗ ಅದನ್ನ ಮಾಡಿದ್ದಾರೆ. ಸ್ವಲ್ಪ ಈ ತರ ಬೇಸಿಕ್ಸ್ ಗೊತ್ತಿರಲಿ. ವಾಟ್ ಇಸ್ ದ ಮೇನ್ ರೀಸನ್ ಫಾರ್ ದ ಆನ್ ಗೋಯಿಂಗ್ ವಾರ್? ಈಗ ನಡೀತಿದೆಯಲ್ಲ ಯುದ್ಧ, ಅದಕ್ಕೆ ಮುಖ್ಯವಾದ ಕಾರಣ ಏನು? What is the main reason for the war between Iran on one hand, which is supported by Palestine, Hamas, Hezbollah, Houthis, against US and Israel? Karna ಏನು? Okay. Main reason ಏನು? What is Iran doing in Tehran? Nuclear weapons. They are enriching the uranium. They have uranium enrichment site in Tehran. Uranium enrich ಮಾಡ್ತಿದ್ದಾರೆ ಅಂದ್ರೆ ಏನ್ ಅರ್ಥ? They might be secretly preparing nuclear weapons. Okay. ಸೊ ಅಣು ಶಸ್ತ್ರಾಸ್ತ್ರಗಳನ್ನ ತಯಾರಿಸ್ತಿರ್ಬೋದು. ಅದು ಮೊದಲಿಂದ ಕೂಡ ಅಮೆರಿಕ IAEA ನ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ವಾಚ್ ಡಾಗ್ ಯೂಸ್ ಮಾಡಿದ್ರು. ಆದ್ರೂ ಕೂಡ ಅದು ದಿನೇ ದಿನೇ ಹೆಚ್ಚುತ್ತಾ ಹೋಯ್ತು. ಈಗ ಅದು ಯುದ್ಧದವರೆಗೂ ಬಂದಿದೆ. ವಾಟ್ ಆರ್ ದ ಎಫೆಕ್ಟ್ಸ್? ನೀವು ನೋಡ್ತಾ ಇದ್ದೀರಾ, ಕೇಳ್ತಾರೆ ಇದ್ರ ಬಗ್ಗೆ. ಓಕೆ, ಸೊ ದಟ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್. ಕಮಿಂಗ್ ಟು ಎನ್ವಿರಾನ್ಮೆಂಟ್, ಇಲ್ಲಿಂದ ಕೂಡ ಪ್ರಶ್ನೆಗಳನ್ನ ಕೇಳೋ ಸಾಧ್ಯತೆ ಇರುತ್ತೆ. ಇದರಲ್ಲಿ ನಾನು ಟಾಪಿಕ್ಸ್ ಹೇಳ್ತೀನಿ, ತುಂಬಾ ಡೀಟೇಲ್ ಡಿಸ್ಕಷನ್ ಹೋಗಲ್ಲ. ಟೈಗರ್ ಸೆನ್ಸಸ್ ಇಸ್ ಒನ್ ಇಂಪಾರ್ಟೆಂಟ್ ಕ್ವಶನ್. ಎಷ್ಟು ಹುಲಿಗಳಿದೆ ಆಸ್ ಪರ್ 2023 ಸೆನ್ಸಸ್?
3682 ನೋಡಿ ಒಂದ್ಸಲ ನಂಬರ್ ನಂಗೂ ಎಕ್ಸಾಕ್ಟ್ಲಿ ಜ್ಞಾಪಕ ಇಲ್ಲ. ಐ ಥಿಂಕ್ ಮಧ್ಯಪ್ರದೇಶ್ ಹ್ಯಾಸ್ ದ ಹೈಯೆಸ್ಟ್ ನಂಬರ್ ಆಫ್ ಟೈಗರ್ಸ್ ಫಾಲೋಡ್ ಬೈ ಕರ್ನಾಟಕ ಅಂಡ್ ಉತ್ತರಾಖಂಡ್ ಅನ್ಕೊಂತೀನಿ. ಓಕೆ, ಟೈಗರ್ ಸೆನ್ಸಸ್ ನೋಡ್ಕೊಳ್ಳಿ. ಯಾರು ಮಾಡ್ತಾರೆ ಇದು ಹುಲಿ ಗಣತಿನ? NTCA, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಎಸ್. ವೈ ಇಸ್ ಟೈಗರ್ ಎ ಕೀಸ್ಟೋನ್ ಸ್ಪೀಶೀಸ್? ಹುಲಿ ಅನ್ನೋದು ಪರಿಸರದಲ್ಲಿ ಅಥವಾ ಕಾಡಲ್ಲಿ ಬಹು ಮುಖ್ಯವಾದ ಒಂದು ಜೀವಿ. ಅದಕ್ಕೆ ಅದರದೇ ಆದಂತ ಒಂದು ಪರಿಸರ ಬದ್ಧವಾದ ಪ್ರಾಮುಖ್ಯತೆ ಇದೆ, ಎಕಲಾಜಿಕಲ್ ಸಿಗ್ನಿಫಿಕೆನ್ಸ್ ಇದೆ. ವಾಟ್ ಇಸ್ ದ ಎಕಲಾಜಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಟೈಗರ್? ವೈ ಶುಡ್ ವಿ ಪ್ರೊಟೆಕ್ಟ್ ದಿಸ್ ಟೈಗರ್? Okay, it plays a very important role in food chain. It helps in maintaining the herbivore-carnivore ratio in the forest. So, if the herbivore-carnivore ratio is disturbed, ಏನಾಗುತ್ತೆ ಮುಖ್ಯವಾಗಿ ಇಂಬ್ಯಾಲೆನ್ಸ್ ಆಗಿ ಕಾರ್ಬನ್ ಕ್ಯಾಪ್ಚರ್ ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಗ್ರೀನ್ ಹೌಸ್ ಎಫೆಕ್ಟ್ ಆಗಿ ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇನ್ ಆರ್ಡರ್ ಟು ಮೇಂಟೈನ್ ದಟ್ ಬ್ಯಾಲೆನ್ಸ್ ವಿ ನೀಡ್ ಟೈಗರ್ಸ್. So which national park has the highest number of tigers? Jim Corbett. ಕರ್ನಾಟಕದಲ್ಲಿ. ಸೊ ಮುಖ್ಯವಾಗಿ ಕರ್ನಾಟಕದಲ್ಲಿ ಯಾವ ಟೈಗರ್ ರಿಸರ್ವ್ಸ್ ಇದೆ? ಓಕೆ, ಟೈಗರ್ ರಿಸರ್ವ್ ಅಂತ ಹೇಳಿದ್ರೆ ಹುಲಿ ಸಂರಕ್ಷಿತ ಮೀಸಲು ಪ್ರದೇಶ. ಯಾವ್ದ್ಯಾವ್ದಿದೆ? 5 ಇದೆ ಅಲ್ವಾ? ಬಂಡೀಪುರದಲ್ಲಿದೆ, ನಾಗರಹೊಳೆಯಲ್ಲಿದೆ, ಭದ್ರಾದಲ್ಲಿದೆ, BRT ಯಲ್ಲಿದೆ, ಅನ್ಶಿಯಲ್ಲಿದೆ. 5 ಟೈಗರ್ ರಿಸರ್ವ್ಸ್ ಇದೆ. ಓಕೆ, ಸೊ ವಾಸ್ ದ ಐಡಿಯಾ ಆಫ್ Prime Minister right when we imported cheetahs, Asiatic cheetahs from Namibia and South Africa? Is the idea of introducing exotic species correct ecologically? ಏನ್ ಹೇಳ್ತೀರಾ ಇದ್ರ ಬಗ್ಗೆ? 2022 ಸೆಪ್ಟೆಂಬರ್ ಇಂದ ಇಂಟ್ರೊಡ್ಯೂಸ್ ಮಾಡ್ತಾ ಬಂದ್ರು. ಕೆಲವು ಚಿರತೆಗಳು ಸತ್ವು, ಕೆಲವು ಬದುಕಿದಾವೆ. ಅದರ ಸಂಖ್ಯೆ ಜಾಸ್ತಿ ಆಗ್ತಿದೆ, ಇಲ್ಲ ಅಂತಲ್ಲ. ಬಟ್ ವಾಸ್ ಇಟ್ ಫೇರ್ ಎನಫ್? Is it right? There is an agreement called traffic. ಕೇಳಿದಿರಾ? ಇಂಟರ್ನ್ಯಾಷನಲ್ ಅಗ್ರಿಮೆಂಟ್. ಅದು ಎಂಡೇಂಜರ್ಡ್ ಸ್ಪೀಶೀಸ್ ಅನ್ನ ಸಾಗಣೆ ಮಾಡೋದನ್ನ ತಡೆಯುತ್ತೆ. ಹ್ಯಾವ್ ವಿ ವಯಲೇಟೆಡ್ ದಟ್ ಅಗ್ರಿಮೆಂಟ್? ನೋ. ಗುಡ್. ವಾಟ್ಸ್ ಹ್ಯಾಪನಿಂಗ್ ಹಿಯರ್? Is it right? Can a private body protect biodiversity like this? Is it sustainable in law? ಕಾನೂನು ಪ್ರಕಾರ ಒಂದು ಖಾಸಗಿ ಸಂಸ್ಥೆ ಜೈವಿಕ ವೈವಿಧ್ಯತೆಯ ಸಂರಕ್ಷಣೆ ಮಾಡಬಹುದಾ? ಯಾಕಂದ್ರೆ ನಮ್ಮಲ್ಲಿ ಒಂದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್, ವನ್ಯಜೀವಿ ನಿಯಂತ್ರಣ ಸಂರಕ್ಷಣಾ ಕಾಯ್ದೆ ಅಂತ ಇದೆ. ಅದ್ರ ಪ್ರಕಾರ ವಿ ಹ್ಯಾವ್ ಎ ಚೈನ್: ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸ್ಯಾಂಚುರಿ, ಟೈಗರ್ ರಿಸರ್ವ್, ಕರೆಕ್ಟ್ ಅಲ್ವಾ? ಬರ್ಡ್ ಸ್ಯಾಂಚುರಿ, ಸೇಕ್ರೆಡ್ ಗ್ರೋವ್ಸ್, ಅದೆಲ್ಲ ಇದೆ. ವೇರ್ ಡಸ್ ಒಂಥರ ಕಮ್? ಇನ್ಸಿಟೋಲು ಬರಲ್ಲ, ಎಕ್ಸಿಟೋಲು ಬರಲ್ಲ. ಎಕ್ಸಿಟೋ ಅಂದ್ರೆ ಝೂ, ಬೊಟಾನಿಕಲ್ ಗಾರ್ಡನ್ಸ್, ಸ್ಪರ್ಮ್ ಬ್ಯಾಂಕ್ಸ್, ಜರ್ಮ್ ಸೆಲ್ ಸೆಂಟರ್ಸ್, ಈ ತರ ಎಲ್ಲ ಏನೇನೋ ಬರುತ್ತೆ. ಸ್ಟೆಮ್ ಸೆಲ್ ಬ್ಯಾಂಕ್ಸ್ ಏನೇನೋ ಬರುತ್ತೆ. ಒಂಥರ ಇದೆಯಲ್ಲ, ಅದು ಇನ್ಸಿಟುಗ್ ಬರುತ್ತಾ, ಎಕ್ಸಿಟುಗ್ ಬರುತ್ತಾ? ಕ್ಯಾನ್ ಎ ಪ್ರೈವೇಟ್ ಬಾಡಿ ಡೂ ದಿಸ್? ಹಾಗಾದ್ರೆ ಬಿಟ್ಟಿದೀವಲ್ಲ, ಹೇಗೆ? ವಾಟ್ ಆರ್ ದೇ ಡೂಯಿಂಗ್ ಇನ್ ಒಂಥರ? ನೋಡಿದಿರಾ? ಇಟ್ ಇಸ್ ಜಸ್ಟ್ ಲೈಕ್ ಎ ಝೂ ವಿತ್ ಸಮ್ ಮೆಡಿಕಲ್ ಫೆಸಿಲಿಟೀಸ್. ಒಳ್ಳೆ ಹಾಸ್ಪಿಟಲ್ ಮಾಡಿದ್ದಾರೆ, ಪ್ರಾಣಿಗಳಿಗೆ ಕೇರ್ ಎಲ್ಲ ಕೊಡ್ತಾರೆ. ಬಟ್ ಕಾನೂನು ಪ್ರಕಾರ ಇದು ಮಾಡ್ಬೋದು? ಯೋಚನೆ ಮಾಡಿ. ಈ ತರದೆಲ್ಲ ಪ್ರಶ್ನೆಗಳನ್ನ ಕೇಳೋ ಸಾಧ್ಯತೆ ಇರುತ್ತೆ. ಸೊ ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ದ ರೀಸೆಂಟ್ ಮ್ಯಾನ್ ಆನಿಮಲ್ ಕಾನ್ಫ್ಲಿಕ್ಟ್ ಇನ್ ಮೈಸೂರು? ಸುಮಾರು ಮನುಷ್ಯರನ್ನ ಸಾಯಿಸ್ತಲ್ವಾ ಹುಲಿ? ಏನ್ ಕಾರಣ ಇದಕ್ಕೆ? ಎನ್ಕ್ರೋಚ್ಮೆಂಟ್. ವೆರಿ ಗುಡ್. ಸೊ ವಿ ಆರ್ ಎನ್ಕ್ರೋಚಿಂಗ್ ದ ಫಾರೆಸ್ಟ್ ಲ್ಯಾಂಡ್. ಅರಣ್ಯ ಭೂಮಿಯ ಅನಧಿಕೃತ ಒತ್ತುವರಿ ಆಗಿದೆ. ಸೊ ಹೌ ಡಸ್ ಎ ಫಾರೆಸ್ಟ್ ಟೈಗರ್ ಲೀವ್ ಅಂತ ಕೇಳಿದ್ರೆ ಹೇಗೆ ಅದು ತನ್ನ ಜೀವನ ನಡೆಸುತ್ತೆ ಅಂದ್ರೆ, ಆಸ್ ಯು ಆಲ್ ನೋ, ದೇ ಹ್ಯಾವ್ ಸಮಥಿಂಗ್ ಕಾಲ್ಡ್, ಏನ್ ಮಾಡ್ತವೆ? ಟೆರಿಟರಿ ಕ್ರಿಯೇಟ್ ಮಾಡುತ್ತೆ. ಆ ಟೆರಿಟರೀಸ್ ನಾವು ಯಾವಾಗ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವೋ, ಸೊ ಇಟ್ ವಿಲ್ ಕಮ್ ಟು ಎ ಡಿಫರೆಂಟ್ ಲ್ಯಾಂಡ್ಸ್ಕೇಪ್. ಸೊ ಅವಾಗ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ಸ್ ಜಾಸ್ತಿ ಆಗುತ್ತೆ. ಇದಕ್ಕೆ ಸೊಲ್ಯೂಷನ್ಸ್ ಏನು? ಎಸ್, ವಿ ಹ್ಯಾವ್ ಟು ಸ್ಟಾಪ್ ಡಿಫಾರೆಸ್ಟೇಷನ್ ಅಂಡ್ ಇಲ್ಲಿಗಲ್ ಫಾರೆಸ್ಟ್ ಅಕ್ವಿಷನ್. ಒಪ್ಪೋಣ. ಬೇರೆ ಏನಾದ್ರೂ ಸೊಲ್ಯೂಷನ್ಸ್ ಇದೆಯಾ?
ಕ್ಯಾನ್ ವಿ ಇನ್ಕ್ರೀಸ್, ಅದು ಎಲಿಫೆಂಟ್ ಆಯ್ತು. ಕ್ಯಾನ್ ವಿ ಇನ್ಕ್ರೀಸ್ ದ ನಂಬರ್ ಆಫ್ ಟೈಗರ್ ರಿಸರ್ವ್ಸ್? ಇಸ್ ಇಟ್ ಎ ಗುಡ್ ಸೊಲ್ಯೂಷನ್? ಬಿಕಾಸ್ ಲಾಂಗ್ ಸ್ಟ್ಯಾಂಡಿಂಗ್ ಪ್ರಪೋಸಲ್ ಅಂದ್ರೆ ಎರಡಿದೆ ಕರ್ನಾಟಕದಲ್ಲಿ. ಒಂದು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸುಮಾರು 40-50 ಹುಲಿಗಳಿದೆ, ಅಲ್ಲೊಂದು ಟೈಗರ್ ರಿಸರ್ವ್ ಘೋಷಣೆ ಮಾಡಿ ಅಂತ. ಇನ್ನೊಂದು ಕುದುರೆಮುಖ್ ನ್ಯಾಷನಲ್ ಪಾರ್ಕ್ ಶುಡ್ ಬಿ ಡಿಕ್ಲೇರ್ಡ್ ಆಸ್ ಎ ಟೈಗರ್ ರಿಸರ್ವ್. ಸೊ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಟೈಗರ್ ರಿಸರ್ವ್ಸ್ ಇಸ್ ಡೆಫಿನೆಟ್ಲಿ ಎ ಗುಡ್ ಸೊಲ್ಯೂಷನ್, ಹೌದಲ್ವಾ? ಎಸ್. ಸೊ ಇನ್ನೊಂದಿದೆ, ಯುನೆಸ್ಕೋ ಏನ್ ಹೇಳ್ತಾರೆ, ಬಯೋಸ್ಫಿಯರ್ ರಿಸರ್ವ್, ಕರೆಕ್ಟಾ? ಸೊ ವಿಚ್ ಇಸ್ ದ ಫಸ್ಟ್ ಯುನೆಸ್ಕೋ ಬಯೋಸ್ಫಿಯರ್ ರಿಸರ್ವ್ ಆಫ್ ಇಂಡಿಯಾ? Nilgiris. What is the speciality of Nilgiris? Ecologically, what is the significance of Nilgiris? What is the significance of its location? So Nilgiri connects eastern and western Ghats. ಗೊತ್ತಿದೆ ಅಲ್ಲ ನಿಮ್ಗೆ? So it is a strategically very important location, Nilgiri ಅಂತ ಹೇಳೋದು. ಸೊ ಅಲ್ಲಿ ನಿಮ್ಗೆ ಸೆಮಿ ಎವರ್ಗ್ರೀನ್ ಫಾರೆಸ್ಟ್ ಬರುತ್ತೆ. ಸೊ ದಟ್ ಸಪೋರ್ಟ್ಸ್ ಎ ಲಾಟ್ ಆಫ್ ಬಯೋಡೈವರ್ಸಿಟಿ. ಅಂದ್ರೆ ಒಂದ್ ರೀತಿ ಅದು ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ಎವರ್ಗ್ರೀನ್ ಅಂಡ್ ಡೆಸಿಡಿಯಸ್. ಅಂದ್ರೆ ನಿತ್ಯ ಹರಿದ್ವರ್ಣ ಕಾಡು, ಎಲೆ ಉದ್ರೋ ಕಾಡು ಎರಡು ಸೇರ್ಕೊಂಡಿರುತ್ತೆ. ಹಾಗಾಗ್ಬಿಟ್ಟು ಸೊ ನೀವ್ ಯಾರಾದ್ರೂ ನೇಚರ್ ಕನ್ಸರ್ವೇಶನ್ ಅಥವಾ ಫಾರೆಸ್ಟ್ ಜಂಗಲ್ ರೆಸಾರ್ಟ್ಸ್ ಹೋಗ್ತೀರಾ, ಟ್ರೆಕ್ಕಿಂಗ್ ಮಾಡ್ತೀರಾ ಅಂತ ಆಸಕ್ತಿ ಕೊಟ್ಟಿದ್ರೆ ಯು ಶುಡ್ ನೋ ಅಬೌಟ್ ಫಾರೆಸ್ಟ್. ಎವರ್ಗ್ರೀನ್ ಫಾರೆಸ್ಟ್ ಅಂದ್ರೆ ಏನು? ಓಕೆ. ಸೊ ಎವರ್ಗ್ರೀನ್ ಫಾರೆಸ್ಟ್ ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಅಲ್ಲಿ ಯಾವ ಮರಗಳಿರ್ತವೆ? ಯಾವ ಮರಗಳಿರ್ತವೆ ಎವರ್ಗ್ರೀನ್ ಫಾರೆಸ್ಟ್ ಅಲ್ಲಿ? ಎಸ್, ಅದು ಡೆಸಿಡಿಯಸ್. ರೋಸ್ವುಡ್, ಮಹಾಗೋನಿ, ಎಬೋನಿ ಇವೆಲ್ಲ. ಆಮೇಲೆ ಅದ್ಯಾವ್ದು ಅರ್ಜುನ್, ಇದೇನ್ ಹೇಳ್ತಾರೆ ಅದಕ್ಕೆ, ಇನ್ನೊಂದು ಬರುತ್ತಲ್ಲ ಜಾಮೂನ್, ಈ ತರದ್ದೆಲ್ಲ ಬರುತ್ತೆ. ನೀವು ಡೆಸಿಡಿಯೋಸ್ ಬಂದ್ರೆ ಟೀಕ್, ಸಾಲ್, ಸ್ಯಾಂಡಲ್ವುಡ್ ಈ ತರದ್ದೆಲ್ಲ ಮರಗಳನ್ನ ನೋಡೋದಕ್ಕೆ ಸಾಧ್ಯತೆ ಇರುತ್ತೆ. ಓಕೆ. ಸೊ ವೈ ಕಾಂಟ್ ಟೈಗರ್ ಲೀವ್ ಇನ್ ಎವರ್ಗ್ರೀನ್ ಫಾರೆಸ್ಟ್? ಹುಲಿ ಎಲ್ಲಾದ್ರೂ ನೀವು ನಿತ್ಯ ಹರಿದ್ವರ್ಣ ಕಾಡಲ್ಲಿ ನೋಡಿದೀರಾ? ಹೆಚ್ಚು ಕುರ್ಚಲ್ ಕಾಡಲ್ಲಿ ಅಥವಾ ಎಲೆ ಉದ್ರೋ ಕಾಡಲ್ಲೇ ಇರುತ್ತೆ. ಇದೆಲ್ಲ ನೀಲಗಿರಿ ಸ್ಪಾಟ್ ಅಲ್ಲಿ ಬರುತ್ತೆ. ಯಾವ್ದು ಡೆಸಿಡಿಯಸ್ ರೀಜನ್ ಬಂದ್ಬಿಡುತ್ತೆ. ಯಾವ್ದು ನಿಮ್ಮ ಬಂಡೀಪುರ ಇರ್ಬೋದು, ನಾಗರಹೊಳೆ ಇರ್ಬೋದು, ಅದೇ ತರ ಭದ್ರಾ ಇರ್ಬೋದು. ಅಲ್ಲಿ ಹುಲಿ ಹೆಂಗ್ ಆರಾಮಾಗಿರುತ್ತೆ ನಿಮ್ಗೆ? ವೈ ಕಾಂಟ್ ಇಟ್ ಲೀವ್ ಇನ್ ಎವರ್ಗ್ರೀನ್ ಫಾರೆಸ್ಟ್? ಯಾವ್ದು ಹೇಳ್ತೀರಾ? ಕಾಮನ್ ಸೆನ್ಸ್. ಎಸ್, ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಟೈಗರ್ ಟು ಹಂಟ್. ಅಲ್ಲಿ ಏನಾಗುತ್ತೆ, ದರ್ ಇಸ್ ಅ ಥಿಕ್ ಕ್ಯಾನೋಪಿ ಆಫ್ ಟ್ರೀಸ್. ಎಷ್ಟೋ ಕಡೆ ಹೇಗಿರುತ್ತಂದ್ರೆ ನಿಮ್ಗೆ ಸೂರ್ಯನ ಬಿಸಿಲು ಭೂಮಿವರೆಗೂ ಬರಲ್ಲ, ಅಷ್ಟು ದಟ್ಟವಾಗಿ ಮೇಲೆ ಕೆನೋಪಿ ಕವರ್ ಆಗಿರುತ್ತೆ. ಸೊ ಹುಲಿಗೆ ಸ್ವಲ್ಪ ರೇಂಜ್ ಕಾಣಿಸ್ಬೇಕಾಗತ್ತೆ. ಜಿಂಕೆಗಳು ಸುಲಭವಾಗಿ, ಜಿಂಕೆನೂ ನೋಡಿ ಎವರ್ಗ್ರೀನ್ ಫಾರೆಸ್ಟ್ ಅಲ್ಲಿ ಇರಲ್ಲ. ಸೊ ನಿತ್ಯ ಹರಿದ್ವರ್ಣ ಕಾಡ್ಗೆ ಹೋದ್ರೆ ಅಲ್ಲಿರೋ ಜೀವಿಗಳೇ ಬೇರೆ. ಅಲ್ಲಿ ನಿಮ್ಗೆ ಮಲಾಬಾರ್ ಜೈಂಟ್ ಸ್ಕ್ವಿರಲ್, ಫ್ಲೈಯಿಂಗ್ ಸ್ಕ್ವಿರಲ್ ಈ ತರದನ್ನೆಲ್ಲ ಹೆಚ್ಚು ನೋಡ್ತೀರಾ ನೀವು. ಆಮೇಲೆ ಇನ್ನೇನ್ ಹೇಳ್ತೀರಾ, ಜೀರುಂಡೆ ಅಂತ ಹೇಳ್ತೀರಾ, ಅಂತ ಜೀವಿಗಳನ್ನ ಜಾಸ್ತಿ ನೋಡ್ತೀರಾ. ಸೊ ಸೊ ಕಾಡ್ ಬಗ್ಗೆ ಯಾರಿಗಾದ್ರೂ ಆಸಕ್ತಿ ಇತ್ತಂದ್ರೆ ಈ ತರ ಎಲ್ಲ ಪ್ರಶ್ನೆಗಳು ಕೇಳೋ ಸಾಧ್ಯತೆ ಇರುತ್ತೆ. ಹ್ಯಾವ್ ಯು ಹರ್ಡ್ ಆಫ್ ದಿಸ್ ಫಾರೆಸ್ಟ್? ಸೊ ಐ ವಾಸ್ ಆಸ್ಕ್ಡ್ ದಿಸ್ ಕ್ವಶನ್ when I faced the interview. Sholas. So sholas, what are the sholas? Where do you find sholas? ಕರ್ನಾಟಕದಲ್ಲಿ ಇದೆಯಾ ಶೋಲಾಸ್? ಕರ್ನಾಟಕದಲ್ಲಿ ಇದೆಯಾ? ಎಲ್ಲಿ? ಕರ್ನಾಟಕದಲ್ಲಿ ಹೆಚ್ಚಿಲ್ಲ. ಯು ವಾಂಟ್ ಟು ಸಿ ಶೋಲಾ ಫಾರೆಸ್ಟ್, ಯು ಶುಡ್ ಗೋ ಟು ಊಟಿ, ಕೊಡೈಕೆನಾಲ್, ಮೂನ್ನಾರ್. ಎರವಿಕುಲಂ ನ್ಯಾಷನಲ್ ಪಾರ್ಕ್ ಅಂತ ಕೇರಳದಲ್ಲಿದೆ, ಫುಲ್ ಆಫ್ ಶೋಲಾ ಫಾರೆಸ್ಟ್. ಶೋಲಾ ಫಾರೆಸ್ಟ್ ನ ಪ್ರಾಮುಖ್ಯತೆ ಏನಂತ ಹೇಳಿದ್ರೆ, ಸಮ್ಮರ್ ಅಲ್ಲಿ ಹೋದ್ರೆ ಯು ವಿಲ್ ಗೆಟ್ ಎ ವೆರಿ ಕೂಲ್ ಅಟ್ಮಾಸ್ಫಿಯರ್ ಇನ್ ಶೋಲಾ ಫಾರೆಸ್ಟ್. ದ ಅಟ್ಮಾಸ್ಫಿಯರ್ ಇಸ್ ವೆರಿ ವೆರಿ ಲೈಕ್ ವೆರಿ ಲೈಟ್, ಅಂದ್ರೆ ಬಿಸಿಲಿರಲ್ಲ. ಸೊ ಅದಕ್ಕೆ ಕಾರಣ ಏನಂದ್ರೆ ಇಲ್ಲಿರುವಂತ ಮರಗಳು. ಓಕೆ, ಶೋಲಾ ಮರಗಳು. ಸೊ ಈ ತರ ಡಿಫ್ರೆಂಟ್ ಟೈಪ್ ಆಫ್ ಫಾರೆಸ್ಟ್ ಬಗ್ಗೆನು ಪ್ರಶ್ನೆ ಕೇಳೋ ಸಾಧ್ಯತೆ ಇರುತ್ತೆ. ಟೈಗರ್ ಸೆನ್ಸಸ್ ಬಗ್ಗೆ ಹೇಳಿದೆ, ರಿಸರ್ವ್ಸ್ ಬಗ್ಗೆ ಹೇಳಿದೆ. ಎಷ್ಟು ಟೈಗರ್ ರಿಸರ್ವ್ಸ್ ಇದೆ ಇಂಡಿಯಾದಲ್ಲಿ? ಮೋರ್ ದ್ಯಾನ್ 50. ಅದರ ಎಕ್ಸಾಕ್ಟ್ ನಂಬರ್ ನಂಗೂ ಗೊತ್ತಿಲ್ಲ. ಸೊ ಜಸ್ಟ್ ಟ್ರೈ ಟು ಫೈಂಡ್ ಔಟ್ ದ ಎಕ್ಸಾಕ್ಟ್ ನಂಬರ್ ಆಫ್ ಟೈಗರ್ ರಿಸರ್ವ್ಸ್, ಎಲ್ಲ ಗೊತ್ತಿರ್ಲಿ. ಓಕೆ. ದೆನ್ ಓಝೋನ್ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳಕ್ ಟ್ರೈ ಮಾಡಿ. ಕೇಳಿದ್ದಾರೆ ಸುಮಾರು ಪ್ರಶ್ನೆಗಳು ಓಝೋನ್ ಬಗ್ಗೆ, ಅದಕ್ಕೋಸ್ಕರ ಹೇಳ್ತೀನಿ. ಲೆಟ್ ಇಟ್ ಬಿ ಮಾಂಟ್ರಿಯಲ್ ಪ್ರೋಟೋಕಾಲ್. ಸೊ ಏನ್ ಮಾಡತ್ತೆ ಓಝೋನ್ ಲೇಯರ್? ಸೊ ಇದಕ್ಕೆ ಒಂದು ಅಮೆಂಡ್ಮೆಂಟ್ ಮಾಡಿದ್ವಲ್ಲ ಕಿಗಾಲಿ ಅಂತ, ಕಿಗಾಲಿ ಪ್ಯಾಕ್ಟ್. ಸೊ
ಈ ತರದೆಲ್ಲ ಎಲ್ಲ ನೀವು ಪ್ರಿಲಿಮ್ಸ್ಗೆ ಮೇನ್ಸ್ಗೆ ಓದಿರೋದೆ. ಸೊ ಇದನ್ನ ಸ್ವಲ್ಪ ನೋಡ್ಕೊಂಡ್ರೆ ಒಳ್ಳೇದು. ಎಸ್. ದೆನ್ UNFCCC, ದೇರ್ ಮೇ ಬಿ ಸಮ್ ಕ್ವಶನ್ಸ್ ಆನ್ ಕ್ಲೈಮೇಟ್ ಚೇಂಜ್. ಈ ಸಲ ದುಬೈಯಲ್ಲಿ ನಡೀತಲ್ಲ, ಎಲ್ಲಿ ನಡೀತು? ದುಬೈ ಅಲ್ಲ, ಬ್ರೆಜಿಲ್ ಅಲ್ಲಿ ನಡೀತು. ಕರೆಕ್ಟ್. ಎಷ್ಟನೇದಿದು? 30th ಆಲ್ರೆಡಿ. 30th COP. ಓಕೆ. ಸೊ ಇಲ್ಲೇನ್ ನಿರ್ಧಾರಗಳು ತಗೊಂಡ್ರು, ಭಾರತ ಯಾವ ರೀತಿ ಭಾಗವಹಿಸ್ತು ಇಲ್ಲಿ ಎಲ್ಲ ಸ್ವಲ್ಪ ನೋಡ್ಕೋಬಹುದು. ಅಷ್ಟು ಡೀಟೇಲ್ ಹೋಗಲ್ಲ, ಬೇಸಿಕ್ಸ್ ಕೇಳ್ತಾರೆ ಇವೆಲ್ಲ. Okay. Then also about pollution. Then how to handle the plastic waste. Okay. These are some important topics. So there may be some questions on space and nuclear energy. ಇದರ ಬಗ್ಗೆ ಕೂಡ ಪ್ರಶ್ನೆಗಳನ್ನ ಕೇಳಬಹುದು. ಸ್ಪೇಸ್. ಸೊ ಇಲ್ಲಿ ಮುಖ್ಯವಾಗಿ ವೇರಿಯಸ್ ಡೆವಲಪ್ಮೆಂಟ್ಸ್ ಆಫ್ ಇಸ್ರೋ ಅಂಡ್ ನಾಸಾ ಎರಡು ನೋಡ್ಕೊಳ್ಳಿ. ಸೊ ಇತ್ತೀಚೆಗೆ ವಿ ಹ್ಯಾಡ್ 2 failures. PSLV failed twice ಲಾಸ್ಟ್ 1 ವರ್ಷದಲ್ಲಿ. ಅದಕ್ಕೆ ಕಾರಣ ಏನು, ಯಾವ ಮಿಷನ್ ಅದು? ಓಕೆ. ದೆನ್ ಸಿಗ್ನಿಫಿಕೆನ್ಸ್ ಆಫ್ ಚಂದ್ರಯಾನ್ 3 ವಾಸ್ ಅ ಸಕ್ಸಸ್. ಏನ್ ಮಾಡ್ತು, ಸೌತ್ ಪೋಲ್ಗೆ ಹೇಗೆ ಹೋಯ್ತು? ಆಗಸ್ಟ್ 2023 ಅನ್ಕೊಂತೀನಿ ಲ್ಯಾಂಡೆಡ್ ಇನ್ ಸೌತ್ ಪೋಲ್. ದೆನ್ Subhanshu Shukla, he was in news. Okay. Then Sunita Williams, Butch Wilmore. Okay, ಇವರೆಲ್ಲ ಸುದ್ದಿಯಲ್ಲಿ ಇದ್ರಲ್ವಾ ಸ್ಪೇಸ್ ವಿಚಾರದಲ್ಲಿ. ಎಲ್ಲ ಸ್ವಲ್ಪ ಗೊತ್ತಿದ್ರೆ ಸಾಕಾಗತ್ತೆ. ಮುಖ್ಯವಾಗಿ PSLV GSLV ಇರುವಂತ ವ್ಯತ್ಯಾಸ. ಓಕೆ. ನಾವು ಇತ್ತೀಚೆಗೆ SSLV ಅಂತ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ವಾಟ್ ಇಸ್ ದಟ್? ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಅಂದ್ರೆ ಸಣ್ಣ ಉಪಗ್ರಹಗಳನ್ನ ಉಡಾವಣೆ ಮಾಡುವಂತ ಯಂತ್ರ. Can anyone tell me how this rocket technology works? What is the principle behind rocket technology? ಅದು ಹೇಗೆ ಭೂಮಿನ ಬಿಟ್ಟು ಹೊರಗೋಗುತ್ತೆ? ನ್ಯೂಟನ್ಸ್ ಥರ್ಡ್ ಲಾ. ಎಸ್, ಎಸ್ಕೇಪ್ ವೆಲಾಸಿಟಿ, ವಿಮೋಚನಾ ವೇಗನ ಮೀರಿ ಹೋಗುತ್ತೆ. ಸೊ ವೆನೆವರ್ ಯು ಥ್ರೋ ಅನ್ ಆಬ್ಜೆಕ್ಟ್ towards space at a speed more than the escape velocity of Earth, which is root rg ಅಲ್ವಾ? ಅಂದ್ರೆ ಎಷ್ಟಾಗುತ್ತೆ ಅದು? 11.2 km/s. ಅದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಒಂದು ವಸ್ತುನ ಆಕಾಶಕ್ಕೆ ಎಸೆದ್ರೆ ಅಥವಾ ಸ್ಪೇಸ್ ಕಡೆ ಎಸೆದ್ರೆ ಅದು ಬರಲ್ಲ. ಇಟ್ ವಿಲ್ ಕೀಪ್ ರಿವಾಲ್ವಿಂಗ್ ರೌಂಡ್ ದ ಅರ್ತ್ ಇನ್ ಎ ಪರ್ಟಿಕ್ಯುಲರ್ ಆರ್ಬಿಟ್. ದಿಸ್ ಇಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ರಾಕೆಟ್ ಟೆಕ್ನಾಲಜಿ. ಸೊ PSLV GSLV ಇರುವಂತ 3 ಡಿಫರೆನ್ಸ್ ಯಾರಾದ್ರೂ ಹೇಳ್ತೀರಾ? PSLV GSLV. PSLV ಅಲ್ಲಿ ಎಷ್ಟು ಹಂತ ಇದೆ? 4. GSLV 3. ಓಕೆ. PSLV ಅಲ್ಲಿ ಯಾವ್ಯಾವ ಫ್ಯೂಯಲ್ ನ ಯೂಸ್ ಮಾಡ್ತಾರೆ? ಸಾಲಿಡ್ ಅಂಡ್ ಲಿಕ್ವಿಡ್ ಎರಡೇ. GSLV ಅಲ್ಲಿ ಓಕೆ, ವಾಟ್ ಇಸ್ ದ ಕ್ರಯೋಜೆನಿಕ್ ಇಂಜಿನ್? ವಾಟ್ ಇಸ್ ದ ಕ್ರಯೋಜೆನಿಕ್ ಇಂಜಿನ್? ಕ್ರಯೋ ಮೀನ್ಸ್ ಲೋ ಟೆಂಪರೇಚರ್ ಅಲ್ವಾ? ವಾಟ್ ಇಸ್ ದಿಸ್ ಇಂಜಿನ್? ವಾಟ್ ಇಸ್ ಇಟ್ ಮೇಡ್ ಆಫ್? ಲಿಕ್ವಿಡ್ ಆಕ್ಸಿಜನ್ ಅಂಡ್ ಲಿಕ್ವಿಡ್ ಹೈಡ್ರೋಜನ್. ಕ್ರಯೋಜೆನಿಕ್ ಇಂಜಿನ್ ಯೂಸ್ ಮಾಡೋದ್ರಿಂದ ಏನ್ ಲಾಭ ಆಗುತ್ತೆ ನಮ್ಗೆ? See, whenever you want to lift heavy satellites whose weight is like 3000 to 10,000 kgs, PSLV cannot be used because whenever you are lifting the satellite against gravity, you need that extra upthrust. ಹೆಚ್ಚು ಒತ್ತಡದಿಂದ ಗುರುತ್ವಾಕರ್ಷಣೆ ವಿರುದ್ಧ ಹೋಗ್ಬೇಕಾಗತ್ತೆ. ಅವಾಗ you have to make use of this cryogenic engine. ಅದಕ್ಕೆ ಸಹಾಯ ಮಾಡುತ್ತೆ. Have you heard of this Vikas engine? What is that? ವಿಕಾಸ್ ಇಂಜಿನ್ ಅಂದ್ರೆ ಏನು? ಈ ತರದೆಲ್ಲ ಪ್ರಶ್ನೆ ಕೇಳ್ತಾರೆ. ಐ ಆಮ್ ಟೆಲ್ಲಿಂಗ್ ಯು. ಓಕೆ, ವಾಟ್ ವಾಸ್ ದ ಎಕ್ಸ್ಪೆರಿಮೆಂಟ್ ದಟ್ ಸುಭಾಂಶು ಶುಕ್ಲಾ ಡಿಡ್ ಇನ್ ಸ್ಪೇಸ್? ಮೈಕ್ರೋಗ್ರಾವಿಟಿ. ಓಕೆ, ದೆನ್ ಡಿಡ್ ದೇ ಟೆಸ್ಟ್ ಎನಿ ಮೈಕ್ರೋ ಆರ್ಗ್ಯಾನಿಸಮ್ ಲೈಫ್ ಆನ್ ಸ್ಪೇಸ್? ಟ್ಯಾರ್ಟಗ್ರೇಟ್ಸ್ ಅಂತ ಹೇಳ್ತಾರೆ, ಕೇಳಿದಿರಾ? ವಿಚ್ ಕ್ಯಾನ್ ವಿತ್ಸ್ಟ್ಯಾಂಡ್ ಎಕ್ಸ್ಟ್ರೀಮ್ ಟೆಂಪರೇಚರ್, ಬೋತ್ ಲೋ ಅಂಡ್ ಹೈ ಟೆಂಪರೇಚರ್. ಸೊ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆಲ್ಲ ಸುಭಾಂಶು ಶುಕ್ಲಾ ಅವರು ಸ್ಪೇಸ್ಗೆ ಹೋಗಿದ್ರು. ಹೇಳಿ ಗುರು.
ಓಕೆ. ಓಕೆ. ಎಸ್. ಸೊ ಈ ತರ ನೋಡಿ, ಸ್ಪೇಸ್ ಇರ್ಬೋದು, ನ್ಯೂಕ್ಲಿಯರ್ ಎನರ್ಜಿ ಇರ್ಬೋದು, ಎಲ್ಲಾದ್ರ ಬಗ್ಗೆನೂ ಪ್ರಶ್ನೆಗಳನ್ನ ಕೇಳೋ ಸಾಧ್ಯತೆ ಇರುತ್ತೆ. ಹೀಗೆ ಕೇಳ್ತಾರೆ ಅಂತಿಲ್ಲ, ಬಟ್ ನೀವು ಬೇಸಿಕ್ಸ್ ಎಲ್ಲ ಗೊತ್ತಿರ್ಬೇಕಾಗುತ್ತೆ. ಪೊಲಿಟಿಕಲ್ ಸೈನ್ಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಪೊಲಿಟಿಕಲ್ ಸೈನ್ಸ್ ಮೇಲೆ ಜನರಲಿ ಕ್ವಶನ್ಸ್ ಇರುತ್ತೆ. ಅಮೆಂಡ್ಮೆಂಟ್ಸ್ ಮೇಲೆ ಇರ್ಬೋದು, ಅಥವಾ ರೀಸೆಂಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಇರ್ಬೋದು, ಇಂಟರ್ನಲ್ ರಿಸರ್ವೇಶನ್ ಇಶ್ಯೂ ನಾನು ಹೇಳಿದೆ. ಸೊ ಈ ತರ ಸುಮಾರು ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ಬೋದು. ಓಕೆ. ಇನ್ನೊಂದೇನಂದ್ರೆ, ನಮ್ಮ ಗುರು ಅವರು ಒಂದಷ್ಟು ಟಿಪ್ಸ್ ಹೇಳಿದ್ದಾರೆ, ಅದ್ರ ಬಗ್ಗೆ ಕೂಡ ನಾನು ಹೇಳ್ತೀನಿ. ಆ ಕನ್ನಡ ಆರ್ ಇಂಗ್ಲಿಷ್ ಯಾವ್ದ್ರಲ್ಲಿ ಬೇಕಾದ್ರೂ ನೀವು ಉತ್ತರಿಸಬಹುದು. ಇಂಗ್ಲಿಷ್ ಅನ್ನೋದು ಒಂದು ಮಾಧ್ಯಮ ಮಾತ್ರ, ಅದು ನಿಮಗೆ ಗೊತ್ತಿರ್ಲಿ. ದರ್ ಇಸ್ ನೋ ನೀಡ್ ಟು ಮಾಸ್ಟರ್ ಇಂಗ್ಲಿಷ್. ಮಾತಾಡಕ್ ಬರ್ಬೇಕು, ಬಂದ್ರೆ ಸಾಕಾಗತ್ತೆ. ಕನ್ನಡದಲ್ಲೂ ಉತ್ತರಿಸಬಹುದು, ಇಂಗ್ಲಿಷಲ್ಲೂ ಉತ್ತರಿಸಬಹುದು. ನಿಮ್ಗೆ ಯಾವ ಭಾಷೆ ಕಂಫರ್ಟಬಲ್ ಅನ್ಸುತ್ತೋ ಆ ಭಾಷೆಯಲ್ಲಿ ಉತ್ತರಿಸಿ. ಬಟ್ ಕಾನ್ಫಿಡೆಂಟ್ ಆಗಿ ಉತ್ತರಿಸಿ. ಡೋಂಟ್ ಸ್ಟ್ಯಾಮರ್ ಮಾಡಬೇಡಿ, ಹೆದರ್ಕೋಬೇಡಿ. ಇಟ್ ಇಸ್ ಜಸ್ಟ್ ಅನದರ್ ಡೇ ಇನ್ ಯುವರ್ ಲೈಫ್. ಎಸ್, ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಡೇ, ಬಟ್ ದರ್ ಇಸ್ ನೋ ನೀಡ್ ಟು ಲೂಸ್ ಯುವರ್ ಕಾನ್ಫಿಡೆನ್ಸ್. ಹೆದರ್ಕೊಳ್ಳೋ ಯಾವ ಅವಶ್ಯಕತೆನೂ ಇಲ್ಲ. ಆರಾಮಾಗಿ ಹೋಗಿ ಬಿ ಯುವರ್ ಸೆಲ್ಫ್, ಯು ವಿಲ್ ಡೂ ಗುಡ್ ಇನ್ ದ ಇಂಟರ್ವ್ಯೂ. ಹೆದರ್ಕೊಳ್ಳೋದ್ರಿಂದ ಅವ್ರಿಗೆ ನೀವು ಉತ್ತರ ಕೊಡೋದಕ್ಕೆ ಆಗಲ್ಲ, ಮರೆಯೋ ಸಾಧ್ಯತೆ ಇರುತ್ತೆ. ಸೊ ಬಿ ವೆರಿ ವೆರಿ ಪಾಸಿಟಿವ್ ಅಂಡ್ ಕಾನ್ಫಿಡೆಂಟ್. ಆಮೇಲೆ ಈ ಹೆದರಿಕೆ ಜೊತೆಗೆ ನಿಮ್ಗೆ ಇನ್ನೊಂದು ಪ್ರಮುಖವಾದ ವಿಷಯ ಇಲ್ಲಿ ಬರೋದಂದ್ರೆ ಬಾಡಿ ಲ್ಯಾಂಗ್ವೇಜ್. ಸ್ಟಿಫ್ ಆಗಿ ಕೂತ್ಕೋಬೇಡಿ, ಜಸ್ಟ್ ಬಿ ರಿಲ್ಯಾಕ್ಸ್. ಅದೇ ತರ ತುಂಬಾ ರಿಲ್ಯಾಕ್ಸ್ ಆಗಿ ಕೂತ್ಕೋಬೇಡಿ. ಈಗ ಇಲ್ಲಿ ಹೇಗ್ ಕೂತಿದಿರೋ ಆ ತರ ಕೂತ್ರೆ ಸಾಕು ಇಂಟರ್ವ್ಯೂ. ಹೇಗ್ ಕೂತಿ ಅಟೆಂಟಿವ್ ಆಗಿ ಕೇಳ್ತಿರೋ. ಆಮೇಲೆ ಐ ಕಾಂಟ್ಯಾಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅವ್ರ ಪ್ರಶ್ನೆ ಕೇಳ್ತಿರ್ತಾರೆ, ಹೀಗ್ ನೋಡ್ಕೊಂಡು ಉತ್ತರಿಸ್ಬೇಡಿ. ಅವ್ರನ್ನ ನೋಡ್ಕೊಂಡು ಐ ಕಾಂಟ್ಯಾಕ್ಟ್ ಮಾಡಿ ಉತ್ತರ. ಐ ಕಾಂಟ್ಯಾಕ್ಟ್ ಮಾಡೋದು ಯಾವಾಗ್ಲೂ ಮುಖ್ಯ ಆಗುತ್ತೆ. ಓಕೆ. ನಾನು ಹೇಳಿದ್ದೀನಿ, ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಸುಮಾರು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನಾನು. ಲೆಟ್ ಇಟ್ ಬಿ 16th ಫಿನಾನ್ಸ್ ಕಮಿಷನ್ ಆರ್ ಲೆಟ್ ಇಟ್ ಬಿ ಫ್ರೀ ಬೀಸ್. ಬ್ಯಾಲೆನ್ಸ್ಡ್ ಆಗಿ ಉತ್ತರ ಕೊಡ್ಬೇಕು. ಯಾಕಂದ್ರೆ ಯಾವುದೇ ಒಂದು ಪಾಲಿಸಿ ಮಾಡಿದ್ರು ಅಲ್ಲಿ ಲಾಭ ನಷ್ಟ ಎರಡು ಇದ್ದೇ ಇರುತ್ತೆ. ಸೊ ವೆನ್ ಎವರ್ ಗವರ್ಮೆಂಟ್ ಅನೌನ್ಸಸ್ ಫ್ರೀ ಬೀಸ್ ಆರ್ ವೆನ್ ಎವರ್ ಸಮಥಿಂಗ್ ಇಸ್ ಗಿವನ್ ಫ್ರೀ ಟು ದ ಪೀಪಲ್, ದಟ್ ಇಸ್ ಎ ಗುಡ್ ಎಕ್ಸಾಂಪಲ್ ಫಾರ್ ಗುಡ್ ಪಾಲಿಟಿಕ್ಸ್ ಅಂಡ್ ಬ್ಯಾಡ್ ಎಕನಾಮಿಕ್ಸ್ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಒಂದು ಏನೋ ರಾಜಕೀಯ ಹಿತಾಸಕ್ತಿ ಇರುತ್ತೆ, ಅಫ್ಕೋರ್ಸ್ ಇರಲೇಬೇಕು. ಆದ್ರೆ ಆರ್ಥಿಕ ಪರಿಸ್ಥಿತಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನೀವು ಎರಡು ಬ್ಯಾಲೆನ್ಸ್ ಮಾಡಿ ಉತ್ತರ ಕೊಡಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲೋ ಒಂದ್ ಕಡೆ 2,000 ರೂಪಾಯಿ ಕೊಡೋದ್ರಿಂದ ನಷ್ಟ ಆಗ್ತಿದೆ, ಒಪ್ಪಣ. ಬಟ್ ಎಲ್ಲೋ ಒಂದ್ ಕಡೆ ಎಂಪವರ್ಮೆಂಟ್ ಕೂಡ ಆಗ್ತಿದೆ ಅಲ್ವಾ. ಎಷ್ಟೋ ಕುಟುಂಬಗಳಿಗೆ ಅದು ಸಹಕಾರಿ ಆಗ್ತಿದೆ ಅಲ್ವಾ. ಬಸ್ ಚಾರ್ಜ್ ಫ್ರೀ ಮಾಡಿರೋದ್ರಿಂದ ತುಂಬಾ ಜನಕ್ಕೆ ಸಹಾಯ ಆಗ್ತಿದೆ ಅಲ್ವಾ. ಬ್ಯಾಲೆನ್ಸ್ ಮಾಡಿ ಉತ್ತರ ಕೊಡ್ಬೇಕು. ಓಕೆ. ಆಮೇಲೆ ಇನ್ನೊಂದೇನಂದ್ರೆ, ನಿಮ್ಗೆ ಯಾವ್ದಾದ್ರು ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿ. 10 ಪ್ರಶ್ನೆಗೆ 8 ಪ್ರಶ್ನೆ ಉತ್ತರ ಕೊಟ್ರು ಅಂದ್ಬಿಟ್ಟು 25ಕ್ಕೆ 20 ಮಾರ್ಕ್ ಕೊಡಲ್ಲ. ಇದು ನಿಮ್ಮ ಪ್ರಿಲಿಮ್ಸ್ ಮೈನ್ಸ್ ಅಲ್ಲ. ಇಟ್ ಈಸ್ ಯುವರ್ ಪರ್ಸನಾಲಿಟಿ ಟೆಸ್ಟ್. ಅಂದ್ರೆ ನಿಮ್ಮ ಒಂದು ವೈಯಕ್ತಿಕ ಸಂದರ್ಶನ, ನಿಮ್ಮ ವ್ಯಕ್ತಿತ್ವ ಹೇಗಿದೆ ಅಂತ ಒಂದು ಅರ್ಧ ಗಂಟೆಯಲ್ಲಿ ಅವರು ನೋಡ್ತಾರೆ. ಹಾಗಿರೋದ್ರಿಂದ ಗೊತ್ತಿಲ್ಲ ಅನ್ನೋದನ್ನ ಪಾಸಿಟಿವ್ ಆಗಿ, ಇಲ್ಲ ಸರ್ ಗೊತ್ತಿಲ್ಲ, ತಿಳ್ಕೊಳಕ್ ಪ್ರಯತ್ನ ಪಡ್ತೀನಿ ಅಂತ ಹೇಳಿ. ಎಸ್. ಸೊ ತಿಳ್ಕೊಳ್ಳೋ ಒಂದು ಆಸಕ್ತಿ ಇದೆ ಇವ್ರಿಗೆ ಅಂತ ಗೊತ್ತಾಗ್ಬೇಕು. ಎಸ್, ಕೆಲವರು ಬಹಳ ಮುಖ್ಯ ಇದು. ಇಲ್ಲಿ ಎಷ್ಟು ಜನ ಆಲ್ರೆಡಿ ಕೆಲ್ಸದಲ್ಲಿದ್ದೀರಾ? ಸರ್ಕಾರಿ ಕೆಲ್ಸದಲ್ಲಿ ಎಷ್ಟು ಜನ ಇದ್ದೀರಾ? ಸೊ ನಿಮ್ಮ ಕೆಲಸ ಸರ್ಕಾರಿ ಕ್ಷೇತ್ರದಲ್ಲಿ ಇರ್ಬೋದು, ಸರ್ಕಾರದಲ್ಲಿರ್ಬೋದು, ಅಥವಾ ಖಾಸಗಿ ಇರ್ಬೋದು, ಯಾವ್ದಾದ್ರೂ ಇರ್ಬೋದು. ಅದ್ ಎರಡರ ಬಗ್ಗೆನೂ ನಿಮ್ಗೆ ಸಂಪೂರ್ಣ ಮಾಹಿತಿ ಇರ್ಬೇಕು. ನೀವ್ ಏನ್ ಕೆಲಸ ಮಾಡ್ತಿದ್ದೀರಾ, ನೀವ್ ಯಾರಿಗ್ ರಿಪೋರ್ಟ್ ಆಗ್ತೀರಾ, ಸೊ ನಿಮ್ಮ ಒಂದು ಸೇವೆ ಏನಿದೆ, ಸರ್ಕಾರದಲ್ಲಿ ಇರ್ಬೋದು ಅಥವಾ IT ಅಲ್ಲಿ ಇರ್ಬೋದು, ಎಲ್ಲಾದ್ರೂ ಇರ್ಬೋದು, ಏನ್ ಮಾಡ್ತಿದ್ದೀರಾ ಅಂತ ಗೊತ್ತಿರ್ಬೇಕಾಗತ್ತೆ. ಎಸ್. ಸೊ ನಾನು ಮಿಕ್ಕಿದೆಲ್ಲ ಮೋಸ್ಟ್ ಆಫ್ ದ ಟಾಪಿಕ್ಸ್ ಕವರ್ ಮಾಡಿದ್ದೀನಿ. ಓಕೆ. ಸೊ ಈಗ ಪ್ರಿಲಿಮ್ಸ್ ಮೈನ್ಸ್ ತರ ಓದೋ ಟೈಮ್ ಅಲ್ಲ. ಅರ್ಥ ಆಗ್ತಿದೆ ಅಲ್ವಾ? ಅದೇ ತರ ನೀವು ಯಾವ ಪ್ರಶ್ನೆಗೂ, ಯಾವ್ದೋ ಒಂದು ಪ್ರಶ್ನೆ, ಈಗ 10 ಪ್ರಶ್ನೆ ಬೇಡ, ಸ್ಟಾರ್ಟಿಂಗ್ ಒಂದ್ 3-4 ಪ್ರಶ್ನೆ ನಿಮ್ಗೆ ಉತ್ತರಿಸಕ್ ಆಗದೇ ಇಲ್ಲ. ಡೋಂಟ್ ಲೂಸ್ ಯುವರ್ ಕಾನ್ಫಿಡೆನ್ಸ್. ಕೆಲವ್ರು ಅವಾಗ ಏನ್ ಮಾಡ್ಬಿಡ್ತಾರೆ, ಅಯ್ಯೋ ನಂಗೆ ಏನು ಗೊತ್ತಾಗ್ತಿಲ್ವಲ್ಲಪ್ಪ, ಇವ್ರು ಏನ್ ಕೇಳ್ತಾ ಇದಾರೆ, ಒಂದ್ ಪ್ರಶ್ನೆಗೂ ಉತ್ತರಿಸಕ್ ಆಗ್ತಿಲ್ವಲ್ಲ, ಮುಗ್ದೋಯ್ತಾ ಇಲ್ಲಿ. ಡೋಂಟ್ ಲೂಸ್ ಯುವರ್ ಕಾನ್ಫಿಡೆನ್ಸ್. ಇಟ್ ಈಸ್ ಅಬೌಟ್ ಯುವರ್ ಪರ್ಸನಾಲಿಟಿ. ಎಷ್ಟೊಂದು ಪ್ರಶ್ನೆಗಳಿಗೆ ಉತ್ತರ ನನಗೂ ಗೊತ್ತಿರಲ್ಲ, ನಿಮ್ಗೂ ಗೊತ್ತಿರಲ್ಲ, ಏನು ಮಾಡಕ್ಕಾಗಲ್ಲ. ಬಟ್ 2-3 ಪ್ರಶ್ನೆಗೆ ಉತ್ತರಿಸಕ್ ಆಗ್ಲಿಲ್ವಾ, ಪರವಾಗಿಲ್ಲ. ದೇ ಮೈಟ್ ಆಸ್ಕ್ ಎ ಕ್ವಶನ್ ದಟ್ ಯು ನೋ. ಬರುತ್ತಾ ಟೈಮ್, ಅದಕ್ಕೆ ವೆಯ್ಟ್ ಮಾಡಿ.
ಫೋಕಸ್ ಕಳ್ಕೋಬೇಡಿ, ಶಿವರ್ ಆಗ್ಬೇಡಿ, ಹೆದರ್ಕೊಳ್ಳೋದು ಅದೆಲ್ಲ ಮಾಡಕ್ ಹೋಗ್ಬೇಡಿ. ನಾನು ಆವಾಗ್ಲೇ ಹೇಳ್ದಂಗೆ ಇಟ್ ಇಸ್ ಜಸ್ಟ್ ಅನದರ್ ಡೇ ಇನ್ ಯುವರ್ ಲೈಫ್. ಆಮೇಲೆ ಇಲ್ಲಿ ಮಾಕ್ ಇಂಟರ್ವ್ಯೂ ಮಾಡ್ತಾರೆ ರಾಜ್ಕುಮಾರ್ ಅಕಾಡೆಮಿಯಲ್ಲಿ. ತುಂಬಾ ಒಳ್ಳೆ ರೀತಿಯಲ್ಲಿ ಮಾಕ್ ಇಂಟರ್ವ್ಯೂ ಮಾಡ್ತಾರೆ. ಸ್ಪೆಷಲಿಸ್ಟ್ ಬರ್ತಾರೆ, ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ, ಅದೇ ತರ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ, ನಮ್ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ. ಸೊ ಆ ಇಂಟರ್ವ್ಯೂಸ್ ನ ತಗೊಳ್ಳಿ, ಅವ್ರಿಗೆ ಹೇಳುವಂತ ಒಂದು ಟಿಪ್ಸ್ ಅನ್ನ ನೋಟ್ ಮಾಡ್ಕೊಳ್ಳಿ ನೀಟಾಗೆ. ಈ ಒಂದು ಮಾಕ್ ಇಂಟರ್ವ್ಯೂ, ಈ ಒಂದು ಕ್ಲಾಸ್ ಎಲ್ಲ ನಿಮ್ಗೆ ವ್ಯಾಲ್ಯೂ ಅಡಿಷನ್ಸ್. ಇಟ್ ವಿಲ್ ನಾಟ್ ಚೇಂಜ್ ಯುವರ್ ಪರ್ಸನಾಲಿಟಿ ನೌ. ನಿಮ್ ಏನ್ ನಿಮ್ ಪರ್ಸನಾಲಿಟಿ ಇದೆಯೋ ಅದೇ. ದೀಸ್ ಆರ್ ಜಸ್ಟ್ ವ್ಯಾಲ್ಯೂ ಅಡಿಷನ್ಸ್. ಜಸ್ಟ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಫೈನ್ ಟ್ಯೂನ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಸೊ ನಾವಿಲ್ಲಿ 2017ರಲ್ಲಿ ಅದೇ ತರ ಮತ್ತೆ 2022ರಲ್ಲಿ 2 ಸಲನು ಮಾಕ್ ಇಂಟರ್ವ್ಯೂ ಮಾಡಿದ್ವಿ. ತುಂಬಾ ಒಳ್ಳೆ ರಿಸಲ್ಟ್ಸ್ ಬಂದಿತ್ತು. 2017 ಬ್ಯಾಚ್ ಅಲ್ಲಂತೂ 430 ಪೋಸ್ಟ್ ಏನೋ ಇತ್ತು. ಆಲ್ಮೋಸ್ಟ್ ಒಂದು 150+ ನಮ್ ಸ್ಟೂಡೆಂಟ್ಸ್ ಇದ್ರು, ರೈಟ್ ಫ್ರಮ್ ಪ್ರಿಲಿಮ್ಸ್. ಮತ್ತೆ ಅದೇ ತರ 2022ರಲ್ಲಿ ಮಾಕ್ ಇಂಟರ್ವ್ಯೂಸ್ ಇತ್ತು. ಆ ಬ್ಯಾಚ್ ಅಲ್ಲಿ ಕೂಡ ಸುಮಾರು ಜನ ಸೆಲೆಕ್ಟ್ ಆದ್ರು. ಸೊ ಮಾಕ್ ಇಂಟರ್ವ್ಯೂ ತುಂಬಾ ತಗೊಳಕ್ ಹೋಗ್ಬೇಡಿ. ಮತ್ತೆ 1 or 2 ಮಾಕ್ ಇಂಟರ್ವ್ಯೂ ಸಫಿಶಿಯಂಟ್. 2 to 3 ಮ್ಯಾಕ್ಸ್. ಅದ್ರ ಮೇಲೆ ದಿನ ಅಲ್ಲೊಂದ್ ಕಡೆ ಕರಿತಾ ಅಲ್ಲೋಗೋದು, ಇಲ್ಲೊಂದ್ ಕಡೆ ಬೇಡ, ಜಾಸ್ತಿ ಬೇಡ. 2ರಿಂದ 3 ಮಾಕ್ ಇಂಟರ್ವ್ಯೂ ತಗೊಳ್ಳಿ. ಅಂಡ್ ಜಸ್ಟ್ ಬಿ ಯುವರ್ ಸೆಲ್ಫ್. ಜಸ್ಟ್ ಅಟೆಂಡ್ ದ ಇಂಟರ್ವ್ಯೂ ವಿತ್ ಕಾನ್ಫಿಡೆನ್ಸ್ ಅಂಡ್ ಗೆಟ್ ಸೆಲೆಕ್ಟೆಡ್. ಸೊ ನನಗಿರೋ ಒಂದು ಭರವಸೆ ಏನ್ ಹೇಳ್ತೀನಿ, ಈ ಇಂಟರ್ವ್ಯೂನ ಮುಗಿಸಿ ನಿಮ್ಮ ಲಿಸ್ಟು ಬರುತ್ತೆ, ಕೆಲ್ಸಕ್ಕೂ ಆದಷ್ಟು ಬೇಗ ನೀವೆಲ್ಲ ಸೇರ್ತೀವಿ. ಓಕೆ, ಒಳ್ಳೇದಾಗ್ಲಿ. ಇನ್ನೊಂದೇನಂದ್ರೆ ಮುಖ್ಯವಾಗಿ ಒಳ್ಳೆ ಸೇವೆ ಮಾಡಿ ಬಂದಾದ್ಮೇಲೆ. ತುಂಬಾ ಜನ ಪ್ರಾಮಾಣಿಕ ಅಧಿಕಾರಿಗಳಿಗೆ ಕಾಯ್ತಾ ಇದ್ದಾರೆ ಈ ಸಮಾಜದಲ್ಲಿ, ತುಂಬಾ ಜನ ಕಾಯ್ತಾ ಇದ್ದಾರೆ. ಸೊ ಅವರ ಆಶಾಕಿರಣ ಆಗ್ಬೇಕು ನೀವು. ಸೊ ಒಳ್ಳೆ ಕೆಲಸ ಮಾಡಿ. ವಿಶ್ ಯು ಆಲ್ ಸಕ್ಸಸ್. ಸರ್ಕಾರಿ ಸೇವೆಗೆ ಬಂದ ಮೇಲೂ ನಾನು ಆಲ್ ದ ಬೆಸ್ಟ್ ವಿಶ್ ಮಾಡ್ತೀನಿ. ನೀವೆಲ್ಲಾರು ಸೆಲೆಕ್ಟ್ ಆಗ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಂತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಒಂದು 5 to 10 ಮಿನಿಟ್ಸ್ ಇದೆ ಟಿಲ್ 1 o'clock. ಐ ವಿಲ್ ಟೇಕ್ ಯುವರ್ ಡೌಟ್ಸ್. ಓಕೆ, ಇದು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಉತ್ತರ ಕೊಡ್ಬೇಕಾಗತ್ತೆ. ಅವ್ರವ್ರ ಹಂತದಲ್ಲಿ ಅವ್ರವ್ರು ಸರಿನೇ ಇರ್ತಾರೆ. ಸೊ ಕೇಂದ್ರ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಸೆಂಟರ್ ಹ್ಯಾಸ್ ಟು ಫಾಲೋ ಫಿನಾನ್ಸ್ ಕಮಿಷನ್ ರೆಕಮೆಂಡೇಶನ್ಸ್. ನಮ್ ಸ್ಟೇಟ್ ಅಲ್ಲಿ ಏನಿರುತ್ತೆ, ನಾವು ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಿದೀವಿ ಅಂತ ನಮಗ್ ಬೇಜಾರ್ ಆಗೇ ಆಗುತ್ತೆ. ಬಟ್ ಅಲ್ಟಿಮೇಟ್ಲಿ ಫಿನಾನ್ಸ್ ಕಮಿಷನ್ ರೆಕಮೆಂಡೇಶನ್ಸ್ ಕೊಟ್ಟು ದೇಶ ಒಪ್ಪಿರೋದ್ರಿಂದ ಅದನ್ನ ಪಾಲಿಸಲೇಬೇಕಾಗತ್ತೆ. ನೀನು ಅದು ಕೂಡ ಒಂದು ಇಂಪಾರ್ಟೆಂಟ್ ಟಾಪಿಕ್. ತಮಿಳ್ನಾಡಲ್ಲಿ ಡಿಸ್ಕಷನ್ ಇತ್ತು. ಸೊ ಗವರ್ನರ್ ವರ್ಸಸ್ ಸಿಎಂ. ಆಸ್ ಪರ್ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನದ ಪ್ರಕಾರ ರಾಜ್ಯಪಾಲರು ಏನ್ ಮಾಡ್ಬೇಕೋ ಅದನ್ನ ಮಾಡಿದ್ರೆ ಸರಿ. ಸೊ ನೋ ಒನ್ ಕ್ಯಾನ್ ಬೈಪಾಸ್ ದ ಆರ್ಟಿಕಲ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್. ಸೊ ಗವರ್ನರ್ಗೆ ಏನ್ ಅಧಿಕಾರ ಕೊಟ್ಟಿದ್ದಾರೆ, ಇಫ್ ಹಿ ಕ್ಯಾನ್ ವಿತ್ ಹೋಲ್ಡ್ ಸರ್ಟನ್ ಬಿಲ್ಸ್, ಎಸ್ ಹಿ ಕ್ಯಾನ್, ಬಟ್ ವಿತ್ ವ್ಯಾಲಿಡ್ ರೀಸನ್ಸ್. ಮಾಡಬಾರದು ಅಂತಂದ್ರೆ ಮಾಡಬಾರ್ದು ಅದನ್ನ ಅಷ್ಟೇ ಅಲ್ವಾ. ನೀವು ನೋಡಿದಿರ ತಮಿಳ್ನಾಡಲ್ಲಿ ಆದಂತಹ ಕಾಂಟ್ರವರ್ಸಿ, ಇದ್ರ ಬಗ್ಗೆನೂ ಪ್ರಶ್ನೆ ಕೇಳಬಹುದು. ಸೊ ಹಿ ವಾಸ್ ಕಂಟಿನ್ಯೂಸ್ಲಿ ರೆಫರಿಂಗ್ ಎ ಫ್ಯೂ ಬಿಲ್ಸ್ ಟು ಪ್ರೆಸಿಡೆಂಟ್ ಅಂಡ್ ಸಮ್ ಬಿಲ್ಸ್ ವೇರ್ ವಿತ್ ಹೆಲ್ಡ್. ಸೊ ಅದನ್ನ ಮಾಡ್ಬೋದು ಆ ಸಂವಿಧಾನದ ಪ್ರಕಾರ. ಮತ್ತೆ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡುತ್ತೆ, ಆ ಜಡ್ಜ್ಮೆಂಟ್ ಅನ್ನು ಕೂಡ ನೋಡ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಅಲ್ಟಿಮೇಟ್ಲಿ ಸುಪ್ರೀಂ ಕೋರ್ಟ್ ಹೇಳೋದನ್ನ ನಾವು ಪಾಲಿಸಬೇಕಾಗುತ್ತೆ. ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಅಧಿಕಾರ ಕೊಟ್ಟಿದ್ದಾರೆ, ಏನ್ ಹೇಳಿ, ದ ಫೈನಲ್ ಇಂಟರ್ಪ್ರಿಟರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂಡ್ ಲಾ ಆಫ್ ಲ್ಯಾಂಡ್. ಅಂದ್ರೆ ಸಂವಿಧಾನ ಹಾಗೂ ಭೂಮಿಯ ಕಾನೂನಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಗೋಜಲಾದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳೋದು ಸರ್ವೋಚ್ಚ ನ್ಯಾಯಾಲಯ. ಸರ್ವೋಚ್ಚ ನ್ಯಾಯಾಲಯ ಹೇಳ್ದಂಗೆ ನಾವು ಪಾಲಿಸಬೇಕಾಗುತ್ತೆ. ಓಕೆ, ಎಸ್. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಪ್ಲೀಸ್, ಸಂಕೋಚ ಬೇಡ, ಪ್ಲೀಸ್. ಏನ್ ಡೌಟ್ಸ್ ಇದ್ರು ಕೇಳ್ಬೋದು. ನಾನು ಮತ್ತೆ ಬರೋಕ್ ಪ್ರಯತ್ನ ಪಡ್ತೀನಿ. ಬಟ್ ಆದ್ರೆ ಈಗ ಒಂದು 10 ನಿಮಿಷ ಇದೆ. ನಾನು ಹೇಳಿ ಪ್ಲೀಸ್. 2018 ಇಂದ ಸರಿ. ಗುಡ್ ಕ್ವಶನ್. ಎಸ್, ಸಿ ಯು ಹ್ಯಾವ್ ಸರ್ಟನ್ ಗೋಲ್. ಸೊ ನಿಮ್ಗೆ ಒಂದು ನಿರ್ದಿಷ್ಟವಾದ ಗುರಿ ಇದೆ, ಅಟೆಂಪ್ಟ್ಸ್ ಇದೆ. ಸೊ ಯಾರು ನಿಮ್ಗೆ ಪ್ರಶ್ನೆ ಮಾಡೋದಕ್ಕೆ ಆಗಲ್ಲ. ಪ್ರಶ್ನೆ ಮಾಡಿದ್ರು ಕೂಡ ಹೇಳಿ, ಐ ವಾಂಟ್ ಟು ಪರ್ಸ್ಯೂ ದಿಸ್ ಗೋಲ್. ಸೊ ನನ್ನ ಮುಖ್ಯವಾದ ಉದ್ದೇಶ ಏನಂದ್ರೆ ಸರ್ಕಾರಿ ಸೇವೆಗೆ ಬರೋದು, ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳಿ. ಮಾಡ್ಬೋದು. 10 ವರ್ಷದಿಂದನೂ ಇದಾರೆ ಎಷ್ಟೋ ಜನ. ಸಿ ವೆನ್ ಐ ಜಾಯಿನ್ ದ ಸರ್ವಿಸ್, ಐ ಕಂಪ್ಲೀಟೆಡ್ ಮೈ ಬಿ ಇನ್ 2009. ಐ ಜಾಯಿನ್ ದ ಸರ್ವಿಸ್ ಇನ್ 2017. 8 ವರ್ಷ ಆಗಿತ್ತು ಹತ್ರ. ತೊಂದ್ರೆ, ದಿಸ್ ಇಸ್ ಮೈ ಗೋಲ್. ಎಸ್, ಇದು ನನ್ನ ಗುರಿ. ಇದಕ್ಕೋಸ್ಕರ ನಾನು ಎಷ್ಟು ವರ್ಷ ಬೇಕಾದ್ರೂ ಪರಿಶ್ರಮ ಹಾಕ್ತೀನಿ, ಆಸ್ ಲಾಂಗ್ ಆಸ್ ಐ ಹ್ಯಾವ್ ಇಂಟ್ರೆಸ್ಟ್ ಅಂಡ್ ಅಟೆಂಪ್ಟ್ಸ್. ಬೇರೆ ಹೇಳಮ್ಮ.
ಎಲ್ಲಿದ್ದೀರಾ ನೀವು? ಓ ವೆರಿ ಗುಡ್, ಓಕೆ, ಯು ಆರ್ ಇನ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಓಕೆ. ಸಿ, ಲೈಫ್ ಆಲ್ವೇಸ್ ಹ್ಯಾಸ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ ಅಲ್ಲ. ಸೊ ಯು ಆರ್ ಜಸ್ಟ್ ಟ್ರೈಂಗ್ ಟು ಇಂಪ್ರೂವ್ ಯುವರ್ ಪೊಸಿಷನ್, ದಟ್ ಇಸ್ ಆಲ್ವೇಸ್ ಫೇರ್. ಸೊ ಐ ಜಸ್ಟ್ ವಾಂಟ್ ಟು ಇಂಪ್ರೂವ್ ಮೈ ಪೊಸಿಷನ್. ಇಲ್ಲ, ನಿಮ್ ಜಾಬ್ ಅಲ್ಟಿಮೇಟ್ಲಿ ಮತ್ತೆ ರಿಸರ್ವ್ ಪೂಲ್ ಸೇರುತ್ತಲ್ಲ. See, once you resign as inspector and join some post in KS, your job will, your post will go to reserve pool. ಅದು ಮತ್ತೆ ರಿಕ್ರೂಟ್ಮೆಂಟ್ ಆಗುತ್ತೆ. ಸೊ ಮಾಕ್ ಇಂಟರ್ವ್ಯೂಸ್ ಅಟೆಂಡ್ ಮಾಡಿ, ತುಂಬಾ ಚೆನ್ನಾಗಿ ನಡೆಸ್ತಾರೆ ನಮ್ ಗುರು ಅವರು. ಮಾಕ್ ಇಂಟರ್ವ್ಯೂಸ್ ನ ಅಟೆಂಡ್ ಮಾಡಿ, ಅದನ್ನ ಮಾತ್ರ ಮಿಸ್ ಮಾಡಬೇಡಿ. ದಟ್ ವಿಲ್ ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್. ಅದೇ ತರ ನಿಮ್ ಫ್ರೆಂಡ್ಸ್ ಯಾರು ಮಾಕ್ ಇಂಟರ್ವ್ಯೂಸ್ ಅಟೆಂಡ್ ಮಾಡಿದಾರೋ ಅವ್ರಿಗೂ ಏನೇನ್ ಪ್ರಶ್ನೆ ಕೇಳಿದ್ರು ಅಂತಾನು ಕೇಳಿ. ಸೊ ಒಂದು ಕಾಂಪ್ರಹೆನ್ಸಿವ್ ಆಗಿ ಕವರ್ ಆಗ್ತಾ ಹೋಗುತ್ತೆ ಎಲ್ಲಾ ಟಾಪಿಕ್ಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.